ಎಲ್ಲರಿಗೂ ಶೈಲಸುತೆ ರಂಜಿತಾಳ ನಮಸ್ಕಾರಗಳು. ಈ ದಿನ ಮಾತಿನ ಮನೆಯಲ್ಲಿ ಸಾಹಿತ್ಯ ಸಂಜೆಯೊಂದಿಗೆ ಹಾಸ್ಯ ಮಿಶ್ರಿತ ಸಾಹಿತ್ಯ ಸಂಜೆ. ಯಾಕೆಂದರೆ ಇಂದು ಶ್ರೀ ಶ್ಯಾಮಾ ಜೋಶಿಯವರ ರಂಗ್ಯನ ಹಳೆತನ ಹಾಸ್ಯ ಲೇಖನಗಳನ್ನೊಳಗೊಂಡಂತಹ ಕೃತಿ ಲೋಕಾರ್ಪಣೆಗೊಳ್ಳಲಿದೆ. ಈ ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಅಧ್ಯಕ್ಷತೆಯನ್ನ ವಹಿಸಲಿರುವ ಶ್ರೀ ಅಣಕು ರಾಮನಾಥ್ ಇವರನ್ನ ತುಂಬು ಪ್ರೀತಿಯಿಂದ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಈ ದಿನ ಲೋಕಾರ್ಪಣೆಗೊಳ್ಳಲಿರುವ ಪುಸ್ತಕದ ಲೇಖಕರಾದ ಶ್ರೀ ಶ್ಯಾಮಾ ಜೋಶಿ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಇಂದಿನ ಕೃತಿಯನ್ನು ಲೋಕಾರ್ಪಣೆಗೊಳಿಸಲಿರುವ ಪ್ರೊಫೆಸರ್ ಭುವನೇಶ್ವರಿ ಹೆಗಡೆ ಅವರನ್ನು ಕೂಡ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಹಾಗೂ ಮಾತಿನ ನಿರ್ವಾಹಕರಾದ ಶ್ರೀ ರಾಸು ವೆಂಕಟೇಶ್ ಅವರನ್ನು ಸಹ ವೇದಿಕೆಗೆ ಆಹ್ವಾನಿಸುತ್ತಿದ್ದೇನೆ. ಕಾರ್ಯಕ್ರಮದ ಆರಂಭವು ಪ್ರಾರ್ಥನೆಯೊಂದಿಗಾಗಲಿದ್ದು ಚೈತ್ರ ವಿನಯ್ ಅವರು ಪ್ರಾರ್ಥನೆಯನ್ನು ನಡೆಸಿಕೊಡಲಿದ್ದಾರೆ. ಎಲ್ಲರಿಗೂ ನನ್ನ ನಮಸ್ಕಾರಗಳು. ಓಂ ಗಣನಾಥ ಶ್ರೀ ಗೌರಿ ಸುತ ವಿಘ್ನ ವಿನಾಶಕ ತವ ಚರಣಂ. ಓಂ ಗಣನಾಥ ಶ್ರೀ ಗೌರಿ ಸುತ ವಿಘ್ನ ವಿನಾಶಕ ತವ ಚರಣಂ. ನಮಾಮಿ ಶಂಕರ ಶ್ರುತ ವಿಘ್ನೇಶ. ನಮಾಮಿ ಶಂಕರ ಶ್ರುತ ವಿಘ್ನೇಶ. ಗಿರಿಜಾತನಯ ತವ ಚರಣಂ. ಗಿರಿಜಾತನಯ ತವ ಚರಣಂ. ಓಂ ಗಣನಾಥ ಶ್ರೀ ಗೌರಿ ಸುತ ವಿಘ್ನ ವಿನಾಶಕ ತವ ಚರಣಂ. ಮೂಷಿಕ ವಾಹನ ಮೋದಕ ಪ್ರಿಯ ಶ್ರೀ. ಮೂಷಿಕ ವಾಹನ ಮೋದಕ ಪ್ರಿಯ ಶ್ರೀ. ಮುನಿ ಜನ ವಂದಿತ ತವ ಚರಣಂ. ಮೂಷಿಕ ವಾಹನ ಮೋದಕ ಪ್ರಿಯ ಶ್ರೀ. ಮುನಿ ಜನ ವಂದಿತ ತವ ಚರಣಂ. ಕರಿಮುಖ ವರದ ಕಾಮಿತ ಫಲದ. ಕರಿಮುಖ ವರದ ಕಾಮಿತ ಫಲದ. ಶ್ರೀ ಗಜವದನ ತವ ಚರಣಂ. ಓಂ ಗಣನಾಥ ಶ್ರೀ ಗೌರಿ ಸುತ ವಿಘ್ನ ವಿನಾಶಕ ತವ ಚರಣಂ. ಓಂ ಗಣನಾಥ ಶ್ರೀ ಗೌರಿ ಸುತ ವಿಘ್ನ ವಿನಾಶಕ ತವ ಚರಣಂ. ವಿಘ್ನ ವಿನಾಶಕ ತವ ಚರಣಂ. ವಿಘ್ನ ವಿನಾಶಕ ತವ ಚರಣಂ. ಧನ್ಯವಾದಗಳು. ಚೈತ್ರ ವಿನಯ್ ಇವರಿಗೆ ಧನ್ಯವಾದಗಳು. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಸರ್ವರನ್ನು ಸ್ವಾಗತಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಲಿದ್ದಾರೆ ಶ್ರೀ ರಾಸು ವೆಂಕಟೇಶ್ ಅವರು. ಎಲ್ಲರಿಗೂ ಇಂದಿನ ಈ ಶುಭ ಸಂಧಿಗೆ ಸ್ವಾಗತ. ಇವತ್ತು ಶ್ರೀ ಶ್ಯಾಮಾ ಜೋಶಿಯವರ ರಂಗ್ಯಾನ ಹಳೆತನ ಕೃತಿ ಲೋಕಾರ್ಪಣೆಗೊಳ್ತಾ ಇದೆ. ಈ ಕೃತಿಯನ್ನು ಬಿಡುಗಡೆ ಮಾಡಲಿಕ್ಕೆ ಶ್ರೀ ಪ್ರೊಫೆಸರ್ ಭುವನೇಶ್ವರಿ ಹೆಗಡೆ ಅವರು ಬಂದಿದ್ದಾರೆ. ಭುವನೇಶ್ವರಿ ಹೆಗಡೆ ಅವರಿಗೆ ಮಾತಿನ ಮನೆಯ ಪರವಾಗಿ ಸ್ವಾಗತವನ್ನು ಕೊಡ್ತಾರೆ. ಹಾಗೆ ನಮ್ಮ ಇನ್ನೊಬ್ಬ ಆತ್ಮೀಯರು ಅತಿಥಿಗಳಾಗಿ ಬಂದಿದ್ದಾರೆ ಅಣಕು ರಾಮನಾಥ್ ಅವರು. ಅವರಿಗೂ ಕೂಡ ಇಂದಿನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೊಡ್ತಾ ಇದ್ದೇನೆ. ಇವತ್ತಿನ ಕಾರ್ಯಕ್ರಮದ ಕೇಂದ್ರ ಬಿಂದು ಶ್ಯಾಮಾ ಜೋಶಿ ಅವರು. ಅವರಿಗೂ ಕೂಡ ಅವರದೇ ಕೃತಿಯ ಬಿಡುಗಡೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಇದ್ದೇನೆ.
ಈ ಕಾರ್ಯಕ್ರಮಕ್ಕೆ ಸಭಿಕರಾಗಿ ಬಂದಿರತಕ್ಕಂತಹ ನಿಮ್ಮೆಲ್ಲರಿಗೂ ಸ್ವಾಗತವನ್ನು ಕೋರ್ತಾ ನೇರ ಪ್ರಸಾರದಲ್ಲಿ ಕಾರ್ಯಕ್ರಮ ವೀಕ್ಷಿಸುತ್ತಿರುವ ಸಕಲರಿಗೂ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಮಾತಿನ ಮನೆ ಅಂತ 1.5 ವರ್ಷ ಹಿಂದೆ ನಾವು ಆರಂಭಿಸಿ ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದೇವೆ. ಈ ಬೆಳಗ್ಗೆ ಕೂಡ ಒಂದು ಕಾರ್ಯಕ್ರಮ ಇತ್ತು, ಒಂದು ಸತ್ಯನಾರಾಯಣ ಪೂಜೆಯನ್ನು ಒಂದು ಸಂಸ್ಥೆಯಲ್ಲಿ ಮಾಡ್ಕೊಂಡಿದ್ದೀವಿ. ಇಲ್ಲಿ ಪುಸ್ತಕ ಬಿಡುಗಡೆ, ಸಾಂಸ್ಕೃತಿಕ ಕಾರ್ಯಕ್ರಮ, ಹಾಡುಗಳು, ಗಾಯನ, ಉಪನ್ಯಾಸ ಅನೇಕ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬಂದಿದ್ದೇವೆ. ಇವತ್ತಿನ ಕಾರ್ಯಕ್ರಮ ನಮ್ಮ ಆತ್ಮೀಯ ಮಿತ್ರರಾದಂಥ ಹಿರಿಯರಾದಂಥ ಶ್ಯಾಮ ಜೋಶಿ ಅವರ ಒಂದು ಕೃತಿ ಬಿಡುಗಡೆ ಆಗ್ತದೆ. ಈ ಕೃತಿ ಬಿಡುಗಡೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತಿಸುತ್ತಾ ನಾನು ಒಂದೆರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ಅತಿಥಿ ಗಣ್ಯರು ದೀಪವನ್ನು ಬೆಳಗುವುದರ ಮೂಲಕ ಉದ್ಘಾಟಿಸಬೇಕಾಗಿದೆ. ಸರ್ಗಮಯ ತಮಸೋಮ ಜ್ಯೋತಿರ್ಗಮಯ ಮೃತ್ಯೋರ್ಮ ಅಮೃತಂಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಧನ್ಯವಾದಗಳು. ನಗುವು ಸಹಜದ ಧರ್ಮ, ನಗಿಸುವುದು ಪರಧರ್ಮ. ನಗುವ ಕೇಳುತ್ತ ನಗಿಸುವುದು ಅತಿಶಯದ ಧರ್ಮ ಎಂದು ಡಿವಿಜಿಯವರ ಕಗ್ಗದ ಸಾಲುಗಳಂತೆ ನಗು ಬದುಕಿಗೆ ರಸಧಾರೆ. ಯಾವ ಸನ್ನಿವೇಶಗಳು ನಮ್ಮನ್ನು ನಗಿಸುತ್ತವೆಯೋ ಅವು ಹಾಸ್ಯ. ಯಾರ ಭಾವಭಂಗಿಗಳು ನಮ್ಮನ್ನು ನಗಿಸುತ್ತವೆಯೋ ಅವನು ಹಾಸ್ಯಗಾರ. ಯಾವ ಅಕ್ಷರದ ಸಾಲುಗಳು ನಮ್ಮನ್ನ ನಗಿಸುತ್ತವೆಯೋ ಅವು ಹಾಸ್ಯ ಲೇಖನಗಳು. ಎಲ್ಲರನ್ನೂ ನಕ್ಕು ನಗಿಸುವ ಉದ್ದೇಶದಿಂದ ಹಾಸ್ಯ ಲೇಖನಗಳನ್ನು ಮೂಡಿಸಿದ ಪುಸ್ತಕ ರಂಗೇನ ಹಳೇತನ ಈ ದಿನ ವೇದಿಕೆಯಲ್ಲಿ ಲೋಕಾರ್ಪಣೆಗೊಳ್ಳುತ್ತಿದ್ದು, ಪ್ರೊಫೆಸರ್ ಭುವನೇಶ್ವರಿ ಹೆಗಡೆಯವರು ಅತಿಥಿ ಗಣ್ಯರೊಂದಿಗೆ ಈ ಕೃತಿಯನ್ನ ಲೋಕಾರ್ಪಣೆಗೊಳಿಸಬೇಕಾಗಿ ವಿನಂತಿ. ಪುಸ್ತಕವನ್ನ ಲೋಕಾರ್ಪಣೆಗೊಳಿಸಿದಂತಹ ಪ್ರೊಫೆಸರ್ ಭುವನೇಶ್ವರಿ ಹೆಗಡೆ ಮತ್ತು ಅತಿಥಿ ಗಣ್ಯರಿಗೆ ಧನ್ಯವಾದಗಳು. ಪುಸ್ತಕವನ್ನ ಲೋಕಾರ್ಪಣೆಗೊಳಿಸಿದಂತಹ ಪ್ರೊಫೆಸರ್ ಭುವನೇಶ್ವರಿ ಹೆಗಡೆ ಅವರು ಪುಸ್ತಕದ ಕುರಿತಾಗಿ ತಮ್ಮ ಮನದಾಳದ ಮಾತುಗಳನ್ನಾಡಬೇಕಾಗಿ ವಿನಂತಿ. ಶ್ರೀಮತಿ ಗಿರಿಜಾ ದೇಶಪಾಂಡೆ ಅವರು ಪುಸ್ತಕದ ಕುರಿತು ತಮ್ಮ ಮನದಾಳದ ಮಾತುಗಳನ್ನಾಡಬೇಕಾಗಿ ವಿನಂತಿ. ಎಲ್ಲರಿಗೂ ನನ್ನ ನಮಸ್ಕಾರ.
ನಮಸ್ಕಾರ. ನಾನು ಗಿರಿಜಾ ಎಸ್ ದೇಶಪಾಂಡೆ ಅಂತೇಳಿ ಕನ್ನಡ ಸಾಹಿತ್ಯದ ಒಬ್ಬ ಲೇಖಕ. ಮಾತಿನ ಮನೆಯ ರೂವಾರಿಯಾದ ರಾಸು ವೆಂಕಟೇಶ್ವರಿ, ಭುವನೇಶ್ವರಿ ಹೇಳಿದ ಭಾಷೆಬರಹಗಾರರು, ಅಣಪುರ ಅನ್ನ ಭಾಷೆಬರಹಗಾರರು, ಎಲ್ಲರಿಗೂ ನಾನು ನಮಸ್ಕಾರ. ಇವರು ಶ್ಯಾಮ್ ಜೋಶಿ ಅವರು ಹಿರಿಯರು ಮತ್ತು ಸಾಹಿತ್ಯ ಪ್ರಿಯರು, ಆತ್ಮೀಯರು. ಯಾರದೇ ಸಾಹಿತ್ಯದ ಬರಹ ಇರಲಿ ಅಂದ್ರೆ ನಮ್ದೊಂದು ವಾಟ್ಸಾಪ್ ಗ್ರೂಪ್ ಇದೆ, ಸರ್ಜಿ ಬಳಗ ಅಂತ. ಅದರಲ್ಲಿ ರಾಸು ವೆಂಕಟೇಶ್ ಅವರು ಇದ್ದಾರೆ, ಶ್ಯಾಮ್ ಜೋಶಿ ಅವರು ಇದ್ದಾರೆ, ಶೈಲಜಾ ಶರ್ಮಾ ಇದ್ದಾರೆ, ನಮ್ಮ ಜಯಶೀಲ SN ಇದ್ದಾರೆ. ಈ ತರ ಇದ್ದವರು ಎಲ್ಲ ಆತ್ಮೀಯತೆಯ ಒಂದು ಬಳಗಕ್ಕೆ ಯಾರೇ ಒಂದು ಸಾಹಿತ್ಯದ ಒಂದು ವಿಚಾರ ಬರೀಲಿ ಅದಕ್ಕೆ ತಕ್ಷಣ ಅದರ ಅನಿಸಿಕೆಯನ್ನ ಶ್ಯಾಮ್ ಜೋಶಿ ಅವರು ಹೇಳ್ಬಿಡ್ತಾರೆ. ಈಗ ಬರೀರಿ, ಹಾಗೆ ಬರೀರಿ. ನನಗ್ ಕೂಡ ನಾನು ಮೊದಲು ಬರೀ ಲೇಖನಗಳನ್ನು ಬರೀತಾ ಇದ್ದೆ, ಕವನ ಬರೀತಾ ಇದ್ದೆ. ಅವರ ಸ್ಫೂರ್ತಿಯಿಂದ ನಾನು ಹಾಸ್ಯ ಲೇಖನ ಬರೆಯೋಕೆ ಶುರು ಮಾಡಿದ್ದೀನಿ. ಅವರೇ ನನ್ನ ಗುರು ಅನ್ಬೋದು. ಅವರು ಸಂಕಲನಗಳು, ಅವರ ಅನೇಕ ಸಂಕಲನಗಳು ಬಿಡುಗಡೆ ಆಗಿದೆ. ಬದುಕು ಬರಹಗಳ ನಡುವೆ, ಅಹಲ್ಲೆ, ಇತರ ಕವನಗಳು, ಭಾವಚಿಲುಮೆ, ಗುಲಾಬಿ ಇವೆಲ್ಲ ಮೆಚ್ಚಿನ ಕವನಗಳಾಗಿವೆ ಪ್ರಭುವಿ. ಇವರು BSNL ನಿವೃತ್ತ ಉದ್ಯೋಗಿ, ಅಲ್ಲದೆ ನಾಟಕ ರಂಗದಲ್ಲಿ ಆಸಕ್ತಿ ಇದ್ದವರು ಮತ್ತು ಸಂಗೀತ ಪ್ರಿಯರು. ಇವರು ಬರೆದಿರುವಂತಹ ಈ ಹಾಸ್ಯಲೇಖನ ಅಂತಂದ್ರೆ ಈಗ ಹೇಳ್ದಂಗೆ ಹಾಸ್ಯಲೇಖನ ಅಂದ್ರೆ ನಮ್ಮ ಆಯಸ್ಸನ್ನ ಹೆಚ್ಚು ಮಾಡುತ್ತೆ ಇವು ಹಾಸ್ಯಲೇಖನಗಳು. ಹಾಸ್ಯ ಅನ್ನೋದೇನಿದೆ, ನಾವು ನಕ್ಕು ಯಾರು ನಗ್ತಾ ಇರ್ತಾರೋ ಅವ್ರ ಆಯಸ್ ಜಾಸ್ತಿ ಅಂತ ಹೇಳ್ತಾರೆ, ಡಾಕ್ಟರ್ಸ್ ಕೂಡ ಹೇಳ್ತಾರೆ. ಆ ರೀತಿ ಅಂತ ಹಾಸ್ಯಲೇಖನವನ್ನು ಬರೆದಿರುವಂತ ನಮ್ಮ ಶ್ಯಾಮ್ ಜೋಶಿ ಸರ್ ಕೆಲಸ ಈ ವಯಸ್ಸಿನಲ್ಲಿ ಅದು ಅವರನ್ನು ನೋಡಿ ನಾವು ಕಲಿಯಬೇಕಾಗಿದೆ. ಅವರು ರಂಗ್ಯಾನ ಅಳಿಯತನ ಹಾಸ್ಯಲೇಖನ, ನಮ್ಮೂರ್ ಕಡೆನೂ ಈ ಉತ್ತರ ಕರ್ನಾಟಕ, ಉತ್ತರ ಕರ್ನಾಟಕದ ಕಡೆ ಈ ಅಳಿಯತನ ಜಾಸ್ತಿ. ಅಳಿಯತನದಲ್ಲಿ ನಮ್ಮನೇಲೂ ಒಂದು ಈ ತರ ಶ್ಯಾಮ್ ಜೋಶಿ ಬರೆದಿರೋ ತರ ಒಂದು ಪ್ರಸಂಗ ನಡೆದಿತ್ತು. ಏನಂದ್ರೆ ಅಳಿಯತನ ಕಳಿಸಿದ್ರು ಅಳಿಯ ಬರ್ತಾನೆ ಅಂತ ಹೇಳಿ ಒಂದು ರೂಮು ಎಲ್ಲ ಇದು ಮಾಡಿ, ಮಂಚ, ಹಾಸಿಗೆ, ಅವನಿಗೆ 5 ತರದ್ದು ತಿಂಡಿಗಳು ಎಲ್ಲ ಮಾಡಿ ಇಟ್ಟ ತಕ್ಷಣ ಅಳಿಯ ಬಂದ ಹಳೆತನಕ್ಕೆ, ದೀಪಾವಳಿ ಹಳೆತನಕ್ಕೆ ಬಂದ ತಕ್ಷಣ ಬೆಳಗ್ಗೆ ಆರತಿ ಆಯ್ತು, ದೀಪಾವಳಿ ಚಂದ್ರ ದರ್ಶನ ಎಲ್ಲ ಆಯ್ತು, ತಿಂಡಿಗಳಾಯ್ತು. ಅಳಿಯಂದ್ರೆ ಹೋಗಿ ನೀವು ರೆಸ್ಟ್ ತಗೊಳ್ಳಿ ರೂಮಲ್ಲಿ ಹೇಳಿದ್ರು. ಹೇಳಿದ ತಕ್ಷಣ ಏನು ಸಿಕ್ಕಾಪಟ್ಟೆ ಶೆಕೆ. ಅವಾಗ ಚಳಿ ಇತ್ತು, ದೀಪಾವಳಿ ಚಳಿ ಬರುತ್ತೆ, ಚಳಿ ಇತ್ತು. ಅವರು ಅಯ್ಯೋ ಏನ್ ಶೆಕೆ ಆಗ್ತಾ ಇದೆ, ನೀವು ಅಳಿಗೆ ರೂಮಲ್ಲಿ ಯಾಕೆ ನೀವು ಎಲ್ಲ ವ್ಯವಸ್ಥೆ ಮಾಡಿದ್ರ, ನನಗೆ ಮಾಡಿ ಮೇಲೆ ನನಗೆ ಓಪನ್ ಸ್ಪೇಸ್ ಅಲ್ಲಿ ನನಗೊಂದು ಹಾಸಿಗೆ ಹಾಕೊಡಿ. ಅವಾಗ ಹಾಸಿಗೆ ಹಾಕೊಟ್ರು. ಇನ್ನೊಂದ್ಸಲ 2ನೇ ಸಲ ಅಳಿಯ ಹೋದ್ರಂತೆ. ಅವಾಗ ಚಳಿ ಅಂದ್ರೆ ಚಳಿ ಅಂತ. ಅವಾಗ ಮೇಲ್ಗಡೆ ಅವಾಗ ಶೆಕೆ ಕಾಲದಲ್ಲೇ ಹೋಗಿದ್ರಂತೆ. ಹೋದಾಗ ಅಳಿಯನ್ಗೆ ಹಾಸಿಗೆ ಹಾಸಿ ಮೇಲೆ ಮಾಡಿ ಮೇಲೆ ಹಾಸಿಗೆ ಹಾಸ್ಕೊಟ್ಟಿದ್ರಂತೆ. ಅಳಿಯಂದ್ರೆ ನೀವು ಹೇಳ್ದಂಗೆ ನಿಮ್ ಗಾಳಿ ಬೆಳಕು ಬೇಕಲ್ಲ, ನಿಮ್ಗೆ ಹಾಸಿಗೆ ಹಾಕೊಟ್ಟಿದ್ದೀನಿ ನೀನು. ಅಳಿಯ ಹೇಳಿದ್ನಂತೆ, ಅಯ್ಯೋ ಎಂತ ಹುಚ್ಚಿದ್ದೀರಪ್ಪ ನೀವು, ನಮ್ಗೆ ಥಂಡಿ ಹತ್ತೋಗಿದೆ, ನಮ್ ರೂಮಲ್ಲಿ ಹಾಸಿಗೆ ಹಾಸ್ಕೊಡಿ. ಆ ರೀತಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಅಳಿಯತನ ಅಂದ್ರೆ ಅದೊಂದು ದೊಡ್ಡದೊಂದು ಕಾರ್ಯಕ್ರಮ. ನಮ್ಮ ಅಳಿಯತಂದ್ರೆ ನಮ್ಮ ಮನೆಯಲ್ಲಿ, ನಮ್ಮ ಮದುವೆ ಆದಾಗ ಈಗ 42 ವರ್ಷದಿಂದ ನಮ್ಮ ಮನೆಯಲ್ಲೂ ಅಷ್ಟೇ, ಅಳಿಯ ಬರ್ತಾನೆ ಅಂತ ಒಬ್ಬ ಡೈನಿಂಗ್ ಟೇಬಲ್ ಮಾಡಿಸಿದ್ರು. ಮನೆಗೆಲ್ಲ ಏನೇನೋ ಡೆಕೋರೇಷನ್, ಸಾಮಾನು, ಆ ತರ ಅಳಿಯತನ ನಡೀತಾ ಇತ್ತು. ಇಲ್ಲಿ ನಮ್ಮ ಶ್ಯಾಮ್ ಜೋಶಿಯವರು ರಂಗ್ಯಾನ ಅಳಿಯತನದಲ್ಲಿ ಕೆಲವಾರು ಹಾಸ್ಯ ವಿಷಯಗಳನ್ನು ಕುರಿತು ಅದನ್ನ ವಿವರಿಸಿದ್ದಾರೆ. ರಂಗ್ಯ ಆಚರಿಸಿದ ರಾಜ್ಯೋತ್ಸವ, ರಂಗ್ಯ ಆಚರಿಸಿದ ಬಾಯಿ ಮುಚ್ಕೊಂಡು ಬರ್ರಿ ಅನ್ನೋದು, ಇವೆಲ್ಲ ಸೇರಿದಾಗ ನಮ್ಗೆ ನಗು ಬರುತ್ತೆ. ನಗು ಬಂದು ಹೊಟ್ಟೆ ಎಲ್ಲ ಮುಂದಾಗೋ ತರ ನಗಬೇಕು, ಆ ತರ ಇದೆ ಹಾಸ್ಯಲೇಖನ. ಅವರ ಇನ್ನೂ ಕೃತಿಗಳು ಬರಲಿ, ಅವರಿಂದ ಇನ್ನೂ ಸಾಹಿತ್ಯ ಸೇವೆ ಆಗಲಿ,
ಭಗವಂತ ಅವರಿಗೆ ಆಯಸ್ಸು ಆರೋಗ್ಯವನ್ನು ಎಲ್ಲ ದಯಪಾಲಿಸಲಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ಹಳೆತನದ ಕುರಿತು ತಮ್ಮ ಮನದಾಳದ ಮಾತುಗಳನ್ನಾಡಿ ಕೃತಿಯ ಬಗ್ಗೆ ಮಾತನಾಡಿದಂತಹ ಶ್ರೀಮತಿ ಗಿರಿಜಾ ದೇಶಪಾಂಡೆ ಇವರಿಗೆ ತುಂಬು ಹೃದಯದ ಧನ್ಯವಾದಗಳು. ನಗುವುದು ತುಂಬಾ ಸುಲಭ, ಆದ್ರೆ ಇನ್ನೊಬ್ಬರನ್ನ ನಗಿಸೋದು ಸ್ವಲ್ಪ ಕಷ್ಟದ ಕೆಲಸನೇ. ಅಂಥದ್ರಲ್ಲಿ ಹಾಸ್ಯ ಲೇಖನಗಳನ್ನ ಬರೆದು ರಂಗ್ಯಾನ ಹಳೆತನ ಪುಸ್ತಕದ ಮೂಲಕ ಎಲ್ಲರನ್ನ ನಕ್ಕು ನಗಿಸುವಂತಹ ಈ ದಿನ ಕೃತಿಯನ್ನ ಬಿಡುಗಡೆ ಮಾಡಿದಂತಹ ಶ್ರೀ ಶ್ಯಾಮಾ ಜೋಶಿಯವರು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳಬೇಕಾಗಿ ವಿನಂತಿ. ಹಾಸ್ಯ ಸಾಹಿತಿ ದ್ವಯರಾದ ಭುವನೇಶ್ವರಿ ಹೆಗಡೆ ಹಾಗೂ ರಾಮನಾಥ್ ಅವರೇ, ನನ್ನ ಸಾಹಿತ್ಯ ಮಿತ್ರರಾದ ವೆಂಕಟೇಶ್ ಅವರೇ ಹಾಗೂ ಅವರು ಶ್ರೀಮತಿ ಶೈಲಜಾ ವೆಂಕಟೇಶ್ ಅವರು ನಮ್ಮ ಡಿಪಾರ್ಟ್ಮೆಂಟ್ ಅನ್ನ BSNL, ನಾನು BSNL. ನಮ್ದು ಹುಬ್ಬಳ್ಳಿ ಊರ್ರಿ. ಹುಬ್ಬಳ್ಳಿ ಮಂದಿಗೆ ದೇವರಂದ್ರ ಭಯಂಕರ ಭಕ್ತಿ ಅವರಿಗೆ. ಅದಕ್ಕಿಂತ ಹೆಚ್ಚಾಗಿ ಈ ದೆವ್ವಗಳಂದ್ರೆ ಬಹಳ ಪ್ರೀತಿ. ಅಮಾಸಿ ಒಣ್ಣಿ ಬಂತಿರೋ ಲಿಂಬೆಹಣ್ಣು ಖರೀದಿ ಭಯಂಕರ. ಮಾರ್ಕೆಟ್ನಾಗ ಅದ್ರ ರೇಟ್ ಸಿಕ್ಕಾಪಟ್ಟೆ ನಾಳೆ ಹೋಗ್ಬಿಟ್ಟಿರ್ತಾವ. ನಮ್ಮ ಹುಬ್ಬಳ್ಳಿ ಮಂದಿಗೆ ಅಷ್ಟು ದೆವ್ವ ಭೂತ ಅದ್ರ ಕತಿ ಅಂದ್ರೆ ಅಷ್ಟು ಒಂದು ಆಸಕ್ತಿ ಬಹಳ ಆಗಿದೆ. ನಮ್ಮ ಸಂಯುಕ್ತ ಕರ್ನಾಟಕ ಪೇಪರ್ ಹುಬ್ಬಳ್ಳಿದು, ಅಲ್ಲಿ GH ರಾಘವೇಂದ್ರ ಅಂತ ಹೇಳಿ ಸಾಹಿತಿ ಇದ್ದರು, ಈಗಿಲ್ಲ, ವಿಧಿವಶರಾಗಿದ್ದಾರೆ. ಅವರು ನಮ್ಮ ಮಿತ್ರರು. ಅವರೊಂದು ಹಾಸ್ಯ ಹೇಳ್ತಿದ್ರು, ಅದನ್ನ ಹೇಳ್ತೇನೆ. ನಮ್ಮ ಹುಬ್ಬಳ್ಳಿ ಒಬ್ಬರು ಮಾಸ್ತರ್ಗೆ ದೂರದ ಊರಿಗೆ ಟ್ರಾನ್ಸ್ಫರ್ ಆಯ್ತು. ಹಳ್ಳಿ ಊರು, ಆ ಊರಿಗೆ ಬಸ್ ಇಲ್ಲ, 3 ಮೈಲು ನಡ್ಕೊತಾ ಹೋಗ್ಬೇಕು. ಇವರು ಮಾಸ್ತರ್ ಏನ್ ಮಾಡಿದ್ರು, ಮಧ್ಯಾಹ್ನದಾಗ ಊಟ ಹೊಡೆದು ನಿದ್ದೆ ಮಾಡಿ ಸಾವಕಾಶ ಹೋದ ರಾತ್ರಿ 10 ಹೊಡಿದು ಆಮೇಲೆ ಬಸ್ ಇಳಿದು ಮುಂದೆ ಇನ್ನೂ 3 ಮೈಲ್ ನಡೀಬೇಕು. ಮುಂದೆ ಹೋದ ಕೂಡಲೇ ಅಮಾಸಿ ಕತ್ಲಿ, ಒಟ್ಟ ಏನೇನೋ ಕಾಣಿಸೋದು, ಕಣ್ಣಾಗ 2 ಬಟ್ ಇಟ್ಕೊಂಡ್ರು ಕಾಣಿಸೋದು ನಡಿ. ಮುಂದೆ ಹೋಗಿ ಊರ್ ಹೊರಗಿನ ಸುಡಗಾಡಗಟ್ಟಿ ಇವತ್ತಲ್ಲ ನಿಮ್ಗೆ ಸ್ಮಶಾನ, ಸುಡಗಾಡಗಟ್ಟಿ, ಅಲ್ಲಿ ಒಂದು ಕಟ್ಟಿ ಮೇಲೆ ಒಬ್ಬ ಕೂತಿದ್ದ. ಕಟ್ಟಿ ಮೇಲೆ ಕೂತಿದ್ದ. ಮತ್ತ ಇವ್ ಹೋಗೋ ಮುಂದೆ ಏನ್ ಮಾಡ್ಬಿಟ್ಟಿದ್ರು, ಇವನ್ ಗೆಳೆಯರು ಸೆಂಡಪ್ ಪಾರ್ಟಿ ಅಂತ ಕೊಡ್ತಾರಲ್ಲ, ಸೆಂಡಪ್ ಪಾರ್ಟಿ ಒಳಗ ಆ ಊರಿಗೆ ಟ್ರಾನ್ಸ್ಫರ್ ಆಗಿದ್ದೀಗ ಅಲ್ಲಿ ದೇವದು ಬಾಳ ಇರ್ತಾವೋ ಮರ ಅಂತ ಹೇಳಿದ್ರು. ಹೆದರ್ಸ್ಬಿಟ್ಟಿದ್ರು ನಮ್ಮ ಮಟ್ಟ. ಹಿಂಗಡೆ ಆತು ಹಂಗಾರ ಇಲ್ಲಿ ಒಬ್ಬ ಬೆಟ್ಟಗೇನ ಇವನ್ ಕೇಳೋಂಗಿಲ್ಲ ಅಂತ ಹೇಳಿ ಅವ ಒಂದು ಕಟ್ಟಿ ಮೇಲೆ ಕೂತ್ಕೊಂಡಿದ್ದ. ಪೂರ ಬದ್ಲಿ ಮನುಷ್ಯ, ಮೈ ಮೇಲೆ ಅರಿವೇನೇ ಇಲ್ಲ ಅವಾಗ. ಆಮೇಲೆ ಹೋಗಿ ಅವನ ಹಂತಕ್ಕೆ ಹೋಗಿ ಕೇಳಿದ್ರು, ನೀನು ಇದೇ ಬಿಡೋ ನೆನಪ? ಹೌದ್ರಿ, ನಾ ಇದೇ ಬಿಡೋ. ಆಮೇಲೆ ಈ ಊರಾಗ ದೇವ್ ಬಾಳವಂತಾರೋ, ಮತ್ತೆ ನಂಗೆ ಗೊತ್ತಿಲ್ರಿ, ನಾ ಸತ್ತ 30 ವರ್ಷ ಆತು ಅಂದ. ಒಳಗ ಬಹಳ ಸಿಟಿಯಾಗಿರ್ತಿತ್ತು, ಅದಕ್ಕೆ ಹೊರಗೆ ಬಂದು ಕೂತೀನಿ ಅಂತ. ಒಳಗ ಬಹಳ ಸಿಟಿಯಾಗಿರ್ತಿತ್ತು, ಅದಕ್ಕೆ ಹೊರಗೆ ಬಂದು ಕೂತ್ಕೊಂಡೇನಿ ಅಂದ. ಇವ ಕೆಟ್ಟ ಓಡಿದ ಹೇಳ್ತೀನಿ ನಿಮ್ಗೆ, ದಿಕ್ಕಬಾರ ತನ್ನ ಕೈಯಾಗಿ ನಿಮ್ಮ ಎಲ್ಲಾ ಬ್ಯಾಗ್ ಅವು ಇವು ಅಲ್ಲೇ ಸುಡುಗಾಡಕ್ಕೆ ಹೋಗದ ಊರ್ ಕಡೆಗೆ ಓಡಿದ. ಹಿಂಗೇನಾಗ್ತದ ಅಂದ್ರೆ ಮಾತಿಗೆ ಕೆಲವು ಘಟನೆಗಳಿಗೆ ನಮ್ಗೆ ಹಾಸ್ಯ ಉತ್ಪನ್ನ ಆಗ್ತದೆ. ಈ ರಂಗ್ಯಾನ ಹಳೆತನ ಅಂತ ನಾನು ಬರೋದೆ ಈ ಪುಸ್ತಕ ಬರೋ ಕೂಡ ನಮ್ಗ ನಮ್ಮ ಗೆಳೆಯರೊಬ್ರು ಕೇಳಿದ್ರು, ಅದು ರಂಗ್ಯಾನ ಹಳೆತನ ಅಂತ ಬರ್ತೀವಿ. ರಂಗ್ಯಾನ ಅಂದ್ರೆ ಯಾವ ರಂಗ್ಯಾನ ಅಮ್ಮವನ ರೀ, ಇಲ್ಲೇ ಇದ್ದಾನವ, ಕರೆದ್ರೆ ಬರ್ತಾನವ, ಹೇ ರಂಗ್ಯ ಬಾಯಿಗೆ. ಅವ ಬಂದೇ ಬಿಟ್ಟ.
ಬಂದಬಿಟ್ಟ ಅಂತಂದ್ರೆ ಏನದ ಪ್ರತಿಯೊಬ್ಬರಲ್ಲಿ ಈ ರಂಗ್ಯ ಅನ್ನೋ ಇಲ್ಲ. ಅಂದ್ರೆ ರಂಗ್ಯ ಅಂದ್ರೆ ಹಾಸ್ಯ ಪ್ರಜ್ಞೆ. ನಮ್ಮ ಹಾಸ್ಯ ಪ್ರಜ್ಞೆ ಏನದ ಅದು ರಂಗ್ಯ ಅನ್ನೋದು. ಆಮೇಲೆ ಅವನಿಗೊಂದು ಹಳೆಯತನ ಅಂತಂದ್ರೆ ಅದ್ರ ಬಗ್ಗೆನೂ ವಿವರಣೆ ಕೊಡ್ತೀನಿ. ಈಗ ಗಿರ್ಜಕ್ಕ ಅವ್ರಿಗೆ ಅದ್ರ ಬಗ್ಗೆ ಒಂದಿಷ್ಟು ವಿವರಣೆ ಕೊಡ್ತೀನಿ. ನಾವು ಹಳೆಯತನ ಮಾಡೋದು ಅಂತಂದ್ರೆ ಏನಪ್ಪಾ ಅಂದ್ರೆ ಹಾಸ್ಯ ಪ್ರಜ್ಞೆಯನ್ನು ನಾವು ಬೆಳೆಸ್ಕೋಬೇಕು. ಕೆಲವು ಸಾಹಿತ್ಯ, ಕೆಲವು ಟಿವಿ, ಕೆಲವು ಮತ್ತೊಂದು ಅದು ಇದು ಓದಿ ಮಾಡಿ ನೋಡಿ ಅವನ್ನ ಈ ಹಾಸ್ಯ ಪ್ರಜ್ಞೆಯನ್ನು ನಾವು ಬೆಳೆಸ್ಕೊಳ್ಬೇಕು. ಯಾಕಂತಂದ್ರೆ ಅವ್ರು ಹೇಳಿದ್ರು ನಮ್ಮ ಆರೋಗ್ಯಕ್ಕೆ ಮುಖ್ಯವಾದದ್ದು. ಗಿರ್ಜಕ್ಕ ಅವ್ರು ಹೇಳಿದ್ರು ನಕ್ಕರ ಮನುಷ್ಯ ಆರೋಗ್ಯವಂತಾಗಿರ್ತಾನಂತ. ನಗಬೇಕು, ಆದಷ್ಟು ನಗಬೇಕು ಅಂತ ಹೇಳಿ. ಆಮೇಲೆ ಏನಾಯ್ತು, ನಮ್ಮ ಶ್ರೀನಿವಾಸ್ ಅವರು ನಮ್ಮ ಪಬ್ಲಿಷರ್ ಇದ್ದಾರಲ್ಲ, ಪ್ರಕಾಶಕರು, ಅವರೇ ಕೇಳಿದ್ರು ನನಗೆ ಇದು ಹಳೆಯತನ ಅಂತ ಬರ್ದಿರಲ್ರಿ, ಇದು ಹಳೆಯತನ ಅಂದ್ರೆ ಏನು ಅಂತ. ಮತ್ತ ಹಳೆ ಅನ್ನೋದಕ್ಕೆ ತಿರ್ಗಾ ಕೊಟ್ಟಿರ್ಲಿಲ್ಲ ಅವರು. ಅದಕ್ಕೆ ನಾನೇನಿದೆ ಪ್ರೂಫ್ ರೀಡಿಂಗ್ನಾಗ ಈ ಎಳೆ ಅನ್ನೋದು ತಿರ್ಗಾ ಕೊಟ್ಟು ಹಳೆತನ ಮಾಡಿದ್ಬಿಟ್ಟೆ. ಆಮೇಲೆ ಹಳೆತನ ಅಂದ್ರೆ ಏನ್ರಿ ಅಂತ ಅವಾಗ ಸಂಕ್ಷಿಪ್ತವಾಗಿ ಹೇಳಿದೆ. ಆದ್ರೆ ಇಲ್ಲಿ ಈಗ ನಾ ಹೇಳ್ಬೇಕಂತಂದ್ರೆ ಪ್ರತಿಯೊಬ್ಬ ಗಂಡು ಇಲ್ಲಿ ಕಡೆ ಮದುವೆ ಗಂಡು ಏನಂತಿರಲ್ಲ, ಅವಾಗ ಹೊರಗ ಮದುವೆ ಆದ ಕೂಡಲೇ ಮೊದಲೇ ದೀಪಾವಳಿಗೆ ಆದರಾತಿಥ್ಯ ಮಾಡ್ತಾರೆ. ಒಂದು ದಿವಸ ಅಲ್ಲದು 8 ದಿವಸ ಗಂಟೆ ಮಾಡ್ತಾರೆ. ಏನಪ್ಪಾ ಎಲ್ಲಾ ತಿಂಡಿ, ಎಲ್ಲಾ ನಮ್ಮನೆದ್ದು ಮೃಷ್ಟಾನ್ನ ಭೋಜನ ಅವು ಎಲ್ಲ ಅದ್ರ ಜೋಡಿ ಪಗಡಿ ಆಡೋದು ಮೊದಲಿತ್ತು ನಮ್ಮ ಕಡೆಗೆ. ಈಗ ಪಗಡಿ ಆಟನೂ ಗೊತ್ತಿಲ್ಲ, ಮತ್ತೊಂದು ಗೊತ್ತಿಲ್ಲ. ಅದ್ರ ಬಗ್ಗೆ ಏನ್ ಬಂದ ಅಂದ್ರೆ ಇಸ್ಪೀಟ್ ಆಡೋದು, ರನ್ನಿ ಅದು ಇದೆಲ್ಲ ಆಡೋದು. ಬೆಳದಂಗೆ ಆಡ್ಕೋತ ಕೊಡ್ತಾರೆ, ತೊಟ ಆಡ್ಕೋತಾರೆ. ಅದು ಈ ನನ್ನ ಮದುವೆ ಆರ್ಟಿಕಲ್ದಾಗ ಅದು ಮದುವೆ ಲೇಖನದಲ್ಲಿ ಇದು ರಂಗೇಣ ಆಯ್ತನ ಅಂತ ಬರ್ದೀನಿ. ಹಂಗಾಗದು ಅದ್ರ ಜೊತೆಗೆ ನಾಮಕರಣ 60, ಆಮೇಲೆ ಬಾಯಿ ಮುಚ್ಕೊಂಡು ಬರಿ ಅಂತಂದ್ರೆ ಏನು, ಅದು ಒಂದು ಲೆಕ್ಕದಲ್ಲೇ ಬೈಬೇಡ. ನಮ್ಮಲ್ಲಿ ಬಾಯಿ ಮುಚ್ಕೊಂಡು ಬಾ ದೇವರಾಗ ಹೇಳಿದ್ರೆ. ಆದ್ರೆ ಈಗೇನಂದ್ರೆ ಕೊರೋನಾ, ಎಲ್ಲರೂ ಮಾಸ್ಕ್ ಹಾಕೊಳ್ಬೇಕು, ಅದು ಬಾಯಿ ಮುಚ್ಕೊಂಡ್ಬೇಕು. ಅದು ಈ ರೀತಿ ನಮ್ಮ ಜೀವನದೊಳಗ ಪ್ರತಿಯೊಂದು ಹೆಜ್ಜೆಗೆ, ಪ್ರತಿಯೊಂದು ಯುವಕ ಒಂದು ಪ್ರತಿ ಸ್ಟೆಪ್ಸ್ಗೆ ಹಾಸ್ಯ ಅನ್ನೋದೇ ಇರ್ತದೆ. ಘಟನೆಗಳು ಬಂದಾಗ ಒಂದನ್ನೇ ಹಾಸ್ಯ ಉತ್ಪನ್ನ ಆಗ್ತದೆ. ಅದನ್ನು ನಾವು ಸವಿಬೇಕು. ಸವಿದ್ರೆ ಅದರಂತೆ ನಮ್ಮ ಜೀವನ ಚಲೋ ಆಗ್ತದೆ. ತಮ್ಮ ಮನದಾಳದ ಮಾತುಗಳೊಂದಿಗೆ ಹುಬ್ಬಳ್ಳಿಯ ಕನ್ನಡ ಕೂಡ ಕಿವಿಗೆ ತುಂಬಾ ಇಂಪಾಗಿತ್ತು. ಧನ್ಯವಾದಗಳು ಸರ್. ಈಗ ವೇದಿಕೆಯಲ್ಲಿ ಇರುವ ಇನ್ನೋರ್ವ ಅತಿಥಿಗಳಾದ ಪ್ರೊಫೆಸರ್ ಭುವನೇಶ್ವರಿ ಹೆಗಡೆಯವರು ಕೃತಿಯ ಕುರಿತಾಗಿ ತಮ್ಮ ಮನದಾಳದ ಮಾತುಗಳನ್ನಾಡಬೇಕಾಗಿ ಮಾತಿನ ನನಗೆ ಪ್ರವೇಶ ಕೊಟ್ಟಂತಹ ಹಿರಿಯರಾದ ಶ್ಯಾಮ್ ಕುಲಕರ್ಣಿಯವರು, ಡಾಕ್ಟರ್ ವೆಂಕಟೇಶ್ವರ, ಆತ್ಮೀಯರಾದ ನನಗೆ ಕರೆದುಕೊಂಡು ಬಂದಂತಹ ಅನಂತ್ ರಾಮನಾಥ್, ಕಾಲೇಜಲ್ಲಾದರೆ ಈ ಥರ ಏನಾದರೂ ಅಡಚಣೆಗಳು ಉಂಟಾದ್ರೆ ನಿಮ್ಮ ಸ್ಟೂಡೆಂಟ್ಸಿಗೆ ಭಾಳ ಖುಷಿ. ಬಂದವರು ಪಾಠ ಶುರು ಮಾಡಲಿಲ್ಲ, ಏನೇನೋ ಆಗ್ತಿರ್ತದೆ, ಅಟೆಂಡರ್ ಬರ್ತಾನೆ, ಒಂದು ನೋಟ್ ಕೊಡ್ತಾನೆ, ಅದನ್ನು ಓದಿ ಇರಬೇಕು. 5 ನಿಮಿಷ ಹೋದರೆ ಅಷ್ಟೇ ಆಯ್ತು ಅವರಿಗೆ. ಆ ಥರ ಇದಕ್ಕೆ ನನ್ನ
ಕ್ಲಾಸ್ ರೂಮಿನ ನೆನಪಾಯಿತು ನನ್ನ ಮೈಕಿ ಅವ್ರು ಎಂಜಾಯ್ ಮಾಡ್ತಾರೆ. ಮಕ್ಕಳಿಗೆ ಲೇಟ್ ಆದಷ್ಟು ಒಳ್ಳೆಯದು, ಯಾರೋ ಬಂದು ಉಪದ್ರ ಮಾಡೋದಷ್ಟು ಒಳ್ಳೆಯದು. ನಾನು ವೇದಿಕೆ ಮೇಲೆ ಇರೋದು ಮಾತ್ರ ಸಂಬೋಧನೆ ಮಾಡಿ ಮಾತಾಡ್ತಾ ಇದ್ದೆ. ಮಾತಿನ ಮನೆಯಲ್ಲಿ ಕೂತಂತಹ ಸೋದರ ಸೋದರಿಯರು, ಮಾತಿನ ಮನೆ ಅನ್ನುವಂಥ ಒಂದು ಪರಿಕಲ್ಪನೆ ಎಲ್ಲರಿಗೂ ಬರೋದಕ್ಕೆ ಸಾಧ್ಯ ಇಲ್ಲ. ಇವತ್ತು ಮಾತೇ ಬೇಡ ಅನ್ನೋರೇ ಜಾಸ್ತಿ ಇದೆ. ನಮ್ಮ ಮುಖಕ್ಕೆ ಯಾವತ್ತು ಕೈಗೆ ನೀವೇನು ಹೇಳಿದ್ರಲ್ಲ, ಕೈ ಹೇಳಲಿಕ್ಕೆ ಕೆಲಸ ಅಂಕಲಂಗೋಟಿ ಅಂತ ಒಂದು ಅಂಕಲಂಗೋಟಿ ಹಾಕಿದ ದಿನದಿಂದ ನಾವು ಮಾತನ್ನೇ ಮರ್ತವರಾಗಿದ್ದೀವಿ. ಯಾರನ್ನೂ ಭೇಟಿಯಾಗಿಲ್ಲ, ಯಾರು ಸ್ನೇಹಿತರ ಮನೆಗೆ ಹೋಗಬೇಕಿಲ್ಲ. 4 ಜನರನ್ನು ಒಟ್ಟಿಗೆ ಸೇರಿದ್ರು ಬಯಲಿನ ಓಡಿ ಹೋಗುವಂಥ ಜನ ಇದ್ದಾರೆ ಅಲ್ಲಿ ಅಂತ ಓಡಿದ್ರು. ಅಂಥ ಒಂದು ಅಂತರ್ಮುಖಿಗಳಾಗಿದ್ದ ನಮ್ಮನ್ನ 4 ಜನರಿಗೆ ಎದುರಿಗೆ ತಂದು ನಿಲ್ಲಿಸುವಂತಹ ಸಾಹಸವನ್ನು ಮಾಡಿದ್ದಾರೆ. ಮಾತಿನ ಮನೆಗೆ ನಮ್ಮನ್ನು ಆಹ್ವಾನಿಸಿದ್ದಾರೆ. ಇದಕ್ಕೆ ಕಾರಣಕರ್ತರಾದಂತಹ ಶ್ಯಾಮ್ ಜೋಶಿ ಅವರನ್ನು ನಾನು ಹೃತ್ಪೂರ್ವಕವಾಗಿ ಒಬ್ಬ ಸಾಹಿತ್ಯಾಸಕ್ತರಾಗಿ, ಹಾಸ್ಯ ಸಾಹಿತಿಯಾಗಿ ಅಭಿನಂದಿಸೋದಕ್ಕೆ ಇಷ್ಟಪಡ್ತೀನಿ. ಅಂದರೆ ಈ ಮಾತು, ಪುಸ್ತಕ ಬಿಡುಗಡೆ, ಇದು ನಿನ್ನೆಷ್ಟೇ ವಿಜಯ ಮಾಡಲು ಕೇಳಿದರು. ಪುಸ್ತಕ ಬಿಡುಗಡೆಯ ಕಾರ್ಯಕ್ರಮಗಳು ಪ್ರಾರಂಭ ಆಗಿದ್ದಾವೆ, ಇವತ್ತೇ ಇನ್ನೂ ಪ್ರಾರಂಭ ಆಗ್ತಾ ಇದೆ. ನಿಮ್ಮ ಅಭಿಪ್ರಾಯ ಏನು ಅಂತ. ನಾವು ಈ ಟಿವಿ, ನಮ್ಮ ಕಂಪ್ಯೂಟರ್, ಲ್ಯಾಪ್ಟಾಪ್ನಲ್ಲಿ ಆನ್ಲೈನ್ ಪುಸ್ತಕ ತುಂಬ ಬಿಡುಗಡೆ ಮಾಡ್ತೀವಿ. ಅಲ್ಲಿರೋರೆಲ್ಲ ನಾನು ಸ್ಟಾಂಪ್ ಸೈಜ್ ಪ್ರೇಕ್ಷಕರೇ ಅಂತ ಸಂಬೋಧನೆ ಮಾಡ್ತಾರೆ. ಸ್ಟಾಂಪ್ ಸೈಜ್ ಮಾತ್ರ, ಅವೇನು ಆಫ್ ಮಾಡ್ಕೊಂಡು ಕೂತ್ಕೊಂಡಾವೋ, ಫೋಟೋ ಅಂಟಿಸಿದಾರೋ, ನಗುತ್ತಾವೋ, ಇನ್ನೂ ಏನೂ ಇಲ್ಲ. ಒನ್ ವೇ ನಾವು ಗೋಡೆ ನೋಡ್ಕೊಂಡು ಭಾಷಣ ಮಾಡಿ ಮುಗಿಸಿ ಪುಸ್ತಕ ಬಿಡುಗಡೆ ಮಾಡಿದ್ದೀವಿ. ತುಂಬ ಬಿಡುಗಡೆ ಮಾಡಿದ್ವಿ. 1.5 ವರ್ಷ. ಇದು 2ನೇ ಪುಸ್ತಕ ಅಲ್ಲ ಇವತ್ತು ನಾವು ಮಾಡ್ತೀವಿ. ಮನುಷ್ಯರ ನಡುವೆ ಮಾತಿನ ಮೂಲಕ ಪುಸ್ತಕ ಬಿಡುಗಡೆ ಮಾಡುವಂಥ ಈ ಒಂದು ಸಂದರ್ಭಕ್ಕಾಗಿ ನಮ್ಮೆಲ್ಲರನ್ನ ಒಟ್ಟಿಗೆ ನಾನು ಅಭಿನಂದಿಸ್ತೀನಿ. ಕರೋನಾ ಇಷ್ಟರ ಮಟ್ಟಿಗೆ ನಮಗೆ ದಯ ತೋರಿ ಹೋಗಿ ಮಾಡ್ಕೊಳ್ಳಿ, ಪಾಪ ಪುಸ್ತಕ ಬಿಡುಗಡೆ ಮಾಡ್ಕೊಳ್ಳಿ, ನಾನು ಮಾತಾಡ್ಕೊಳ್ಳಿ, ಮಾತಿನ ಮನೆಯಲ್ಲಿ ಕೂತ್ಕೊಳ್ಳಿ ಅಂತ ನಮ್ಮ ಮೇಲೆ ಕರುಣೆ ತೋರಿ ಬಂತಹ ಕೊರೋನಾ ಸೋದರಿಗೂ ಈ ಸಂದರ್ಭದಲ್ಲಿ ಒಂದು ಕೃತಜ್ಞತೆ ಮಾತನ್ನು ನಾನು ಹೇಳ್ಕೊಳ್ತಿರ್ತೀನಿ. ಈ ಮಾತೇ ಇಲ್ಲದಿದ್ದವರು, ನಾನು ಮಂಗಳೂರಲ್ಲಿ 32 ವರ್ಷ ಮೇಡಮ್, ನಾನು ಅರ್ಥಶಾಸ್ತ್ರದ ಪ್ರಾಧ್ಯಾಪಕ, ರಿಟೈರ್ ಆದರೆ. ಅರ್ಥಶಾಸ್ತ್ರದಲ್ಲಿ ಮಾತಿಗೆ ಕೆಲಸ ಇಲ್ಲ, ಅಲ್ಲಿ ಲೆಕ್ಕಾಚಾರ ಅಷ್ಟೇ. ಆದರೆ ನಾನು ಮಾತು ಬೇಕಾದವರು ಯಾಕೆಂದರೆ ನಾನು ಹುಟ್ಟಿದಂಥ ಹಳ್ಳಿ ಉತ್ತರ ಕನ್ನಡ ಜಿಲ್ಲೆಯ ಒಂದು ಹಳ್ಳಿ, ಶಾಮಕುಲಕರ್ಣಿಯವ್ರ ಹತ್ರ. ನಾನು ಶಾಮಕುಲಕರ್ಣಿಯವರು ಫೋನ್ ಮಾಡಿದ ತಕ್ಷಣ ನನಗೆ ಇವ್ರಿಗೆ ಏನೋ ಒಂದು ಆತ್ಮೀಯತೆ ಸ್ಥಾಪನೆ ಆಗಿ ಹೋಯ್ತು. ಯಾಕೆ ಅಂದರೆ ನಾನು ಹುಟ್ಟಿದ ಜಿಲ್ಲೆಯಲ್ಲಿ ಅವರು ಕೆಲಸ ಮಾಡ್ತಾರೆ. ನನ್ನ ತಾಯಿಗೂ ಸಿದ್ದಾಪುರ ಅಂತ ಅವ್ರಿಗೆ. ಅಲ್ಲಿ ಅವರು ನಮ್ಮ ಫೋನ್, ನಾನು ನಿಮ್ಮ ಫೋನಿಗೆ ಬರ್ತೇನೆ, ಟೆಲಿಫೋನ್ ಇಲಾಖೆ, BSNL ಇಲಾಖೆ ಬಂದರೆ ನನಗೆ ತುಂಬ ಒಂದು ಗೌರವನೀಯ ಪ್ರೀತಿ ಇದೆ. ಯಾಕೆಂದ್ರೆ ನಾನು ವಿವರಣೆ ಕೊಡ್ತೀನಿ. ಆ ಫೋನ್ ಬಂದ ಸಂದರ್ಭದಲ್ಲಿ ನಮ್ಮ ಹಳ್ಳಿಗಳಲ್ಲಿ ಫೋನೇ ಇರಲಿಲ್ಲ. ಒಂದೇ ಒಂದು ಫೋನ್ ನಮ್ಮ ಮನೇಲಿ ಇತ್ತು, ಪಟೇಲರ ಮನೇಲಿ ಒಂದು ಫೋನ್. ಎಲ್ಲರೂ ಬಂದು ನಮ್ಮ ಮಗ ಬೆಂಗಳೂರು ಇದ್ದಾನೆ, ಫೋನ್ ಹಚ್ಚು. ಈ ಧಾರವಾಡ ಭಾಷೆಯ ಬಗ್ಗೆ ನನಗೆ ತುಂಬ ಪ್ರೀತಿ. ಯಾಕೆಂದರೆ ನಾನು ಧಾರವಾಡದ ಕರ್ನಾಟಕ ವಿಶ್ವವಿದ್ಯಾನಿಲಯದಲ್ಲಿ ಅರ್ಥಶಾಸ್ತ್ರಕ್ಕೆ MA ಮಾಡಿದ್ದೀನಿ. ಅಲ್ಲೇ ಉಳ್ಕೊಂಡು ಹುಬ್ಬಳ್ಳಿಯಲ್ಲಿ 1 ವರ್ಷ ರೂಮ್ ಮಾಡಿ ಉಳ್ಕೊಂಡು KS ಎಕ್ಸಾಮ್ ಬರೆದಿದ್ದೀನಿ. ಆಮೇಲೆ ಮಂಗಳೂರಿಗೆ ಹೋಗಿ ನಾನು ಅರ್ಥಶಾಸ್ತ್ರದ ಪ್ರಾಧ್ಯಾಪಕಿಯಾಗಿ ರಿಟೈರ್ ಆಗಿದ್ದೀನಿ. ಈಗ ಬೆಂಗಳೂರಿಗೆ ಮಗಳ ಜೊತೆ ಸುಮ್ಮನೆ ಬಂದು, ಮಗಳೊಬ್ಬಳೇ ಇರ್ತಾರೆ, ಕೊರೋನಾ ಟೈಮಲ್ಲಿ ಒಬ್ಬಳೇ ಬಂದಿದ್ದಾರೆ, ಅವರ ಜೊತೆ ಬಂದು ಈಗ ಬೆಂಗಳೂರಲ್ಲಿದ್ದೀನಿ. ಇದೆಲ್ಲ ಬೇರೆ 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 ಭೌಗೋಳಿಕ ಪ್ರದೇಶಗಳ ನಡುವೆ ಹೋದಾಗ ಈ ಹಾಸ್ಯ ಪ್ರಜ್ಞೆ ಇರೋರಿಗೆ ಮೊದಲು ನಮಗೆ ಕಿವಿಗೆ ಬೀಳೋದು ಅಲ್ಲಿಯ ಮಾತು, ಆಮೇಲೆ ಅಲ್ಲಿಯ ಸಂಸ್ಕೃತಿ, ಅಲ್ಲಿಯ ಜನಜೀವನ, ಅವರ ಜೀವನ ಶೈಲಿ. ಮೊದಲು ಕಿವಿಗೆ ಬೀಳೋದು ಮಾತು. ಮಾತಿನ ಮನೆ ಸರ್ ಯಾರು ಬೆಳೆಸುತ್ತಿದ್ದು? ನೀವೇ ಅಲ್ವಾ? ನಿಮಗೆ ನಾನು ಎಲ್ಲ ಸಾಹಿತಿಗಳ ಪರವಾಗಿ, ಮಾತನ್ನು ಇಷ್ಟಪಡೋರ ಪರವಾಗಿ ನಾನು ಅವರಿಗೆ ಒಂದು ಕೃತಜ್ಞತೆಗಳು ನೀಡ್ತೀನಿ. ಅಂದರೆ ಮಾತು ಬೇಡ. ನಮ್ಮ ಹಳ್ಳಿಗಳಲ್ಲಿ ಕೆಲವು ಮದುವೆಗಳು ನಡೀತಿರ್ತಾರೆ, ಕುರ್ಚಿ ಹಾಕಿ ಒಬ್ಬ ಕೊಡ್ಬೋತಾನೆ, ಸೊಗಸುಗಾರ, ಪುಟ್ಟಯ್ಯ, ಅವನಿಗೆ ಬೇರೆ ಏನೇನೋ ಹೆಸರುಗಳನ್ನು ಹೇಳ್ಬೋದು. ಅವನಿಗೆ ಬೇರೆ ಏನು ಕೆಲಸ ಇಲ್ಲ, ಜವಾಬ್ದಾರಿ ಇಲ್ಲ. ಅವನ ಮನೆ ಮದುವೆ ಎಲ್ಲ ಮದುವೆಗೆ ಬಂದಿರ್ತಾನೆ, ಅವನು ಸುತ್ತ ಎಲ್ಲ ಕುರ್ಚಿ ಹಾಕೊಂಡ್ಬರೋದು, ಚಾಪೆ ಹಾಕೊಂಡ್ಬರೋದು, ಬಿಂಬ ಹಾಕೊಂಡು ಕೂತ್ಕೊಂಡು ಅವನು ಮಾತಾಡೋದಕ್ಕೆ ಶುರು ಮಾಡಿದ ಅಂದರೆ ಎಲ್ಲ ಬಂದು ಸೇರ್ಕೊಳ್ಳಿ. ನಾವು ಮದುಮಕ್ಕಳು ಎಲ್ಲರೂ ಹೋಗಿ ಕೂತ್ರೆ ಮದುವೆ ನಡೀಬೇಕಲ್ಲ, ಒಟ್ಟು ಬೈತಿರ್ತಾರೆ. ಅವನಿಗೆ ಈ ಕಡೆ ಮಂಟಪದ ಹತ್ರ ಎಲ್ಲರೂ ಮದುವೆ
ಆ ಥರದ ಮಾತುಗಾರರು ನಮ್ಮಲ್ಲಿ ತುಂಬ ಜನ ಇದ್ದಾರೆ. ನಾವು ಅಡಿಕೆ ತೋಟದವರು ಅಡಿಕೆಯ ಸೀಸನ್ ಮುಗಿದ ತಕ್ಷಣ ಜನರಿಗೊಂಥರದ ನಾನು ಬರುವಾಗ ರಾಮನಾಥ್ ಅವರ ಹತ್ರ ಹೇಳ್ತಾ ಇದ್ದೆ, ಈ ನವರಾತ್ರಿಯ ಸಂದರ್ಭ ಇದೆಯಲ್ಲ, ಪುಸ್ತಕ ಬಿಡುಗಡೆಗೆ ಪ್ರಶಸ್ತವಾದಂಥ ಕಾರಣ. ಏನೋ ಗೊತ್ತಿಲ್ಲ, ನಾವು ದೈವಿಕತೆಯನ್ನು ನಂಬೋರಿಗೆ ಅದು ದೈವತ್ವ ಅಂತ ಅನ್ಕೋಬಹುದು, ಅಥವಾ ಪುಸ್ತಕವನ್ನು ನಾವು ಪೂಜಿಸುವವರಾದ್ದರಿಂದ ಸರಸ್ವತಿಯನ್ನು ಆರಾಧಿಸುವ ರೂಪ ಅಂತ ಅನ್ಕೋಬಹುದು. ಪುಸ್ತಕ ಬಿಡುಗಡೆ ಈ ಸಂದರ್ಭದಲ್ಲಿ ಇಟ್ಕೊಂಡಿದ್ದು ಕೂಡ ತುಂಬ ಒಳ್ಳೆಯ ಒಂದು ಕೆಲಸ. ನವರಾತ್ರಿ ನಮ್ಮಂಥವರಿಗೆ, ನಾವು ನಾವು ಮನೆ ರಿಟೈರ್ ಆಗಿದ್ದೀನಿ, ಉದ್ಯೋಗಸ್ಥ ಮಹಿಳೆಯರಿಗೆ ಮನೆಯಲ್ಲಿ ಲಲಿತಾ ಸಹಸ್ರನಾಮ ಓದೋದು ಅವೆಲ್ಲ ಸಾಧ್ಯ ಇಲ್ಲದೆ ಇರೋದು. ನಾನು ರಾಮನಾಥ್ ಹತ್ರ ಮಾತಾಡುವಾಗ, ನೀವು ಮನೆಯಲ್ಲೆಲ್ಲ ಪೂಜೆ ಮಂಗಳಾರತಿ ಎಲ್ಲ ಮಾಡ್ತೀರಾ ಅಂತ ಕೇಳಿದಾಗ, ನಾವು ಮನೆಯಲ್ಲಿ ಮಂಗಳಾರತಿ ಮಾಡ್ತಾ ಕೂತ್ರೆ ಕಾಲೇಜಿಗೆ ಹೋಗಿ ಲೇಟಾಗಿ ಪ್ರಿನ್ಸಿಪಾಲ್ ನಮಗೆ ಮಂಗಳಾರತಿ ಮಾಡ್ತಾರೆ. ನಾನು ಮನೆಯಲ್ಲಿ ಏನೂ ಮಂಗಳಾರತಿ ಮಾಡೋದಕ್ಕೆ ಕಾಯಕವೇ ಕೈಲಾಸ, ಎಲ್ಲ ಉದ್ಯೋಗಸ್ಥರು ಮಾಡುವಂಥದ್ದು. ಈ ನಿರಾಳವಾಗಿ ಉದ್ಯೋಗಸ್ಥರು ಜೀವನ ಮುಗಿಸಿ ರಿಟೈರ್ ಆದ ಮೇಲೆ ಕೂತ್ಕೊಂಡು ಹಳೆಯದನ್ನು ನೆನಪು ಮಾಡಿಕೊಳ್ಳುವಂಥ ಕೆಲಸ ಇದೆಯಲ್ಲ, ಮಾತಿನ ಮೂಲಕ ಹೇಳ್ಬೋದು, ಲೇಖನಗಳ ಮೂಲಕ ತುಂಬ ಸೊಗಸಾಗಿ ಅವರ ವೃತ್ತಿ ಜೀವನದಲ್ಲಿ ಅವರು ಕಂಡಂತಹ ಸ್ವಾರಸ್ಯಕರ ವ್ಯಕ್ತಿಗಳು, ಅವರ ಸ್ವಭಾವ ವೈಚಿತ್ರ್ಯಗಳು, ಬೇರೆ ಬೇರೆ ಪ್ರದೇಶಗಳಿಗೆ ಹೋದಾಗ ಆದಂಥ ಅನುಭವಗಳು, ಇವೆಲ್ಲವನ್ನ ತುಂಬ ಅಂದರೆ ತುಂಬ ಸ್ವಾರಸ್ಯಕರವಾಗಿ ಚಿಕ್ಕ ಘಟನೆಗಳ ಮೂಲಕ ರಂಗ್ಯಾನ ಹಳೇತನ ಅಂತ, ಈ ಹಳೇತನ ಅವರಿಗೆ ಗೊತ್ತಾಗಲಿಲ್ಲ ಅಂತ ಹೇಳಿದಾಗ, ಅದು ಉತ್ತರ ಕರ್ನಾಟಕದ ಭಾಷೆ. ನಮ್ಮಲ್ಲಿ ಬಾಣಂತನ ಅಂತ ಬರೋದಿಲ್ಲ, ಬಹುಶಃ ಬೆಂಗಳೂರು ಬಳಸ್ತಾರೆ. ಅದೊಂಥರ ಅದು ಅವರವರೇ ಅನುಭವಿಸ್ಕೋಬೇಕಾಗಿತ್ತು. 4 ಜನ ಅಂತ ಕೈ ಕಟ್ಟಿ ನಿಲ್ಲಬೇಕಾಗ್ತದೆ. ಹಳೆತನ ಸುಮ್ಮನೆ ಆಗಿರೋದಿಲ್ಲ. ಒಬ್ಬ ಅಳಿಯ ಬಂದಾದರೆ ಅವನ ಸೇವೆಗೆ 4-5 ಜನ ಇರಬೇಕಾಗ್ತಿತ್ತು. ಆಗ ಇವಾಗ ಅಳಿಯಂದರು ಅವರವರ ಕಾಲಕ್ಕೆ ತಕ್ಕ ಹಾಗೆ ಅವರವರ ವಜನ ಕಡಿಮೆ ಆಗ್ತಾ ಬಂದಿದೆ. ಮಾವನ ಸ್ಥಿತಿ ಆಗ ಚಿಂತಾಜನಕವಾಗಿತ್ತು. ನಾನು ಅರ್ಥಶಾಸ್ತ್ರ ಬೋಧಿಸುವಾಗ ಸುಮ್ಮನೆ ತಮಾಷೆಗೆ ಉದಾಹರಣೆಗಳನ್ನ ತಮಾಷೆ ಕೊಡ್ತಾ ಇದ್ದೆ. ಮಕ್ಕಳಿಗೆ ಹೋಗ್ಬೇಕಲ್ಲ, ಅರ್ಥಶಾಸ್ತ್ರ ಗಂಭೀರವಾದದ್ದು, ತಲೆಗೆ ಹೋಗ್ಲಿ ಅಂತ ಅವರಿಗೆ ಈ ಟಿ.ಪಿ. ಕೈಲಾಸ ಓದೋದು, ನಾಲ್ಕಸ್ತೂರಿ ಅವರದ್ದೆಲ್ಲ ಅರ್ಥ ಹೇಳ್ತಾ ಅನರ್ಥಕೋಶ ಅಂತ ಬರ್ತಾರೆ. ನಾಲ್ಕಸ್ತೂರಿಯವರ ಅನರ್ಥಕೋಶ ನಮ್ಮ ಟೇಬಲ್ ಮೇಲೆ ಇದ್ಬಿಟ್ರೆ ಜೀವನದಲ್ಲಿ ತುಂಬ ಬೋರ್ ಆದಾಗ, ಜೀವನದಲ್ಲಿ ತುಂಬ ಡಿಪ್ರೆಷನ್ ಆದಾಗ ಇನ್ನೇನು ಮಾಡೋದಕ್ಕೆ ಹೋಗ್ಬೇಡಿ. ಯಾರನ್ನೋ ಮಾತಾಡಿಸಿ ಅಯ್ಯೋ ನೀವು ಸಾಹಿತ್ಯದ ಸತ್ಯ ಅನ್ನೋ ಥರ ನಮ್ಮನ್ನವರು ನೆಗೆಟಿವಿಟಿಗೆ ತಳ್ಳೋರು ಇರ್ತಾರೆ. ಅಂಥವ್ರ ಹತ್ರ ಹೋಗಿ ಸಿಂಪತಿಯನ್ನು ಎಕ್ಸ್ಪೆಕ್ಟೇ ಮಾಡಬೇಡಿ. ಬೇಜಾರಾಗಿದ್ದೀರಿ ಅಂತಂದ್ರೆ ಮುಗಿಯುತ್ತೆ. ಅದಕ್ಕೆ ಅರ್ಥ ಬೇಜಾರಾದ ಸಂದರ್ಭದಲ್ಲಿ ನಾಲ್ಕಸ್ತೂರಿಯವರ ಒಂದು ಅನರ್ಥಕೋಶ ಅಂತ ಇದೆ, ನೋಡ್ತಾ ಹೋಗಿ ಒಂದೊಂದು ಶಬ್ದಕ್ಕೆ ಅವ್ರು ಕೊಡ್ತಾ ಇರುವ ಅರ್ಥ ಜೋರಾಗಿ ನಗಬೇಕು. ನಾವು ಡಿಪ್ರೆಸ್ ಆಗಿದ್ವಾ, ನಮಗೆ ದುಃಖ ಆಗಿತ್ತ ಅಂತ ಮರ್ತೋಗೋ ರೀತಿಯಲ್ಲಿ ಅವರು ನಮ್ಮ ಮನಸ್ಸನ್ನು ಅರಳಿಸಿಬಿಡ್ತಾರೆ. ಅಂಥ ಉದಾಹರಣೆಗಳನ್ನ ನಾನು ಕ್ಲಾಸಲ್ಲಿ ಬಳಸ್ಕೊಳ್ಳೋದಕ್ಕೆ ನನಗೆ ತುಂಬ ಇಷ್ಟ ಆಗ್ತಿತ್ತು. ನಾನು ಹೇಳಿದೆ, ಈ ನಾವು ಅರ್ಥಶಾಸ್ತ್ರದಲ್ಲಿ ಹಣ ಎಂದರೇನು ಇಂಥದ್ದೆಲ್ಲ ಹೇಳ್ತೀವಿ, ಬ್ಯಾಂಕ್ ಎಂದರೇನು ಅದೆಲ್ಲ ಡೆಫಿನಿಷನ್ಸ್ ಮಾತ್ರ. ನಾನು ಹಣ ಎಂದರೆ ಸುಮ್ಮನೆ ನಾನು ತಮಾಷೆ ಮಾತ್ರ ಅರ್ಥ ಹೇಳ್ತಾ ಇದ್ದೆ. ತಮಾಷೆ ಅರ್ಥವನ್ನು ಹೇಳಿದ್ವಿ. ಈ ಮಕ್ಕಳು ಏನು ಮಾಡಿದ್ದಾರೆ, ಸ್ಟೂಡೆಂಟ್ಸು, ನಾನು ಏನು ಉದಾಹರಣೆ ಕೊಟ್ಟಿದ್ದೀನೋ ಅದನ್ನು ಮಾತ್ರ ನೆನಪಿಟ್ಕೊಂಡು ನಿಜವಾಗಿ ಥಿಯರಿ ಮಾತಾಡ್ತಿದ್ದಾರೆ. ನಿಮ್ಮ ಪ್ರಿನ್ಸಿಪಾಲಿಗೆ ನನ್ನ ಮೇಲೆ ಡೌಟ್, ನಿಮ್ಮ ಕ್ಲಾಸಲ್ಲಿ ಏನೋ ಮಕ್ಕಳು ಬಹಳ ನಗುತ್ತಾರಂತಲ್ಲ, ಯಾಕೆ ಅಂತ ಕೇಳಿದ್ರು. ಅದೇ ಏನು ಮಾಡ್ತಾರೆ ಸರ್, ಅದಾಗೆಲ್ಲ ಒಂಚೂರು ಲೈಟ್ ಆಗಿ ನಾನು ಉದಾಹರಣೆಗಳನ್ನ ಕೊಡ್ತೀನಿ ಅಂತ. ಆದರೂ ಅವರಿಗೆ ಖುಷಿ ಇರಲಿಲ್ಲ. ಅರ್ಥಶಾಸ್ತ್ರದಲ್ಲಿ ನಗುವಂಥದ್ದು ಏನು ಬರ್ತದೆ ಅಂತ ಕೇಳ್ತಾ ಇದ್ರು. ನಾನು ಹೀಗೆ ತಮಾಷೆಗೆ ಹೇಳ್ತಾ ಇದ್ದೆ. ಅದನ್ನು ಕೇಳಿಸ್ಕೊಂಡು ಮಕ್ಕಳು ಪರೀಕ್ಷೆಯಲ್ಲಿ ಬರೆದ್ರು, ಹಣ ಎಂದರೇನು ಅಂತ ಕೇಳಿದ್ರು. ಹಣ ಎಂದರೆ ನಮ್ಮ ಸ್ಟೂಡೆಂಟ್ ಬರೆದಿದ್ರು, ಹೆಣ್ಣು ಕೊಟ್ಟ ಮಾವನನ್ನ ಹೆದರಿಸಿ ಅಲುಗಾಡಿಸಿದಾಗ ಉದುರುವ ಪದಾರ್ಥ. ಆಗ ಹೆಣ್ಣು ಕೊಟ್ಟ ಮಾವನ ಪರಿಸ್ಥಿತಿ ಹಂಗಿತ್ತು. ಮಗನ ಅಳಿಯನ ಡಿಮಾಂಡು, ಮಗಳ ಡಿಮಾಂಡು, ಅತ್ತೆ ಡಿಮಾಂಡು, ಡಿಮಾಂಡ್ ಲಿಸ್ಟ್ ಎಲ್ಲ ಕಾಪಿ ಅಂತಿದ್ರು ಕನ್ಯಾಪೀಠಗಳಿಗೆ. ಇವಾಗ ಹೇಳಿ ನೋಡೋಣ, ಹುಡುಗಿಯರು ಹೋಗ್ತಾರ ಕಾಪಿ ಹೀಗೆ ಅಂದಿಲ್ಲ. ಇಲ್ಲ, ಕನ್ಯಾಪೀಠಗಳಿಲ್ಲ. ಈಗ ವಚನಗಳು ಬದಲಾಗಿದ್ದಾರೆ, ಕಾಲ ಬದಲಾಗಿದೆ. ಕನ್ಯಾ ಅನ್ನೋ ವರ್ಡೇ ಇವಾಗ ಒಂದು ವಚನವನ್ನು ತಗೊಂಡಿದೆ. ಆಗ ಅವನ್ನೆಲ್ಲ ಡಿಮಾಂಡ್ ಮುಗಿಸಿ ಆ ಕನ್ಯಾಪೀಠರು ನಮಗೆಲ್ಲ ಈಗ ಉದ್ಯೋಗ ಮಾಡೋರಿಗೆಲ್ಲ VRS ಅಂತ ಒಂದು ಶಬ್ದ ಇದೆ. ಬೇಡ ಸಾಕಾಗಿ ಬೇಜಾರಾಯಿತು ಅಂದರೆ VRS ತಗೋಬೇಕು. ಸಂಸಾರಕ್ಕೆ ನೋ VRS ತಗೊಳ್ಳೋ ಹಂಗೆ ಇಲ್ಲ, ಅನುಭವಿಸಬೇಕು, ಇರಬೇಕು, ಇದ್ದು ಇರಿಸಬೇಕು, ಜಯಿಸಬೇಕು. ಅವರಿಗೆ ಪುಷ್ಟಿ ಕೊಡೋದಕ್ಕೆ ಬೇರೆ ಸ್ಟೇಟಸ್ ಕ್ಲಾಸ್ ಮಾಡಿಗಳನ್ನೆಲ್ಲ ನಾವು ಹೇಳ್ತಾ ಹೋಗ್ತೀವಿ. VRS ಇಲ್ಲ. ಇಂಥ ಒಬ್ಬ ಕನ್ಯಾಪೀಠ ಎಲ್ಲ ಮದುವೆ ಮುಗಿಸಿ ಅಳಿಯನ ಡಿಮಾಂಡ್ ಲಿಸ್ಟನ್ನು ಪೂರೈಸಿ, ತನ್ನ ಹೆಂಡತಿಗೆ ಪೂರೈಸಿ, ಮಗಳ ಲಿಸ್ಟನ್ನು ಪೂರೈಸಿ,
ಮದುವೆ ಛತ್ರದ ಎಲ್ಲ ಡಿಮಾಂಡ್ಗಳನ್ನ ಪೂರೈಸಿ ಸುಸ್ತಾಗಿ BRS ತಗೊಳ್ಳೋ ಮೆಂಟಾಲಿಟಿಯಲ್ಲಿ ಒಂಥರ ಮೈಂಡ್ ಸೆಟ್ ಆಗಿದ್ದಾನೆ. ಫ್ಯಾಮಿಲಿ ಕೆಳಗೆ ಕೂತ್ಕೊಂಡಿದ್ದಾನೆ. ಆಗ ಬರ್ತಾಳೆ ಮಗಳು, ಎಲ್ಲ ಮುಗಿದು ಹಳೆಯದ ಮನೆಗೆ ಕಳಿಸ್ಬೇಕಲ್ಲ ಮಗಳನ್ನ. ಅವಾಗ ಮಗಳು ಬಂದು ಕೇಳ್ತಾಳೆ, ಹೋಗಿ ಬರುವೆನು ತಂದೆ ಅರಸಿ ಕಳಿಸಿರಿ ಅನ್ನ ಸಂತಸದಿ ತೆರಳುವನು ಪತಿಯ ಮನೆಗೆ ಅಂತ ಹೊರಟಿದ್ದಾಳೆ ಅವಳು. ನಾನು ಹೊರಟಿದ್ದೇನೆ ಪತಿ ಮನೆಗೆ, ನನಗೆ ಆಶೀರ್ವಾದ ಮಾಡಿ ಕಳಿಸಿ ಅಪ್ಪ. ಹೋಗಿ ಬರುವೆನು ತಂದೆ ಅರಸಿ ಕಳಿಸಿರಿ ನನಗೆ, ಹೋಗಿ ಸಂತಸದಿ ಹೋಗುವೆನು ಪತಿಯ ಮನೆಗೆ ಅಂತ. ಅಪ್ಪನಿಗೆ ಪರಿಸ್ಥಿತಿ ತುಂಬಾ ಗಂಭೀರವಾಗಿತ್ತಲ್ಲ, ಟ್ಯಾಂಕರ್ ಕೊಟ್ಬಿಟ್ಟಿದ್ದಾನೆ. ಒಳಿತಾಗಲಿ ಮಗಳೇ, ಹಂಚೆನಗೂ ಸಂತಸವ, ಒಯ್ಯುವೆಯ ನಿನ್ನ ಅಮ್ಮನನ್ನು ಜೊತೆಗೆ. ಇವಳನ್ನು ಅಂತ ಕರ್ಕೊಂಡು ಹೋಗ್ಬಿಟ್ರೆ VRS ನೋಡಿ, ಅವರು VRS ಅಂತ ಹೇಳೋದಿಲ್ಲ, ಆ ಸಾಂಸಾರಿಕ VRS ಅವರಿಗೆ ಎಷ್ಟು ಆಯಾದ ಒಂದು ಬೇಕು ಅನ್ನೋ ತರ ಆಗಿತ್ತು. ಅದನ್ನ ಈ ತರ ಪದ್ಯಗಳಲ್ಲಿ ನಮ್ಮಲ್ಲಿ ಕೆಲಸ ನೀವು ಹಾಸ್ಯವನ್ನ ಎಲ್ಲ ಕಡೆಯೂ ಅಪ್ಲೈ ಮಾಡೋದಕ್ಕೆ ಸಾಧ್ಯ ಇದೆಯಾ? ತುಂಬಾ ದುಃಖದ ಸನ್ನಿವೇಶಕ್ಕೆ ನೀವು ಹಾಸ್ಯ ಮಾಡ್ತೀರಾ ಅಂತೆಲ್ಲ ಕೇಳ್ತಿರ್ತಾರೆ. ನಮ್ಮ ಭಾರತೀಯ ಪದ್ಧತಿಯಲ್ಲಿ ಬಹುಶಃ ಹೆಣ್ಣು ಮಗಳನ್ನ ಹೆತ್ತು ಹೊತ್ತು ಸಾಕಿ ಸಲಹೆ ಮದುವೆ ಮಾಡಿ ಕಳಿಸಿಕೊಡುವಾಗ ತಂದೆ ತಾಯಿಯ ಸ್ಥಿತಿ ಯಾವ ಥರದಲ್ಲಿರ್ತದೆ ಅನ್ನೋದನ್ನು ನಾನು ಹೆಚ್ಚು ವಿವರಿಸಬೇಕಾಗಿದೆ. ನೀವು ಕಳಿಸುವವರಿದ್ದೀರಿ, ತುಂಬ ದುಃಖದ ಒಂದು ಸನ್ನಿವೇಶ ಅದು. ಅಂತಲ್ಲಿ ಹುಟ್ಟಿಕೊಂಡಂತ ಆಸೆ ಇದೆ. ಬಡವರು ಅರಸೆ ಹೇಳ್ತಾ ಇದ್ದಾರೆ, ಹೆಣ್ಣರು ಹೇಳ್ತಾ ಇದ್ದಾರೆ. ಈ ಥರದ ಸಾಂಸಾರಿಕವಾದಂತಹ ದುರ್ಭರವಾದ ಪ್ರಸಂಗಗಳಲ್ಲಿ ಹಾಸ್ಯ ಪ್ರಜ್ಞೆ ನಮ್ಮ ಜೊತೆಗಿದ್ರೆ ಆ ಮಾತಿಗೆ ಮನೆ ತುಂಬ ಮಾತು ತುಂಬಿಕೊಂಡಾಗ ಮನೆ ಗಲಗಲಗಲ ಅಂತ ಇರುವಂತಹ ಮನೆಗಳಲ್ಲಿ ಹುಟ್ಟಿ ಬೆಳೆದುವಂತ ಕೂಡು ಕುಟುಂಬವನ್ನು ನಾನು ನೋಡಿದವರು. ಡೆಲ್ಲಿಯಲ್ಲಿ ಒಂಥರದ ಮಾತುಕತೆ ನಡೀತಾ ಇರುತ್ತೆ, ಅಡಿಗೆ ಮನೆಯಲ್ಲಿ ಒಂಥರದ ಮಾತುಕತೆ, ಇದು ಯಾವುದೂ ಸಂಬಂಧ ಇಲ್ಲದ ಮಕ್ಕಳದೇ ಒಂದು ಮಾತುಕತೆ, ಅವರನ್ನೇ ಅನುಕರಣೆ ಮಾಡಿಕೊಂಡು ನಗುತ್ತಾ ಇರುವಂತಹ ಮಕ್ಕಳು. ನಮ್ಮಲ್ಲಿ ನಮ್ಮ ತಂದೆ ಊರಿಗೆಲ್ಲ ನ್ಯಾಯ ಹೇಳುವಂಥವರಾಗಿತ್ತು, ನಮ್ಮಲ್ಲಿ ನ್ಯಾಯ ತಿಳ್ಕೊಂಡವರು ತುಂಬ ಜನ ಇದ್ದರು. ಆಗ ಈ ಕೆಲವು ನುಡಿಗಟ್ಟುಗಳು, ನೀವು ಉತ್ತರ ಕರ್ನಾಟಕದ ನುಡಿಗಟ್ಟುಗಳನ್ನ ಉತ್ತರ ಕನ್ನಡ ಊಟ ಒಂದು ಸ್ವಲ್ಪ ನಾನು ಇಲ್ಲಿ ಹೇಳ್ಕೊಂಡ್ಬಿಡ್ತೀನಿ. ಉತ್ತರ ಕರ್ನಾಟಕ ನಮ್ಮ ಧಾರವಾಡದಿಂದ ಪ್ರಾರಂಭ ಆಗುವಂಥದ್ದು. ಇವಾಗ ಅದನ್ನು ಹೈದರಾಬಾದ್ ಕರ್ನಾಟಕ ಅದೆಲ್ಲ ಮತ್ತೆ ಮಾಡಿದ್ದಾರೆ. ಉತ್ತರ ಕನ್ನಡ ಧಾರವಾಡಕ್ಕೆ ತಾಗಿಕೊಂಡಿದ್ದಂಥ ಒಂದು ಜಿಲ್ಲೆ ಅಷ್ಟೇ. ಉತ್ತರ ಕನ್ನಡ ಜಿಲ್ಲೆ, ಕಾರವಾರ ಜಿಲ್ಲಾ ಕೇಂದ್ರ ಅದು. ಉತ್ತರ ಕನ್ನಡ ಉತ್ತರ ಕರ್ನಾಟಕ ಎಲ್ಲ ಒಂದೇ ಅಂತ ಅನ್ಕೊಂಡಿದ್ದಾರೆ. ಉತ್ತರ ಕರ್ನಾಟಕ ಬೇರೆ, ಉತ್ತರ ಕನ್ನಡ ಬೇರೆ. ನಾನು ಉತ್ತರ ಕನ್ನಡದಲ್ಲಿ ಹುಟ್ಟಿ ಉತ್ತರ ಕರ್ನಾಟಕ ಧಾರವಾಡಕ್ಕೆ ಹೋಗಿ MA ಮಾಡುವಾಗ ಉತ್ತರ ಕರ್ನಾಟಕದ ಸಮಗ್ರ ಪರಿಚಯ ಆಯಿತು. ಈ ಹಳೆಯತನದ ಎಲ್ಲ ಮಾದರಿಗಳನ್ನು ನಾವು ನೋಡಿದ್ದೀವಿ. ಏನು ಈಗ ಬನ್ನಿ ರಂಗನಾಥರಾವ್ ಅವರೇ ಒಂದು ಗೌರವದಿಂದ ಕರೆಯಿದೆ. ರಂಗ್ಯ ಬಾರೋ ಅಂದರೆ ಆ ಆತ್ಮೀಯತೆ ಇದೆಯಲ್ಲ, ಭಾಷೆಯಲ್ಲಿ ಜಿನುಗುವಂಥ ಆತ್ಮೀಯತೆಯನ್ನು ನಾನು ಕಂಠಪೂರ್ತಿಯಲ್ಲಿ ಅನುಭವಿಸಿದ್ದೇನೆ. ನನ್ನ ಮಾಸ್ಟರ್ಗಳು, ನನ್ನ ಕ್ಲಾಸ್ಮೇಟ್ಗಳು, ನನ್ನ ಹಾಸ್ಟೆಲ್ ಮೇಟ್ಗಳು ಎಲ್ಲರೂ ಕೂಡ ಈ ಭಾಷೆಯಿಂದ ತಕ್ಷಣಕ್ಕೆ ನಾವು ಊರು ಬಿಟ್ಟು ಹೋದಾಗ ಹಾಸ್ಟೆಲ್ಗಳು ಉಳಿದಾಗ ಒಂಥರ ಅನಾಥ ಪ್ರಜ್ಞೆ ಬಂದುಬಿಟ್ಟಿರ್ತದೆ. ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೂ ಬಂದಿರ್ತದೆ. ಆದರೆ ಆ ಅನಾಥ ಪ್ರಜ್ಞೆಯನ್ನು ಹೋಗಲಾಡಿಸಿದ್ದು ಧಾರವಾಡದ ಭಾಷೆಗೆ ನಾನು ಕೃತಜ್ಞರಾಗಿದ್ದೇನೆ. ಆ ಭಾಷೆಯ ವಿವಿಧ ತರಹೇ ಇರ್ತಾರೆ. ತರಹೇವಾರಿ ನಾವು ಹೊಸದಿಲ್ಲ, ತರಹೇವಾರಿ ಬೆಂಗಳೂರು ಬಳಕೆಯಲ್ಲಿ ತಪ್ಪಿಗೆ ನೋಡಿ ತರಹೇವಾರಿ ಬಳಕೆಯಿಂದ ಅವರು ಮಾಡಿದ್ದಾರೆ. ಅದರಲ್ಲಿ ರಂಗ್ಯ ನನಗೆ ಮನಸ್ಸನ್ನು ಆಕರ್ಷಿಸ್ತಾರೆ. ಯಾಕಂದರೆ ಅವ್ರು ಹೇಳಿದ್ರೆ ರಂಗ್ಯಾತನ ಅಂದರೆ ಇನ್ನೇನಲ್ಲ, ಮಂಗ್ಯಾತನೇ. ಪ್ರತಿಯೊಬ್ಬರು ಗಂಭೀರವಾಗಿ ಇಟ್ಟುಬಿಟ್ರೆ ಜಗತ್ತು ಎಷ್ಟು ಗಂಭೀರವಾಗಿರ್ಬೋದು. ಜಗತ್ತಿನ ಎಲ್ಲ ಆಗುಹೋಗುಗಳನ್ನು ಗಂಭೀರವಾಗಿಯೇ ನೋಡಬೇಕು, ಗಂಭೀರವಾಗಿಯೇ ಅದನ್ನು ಅನುಭವಿಸಬೇಕು ಅಂತಿದ್ರೆ ಮಂಗಳೂರಲ್ಲಿ ನನಗೆ ಭಯ ಶುರುವಾಗಿತ್ತು. ಮಂಗಳೂರಿಗೆ ಹೋದಾಗ ಅಷ್ಟೇ ನಾನು ಲಾಂಗೂಲಾಚಾರ್ಯರ ಹೆಸರು ಗೊತ್ತಲ್ಲ ನನಗೆ. ಲಾಂಗೂಲಾಚಾರ್ಯರು ಅಂತ ಪಾಳಿಗಾರ ವೆಂಕಟರಮಣಾಚಾರ್ಯ ಕಸ್ತೂರಿಯ ಸಂಪಾದಕರಾಗಿದ್ದರು. ವಾರ ಹರಟೆ ಬರೀತಿದ್ದರು. ಆ ವಾರದಲ್ಲಿ ಏನು ನಡೀತು ಅದನ್ನೇ ನನ್ನ ಹರಟೆಗೆ ವಸ್ತುವನ್ನು ಹಾಕಿಕೊಂಡು ಬರೀತಾ ಇದ್ದರು. ಅವರು ನನ್ನ ಮಾನಸ ಗುರು. ನನ್ನ ಮೊದಲನೇ ಪುಸ್ತಕಕ್ಕೆ ಅವರು ಮುನ್ನುಡಿ ಬರೆದಿದ್ದರು. ನಾನು ಧಾರವಾಡದಲ್ಲಿ ಆರಾಮಾಗಿ ಆಸೆ ಬರ್ಕೊಂಡಿದ್ದೆ. ಹಾಸ್ಟೆಲ್ನೇ ಬಗ್ಗೆ ಬರೆದೆ, ವಾರ್ಡನ್ ಬಗ್ಗೆ ಬರೆದೆ, ಏಕಾಂತ ಸುಖವನ್ನು ಬರೆದೆ. ಹಾಸ್ಟೆಲ್ ಸಿಗೋದಿಲ್ಲ, ಎಲ್ಲ ಹುಡುಗಿಯರು ಗಲಗಲ ಮಾಡ್ತಿರ್ತಾರೆ. ಒಬ್ಬ ಹುಡುಗಿಗೆ ಒಬ್ಬರೇ ಇರುವಂಥ ಸಂದರ್ಭ ಸಿಗ್ತದೆ, ಹೇಗೆಲ್ಲ ನಾವು ಏಕಾಂತ ಸುಖವನ್ನು ಅನುಭವಿಸ್ಬೋದು ಅಂತ ಬರೆದೆ. ಮಂಗಳೂರಿಗೆ ಹೋದಾಗ ನೋಡ್ತೀನಿ ಎಲ್ಲರೂ ಕ್ರಮಬದ್ಧವಾಗಿ ಬದುಕ್ತಾ ಇರೋದು. ಅಲ್ಲೇನು ಹಾಸ್ಯ ಹುಟ್ಟೋದಕ್ಕೆ ಅವಕಾಶವೇ ಇರಲಿಲ್ಲ ಅಂತ ಸುಮ್ಮನೆ ಒಂಥರ ತಬ್ಬಿಬ್ಬಾಗಿದೆ. ಇಲ್ಲಿ ನನ್ನ ಹಾಸ್ಟೆಲ್ ಕಟ್ಟೆ ಬೆಳೀತು ಅಂತ ಅಂದ್ಕೊಂಡೆ. ನಾನು ಊರಿನ ಭಾಷೆ ಬಗ್ಗೆ ಹೇಳೋದಕ್ಕೆ ಇದನ್ನು ಬಳಸ್ಕೊಳ್ತೀನಿ.
ನಾಂಗುಲಾಚಾರ್ಯರಿಗೆ ಪತ್ರ ಬರೆದರು. ಸರಿ, ತುಂಬ ಗ್ರಂಥಸ್ಥ ಭಾಷೆಯಲ್ಲಿ ಮಾತಾಡ್ತಾರೆ. ನೋಡಿ, ಗ್ರಂಥಸ್ಥ ಭಾಷೆ ಮಂಗಳೂರಿನ ಹೇಗಿದೆ ಇಲ್ಲಿ ಬಳಕೆ ಮಾಡಿದ್ರು ಎಂಥದ್ದು ಅಲ್ಲಿ ಬಸ್ಸಲ್ಲಿ ಹೋಗ್ತಾ ಇರ್ತಾರೆ. ಬಸ್ಸಿನ ಬಗ್ಗೆ ನಾನು ತುಂಬ ಆಸೆಯನ್ನು ಬರೆದಿದ್ದೇನೆ. ಅದು 2 ಜನ ಅಲ್ಲಿ ನಿರ್ವಾಹಕರು ಇರ್ತಾರೆ. ಸಿಟಿ ಹಾಕ್ಕೊಂಡು ಬೇಗ 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 ಅಂತಿರ್ತಾರೆ. ಹತ್ತೋನು ಬೇಗ ಹತ್ತಬೇಕು, ಇಳಿಯೋನು ಬೇಗ ಇಳಿಬೇಕು. ಮುಂದಕ್ಕೊಂದು ಬಾಗಿಲು, ಹಿಂದಕ್ಕೊಂದು ಬಾಗಿಲು, 2 ಬಾಗಿಲು ಇರುತ್ತೆ. ಮುಂದೆ ಬಾಗಿಲು ಅಲ್ಲೊಬ್ಬ ಸಿಟಿ ಹಾಕೊಂಡಿರ್ತಾನೆ. ಅಲ್ಲಿ ತುಳು ಮಾತಾಡ್ತಾರೆ. ತುಳುವನ್ನು ಬಳಸಿಲ್ಲ ಇದರಲ್ಲಿ, ದಕ್ಷಿಣ ಕನ್ನಡ ಭಾಷೆಯನ್ನು ಬಳಸಿಲ್ಲ. ಹೌದು, ತುಳು ಭಾಷೆ ಅಲ್ಲಿ ಹಿಂದಕ್ಕೆ ಹೋಗಿ ಮುಂದೆ ಹತ್ತುವ ಸಿಟಿ ಆತ ಹಿಂದಕ್ಕೆ ಹೋಗಿ ಅಂತಿರ್ತಾನೆ. ಅವ್ರು ಮುಂದಕ್ಕೆ ಬಾಗಿಲಲ್ಲಿ ನಿಂತ್ಕೋಬೇಡಿ ಅಂತ. ಹಿಂದಕ್ಕೆ ಅಲ್ಲೋಗ್ಲಿರ್ತಾನೆ. ಹಿಂದಿನ ಭಾಗದಲ್ಲಿ ಡುಂಪೋಲೆ ಪಿರಪೋಲೆ ಅಂತ ತುಳುವಲ್ಲಿ ಹೇಳೋದು. ಡುಂಪೋಲೆ ಅಂದರೆ ಮುಂದಕ್ಕೆ ಹೋಗಿ, ಪಿರಪೋಲೆ ಅಂದರೆ ಹಿಂದಕ್ಕೆ ಹೋಗಿ. ಡುಂಪೋಲೆ ಪಿರಪೋಲೆ ಸಿಟಿ ನನಗೆ ಹೊಸದಾಗಿ ಹೋದಾಗ ಆ ಗಾಬರಿಯಲ್ಲಿ ನನ್ನ ಸ್ಟಾಪ್ ಬರೋಳೊಳಗೆ ನಾನು ಇಟ್ಕೊಂಡಿದ್ದೆ. ಯಪ್ಪ ಒಂದ್ಸಲ ಇಳ್ಕೊಂಡು ಸಾಕಿದ್ರಿಂದ ಅನ್ನೋ ಥರ ಆ ಥರದ ವೇಗ ಆವೇಗವನ್ನು ಅಲ್ಲಿಯ ಬಸ್ಸುಗಳು ಮಾಡ್ತಾ ಇದ್ರು. ಅದನ್ನು ನಾನು ಅಂಗುಲಾಚಾರ್ಯ ಬರೆದ ಇಲ್ಲಿ ಕ್ರಮಬದ್ಧವಾಗಿ ಬದುಕ್ತಾ ಇದ್ದಾರೆ. ಇಲ್ಲಿಯ ಭಾಷೆ ತುಂಬಾ ಸಂತುಷ್ಟವಾದ ಭಾಷೆ. ನನಗೆ ಏನು ಹಾಸ್ಯ ಬರೀಲಿ ಬಿಡುಗಡೆ ಅಂತ ಕೇಳಿದಾಗ ತಾಳಿದವನು ಬಾಳಿಯ ಹಾಸ್ಯ ಲೇಖಕನಿಗೆ ಅದು ತುಂಬ ಬೇಕು. ಅಲ್ಲಿಯ ತುಳುನಾಡನ್ನು ಕಣ್ಣು ತೆಗೆದು 3ನೇ ಕಣ್ಣಿಂದ ನೋಡೋದು. ತುಳು ಭಾಷೆಯಲ್ಲಿ 3ನೇ ಕಣ್ಣು ಮುಕ್ಕಣ್ಣನಾಗಬೇಕು. ಅದು ನಮ್ಮ ಹಾಸ್ಯ ಪ್ರಯತ್ನ. 3ನೇ ಕಣ್ಣು ಅದರ ಮೂಲಕ ನೀನು ತುಳುನಾಡನ್ನು ನೋಡು, ನಿನಗೆ ಹಾಸ್ಯದ ಸೆಳಕುಗಳು ಕಂಡುಕೊಂಡು ತೆಗಿತಾವೆ ಅಂತ ಹೇಳಿಕೊಂಡು ನಾನು ಕಣ್ಣನ್ನು ಬಿಟ್ಟು ನೋಡೋದಕ್ಕೆ ಶುರು ಮಾಡಿದೆ. ಫಸ್ಟಿಗೆ ನನಗೆ ನಾನು ಆಕರ್ಷಿತವಾಗಿದ್ದು ಭಾಷೆ, ಮಂಗಳೂರಿನ ಭಾಷೆಗೆ. ಅಲ್ಲಿ ಕ್ರಮಬದ್ಧವಾಗಿ ಬದುಕುವ ಈ ಭಾವ ತೀವ್ರತೆ ಅಂತ ಹೇಳ್ತೀವಲ್ಲ, ನಾವು ಕವಿಗಳಿಗೆ ತುಂಬ ಹಿತವಾದ ಪದ ತುಂಬ ಭಾವ ತೀವ್ರತೆ. ನಾವು ಬೇಗ ಭಾವುಕರಾಗ್ತೀವಿ, ಬೇಗ ನಮ್ಮ ಬರುತ್ತೆ, ಬೇಗ ನಮ್ಮ ಬರುತ್ತೆ. ಅದು ಕವಿಗಳ ಅದು ಒಂದು ಸಹಜವಾದವನ್ನು. ಆ ಭಾವ ತೀವ್ರತೆಯನ್ನು ಅಳೆಯೋದಕ್ಕೆ ಬೇರೆ ಕಡೆ ಏನೆಲ್ಲ ಶಬ್ದಗಳಿದ್ದಾವೆ. ಈ ಮಂಗಳೂರಿನ ಭಾವ ತೀವ್ರತೆ ಅಳೆಯೋದಕ್ಕೆ ಒಂದ್ಸಲ ಒಬ್ಬರು ಬೆಂಗಳೂರಿನ ಬಂದು ವಿದ್ವಾಂಸರು ಹೇಳಿದ್ರು, ದಕ್ಷಿಣ ಕನ್ನಡ ತುಂಬಾ ಗಂಭೀರವಾದ ಪ್ರದೇಶ, ಇಲ್ಲಿ ಭಾವ ತೀವ್ರತೆ ಎಂಬುದೇ ಇಲ್ಲ ಅಂತ ಹೇಳಿದ್ರು. ಒಬ್ಬರಿಗೆ ಸಿಟ್ಕೊಂಡು ಹೋಯ್ತು, ಎಂಥದ್ದು ಮಾರಾಯರೆ ನೀವು ಹೇಳ್ತಾ ಇರೋದು ತಪ್ಪು, ನಮಗೆ ಭಾವ ತೀವ್ರತೆ ಉಂಟು ಅಂತ. ಎಂಥದ್ದು ಮಾರಾಯರೆ ಅಂತ ಬಂತಲ್ಲ ಅವ್ರ ಬಾಯಲ್ಲಿ, ಅದಕ್ಕಿಂತ ಫೋರ್ಸ್ಫುಲ್ ಭಾವ ತೀವ್ರತೆ ಇಲ್ಲ. ಎಂಥದ್ದು ನನಗೆ ನಾನು ಆ ಶಬ್ದವನ್ನು ಹಿಡ್ಕೊಂಡೆ. ಅವತ್ತೇ ಹೋಗಿ ನಾನು ಉದಯವಾಣಿಯಲ್ಲಿ ಅಂಕಣ ಬರೀತಾ ಇದ್ದೆ, ಲಘು ಬಗೆಯಿಂದ ಬರೆದುಬಿಟ್ಟು ಎಂಥದ್ದು ಮಾರಾಯರಿ ಅಂತ ಲೇಖನದ ಹೆಸರು. ಆಮೇಲೆ ಅದಕ್ಕೆ ತುಂಬಾ ಲೇಖನಗಳನ್ನ ಸೇರಿಸಿ ಒಂದು ಪುಸ್ತಕವನ್ನ ತಗೊಂಡು ಬಂದೆ. ಅದರ ಹೆಸರು ಎಂಥದ್ದು ಮಾರಾಯರಿ. ಅದಕ್ಕೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಕೊಟ್ಟಿದ್ದು. ಆಗ ಅಲ್ಲಿ ಎಂಥದ್ದು ಮಾರಾಯರಿ ಈ ಜನ ಅಂದ್ರೆ ನಾನು ಉತ್ತರ ಕನ್ನಡದಿಂದ ಬಂದು ನಮ್ಮನ್ನೇ ತಮಾಷೆ ಮಾಡಿ ಪ್ರೈಸ್ ತಗೊಂಡಲ್ಲ ಅಂತ ಹೇಳಿಕ್ಕೆ ಅವರು ಒಂಥರದ ಗುಣಕೈಗಳಾಗಿದ್ದರಿಂದ ಎಂಥದ್ದು ಮಾರಾಯರಿ ಅನ್ನುವ ಶಬ್ದ ನನಗೆ ಸಿಕ್ತು. ಆಮೇಲೆ ತುಂಬಾ ಶಬ್ದಗಳು ಸಿಕ್ತು. ನಾನು ಮಂಗಳೂರು ಭಾಷೆಯ ಶಬ್ದಗಳನ್ನು ಹೆಚ್ಚು ಹೇಳೋದಿಲ್ಲ. ನನ್ನ ಧಾರವಾಡದ ವಾಸ್ತವ್ಯದಲ್ಲಿ ಸಿಕ್ಕ ಕೆಲವು ಶಬ್ದಗಳು. ಇಲ್ಲಿ ಹಚ್ಚು ಅಂತ ಒಂದು ಶಬ್ದ ಇದೆ. ಫೋನ್ ಹಚ್ಚುತ್ತಾರೆ ಅವರು ಉತ್ತರ ಕನ್ನಡ. ನಾವಿಲ್ಲಿ ಫೋನ್ ಮಾಡ್ತೀವಿ, ಫೋನ್ ಹಚ್ಚೋದು, ಫೋನ್ ಹಚ್ಚು ಮಗಳಿಗೆ ಫೋನ್ ಹಚ್ಚು ಅಂತ ಗಂಡ ಬಂದರು. ಅವನೇನು ಮನೆ ಇಲ್ಲ, ಇನ್ನೊಂದು ಆಯ್ತು ಸುದ್ದಿಲ್ಲ, ಹಚ್ಚು ಫೋನ್ ಅಂದ್ರೆ ಮಗಳಿಗೆ ಹಚ್ಚಬೇಕು. ಅವರು ಫೋನ್ ಹಚ್ಚುತ್ತಾರೆ. ಅವಲಕ್ಕಿ ಮಂಡಕ್ಕಿ ಖಾರ ಹಚ್ಚುತ್ತಾರೆ. ಅವಲಕ್ಕಿ ಕಣ್ಣ ನೀವು ಆರಂಕುಶ ಮಿಕ್ಕಡೆ ಮಿರ್ಚಿ ಅವರು ನಿರೀಕ್ಷೆ ಅವರನ್ನ ಪದ್ಯವನ್ನು ಓದ್ತೇನೆ. ಅವಲಕ್ಕಿ ಖಾರ ಹಚ್ಚುತ್ತಾರೆ. ಸುಣ್ಣ ಬಣ್ಣ ಹಚ್ಚೋದು ಗೊತ್ತಿದೆ ನಮಗೆ. ರಾಜಕೀಯ ಬಣ್ಣ ಹಚ್ಚಿದರು. ಮಾತಿನ ಮನೆಯಲ್ಲಿ ನಡೆದ ಘಟನೆಗೆ ನಾಳೆ ರಾಜಕೀಯ ಬಣ್ಣ ಹಚ್ಚಬಹುದು. ನಮ್ಮ ರಾಜಕೀಯದವರನ್ನು ಬೈದರೆ ಬಣ್ಣ ಹಚ್ಚುತ್ತಾರೆ. ರೇಡಿಯೋ ಹಚ್ತೀವಿ ನಾವು, ರೇಡಿಯೋ ಹಚ್ತೀವಿ. ದೀಪ ಹಚ್ಚೋದು ಅಲ್ವಾ? ಹೀಗೆ ತುಂಬಾ ಹಚ್ಚಿ ಕೊನೆ ನಾನು ಇನ್ನು ನಿಲ್ಲಿಸ್ತಿದ್ರೆ ಏನು ಒಟ್ಟ ಹಚ್ಚಾಳುವ ಅಂದ್ರೆ ಅದು ಮಾತು ನಿಲ್ಲಿಸದೇ ಇದ್ರೆ ಒಟ್ಟ ಹಚ್ಚಾಳುವ ಅಂತಾನೆ ಅನ್ನೋದು. ಹಚ್ಚಾಳುವ ಒಬ್ಬ ಆ ಆತ್ಮೀಯತೆಗೆ ಉತ್ತರ ಕರ್ನಾಟಕವೇ ಸರಿ. ಅದು ಏನು ನೀವು ಎಲ್ಲಿ ಬೇಕಾದರೂ ಹೋಗಿ ಆ ಭಾಷೆಯ ಆತ್ಮೀಯತೆಯನ್ನು ಅನುಭವಿಸ್ಬೇಕು ಅಂತಿದ್ರೆ ನೀವು ಧಾರವಾಡಕ್ಕೂ ಇಳಿಬೇಕು, ಹುಬ್ಬಳ್ಳಿಯಲ್ಲಿ ಉಳಿಬೇಕು. ನಾವು ಮುಣಕಲ್ಕೆರೆ ಪಕ್ಕದಲ್ಲಿದ್ದೆ, ಕೋಲಾಹಲ, ಅಲ್ಲಿ ಕೋಲಾಹಲವನ್ನು ನಾವು ನೋಡಿದ್ದೀವಿ. ನಾವು ಆಗಲಷ್ಟೇ ಇನ್ನು ಹೆಮ್ಮೆ ಮುಗಿಸ್ಕೊಂಡು ಬಂದಂತಹ ಉತ್ಸಾಹದ ದಿನಗಳು. ಅಲ್ಲಿ ನಡೆಯುವ ಎಲ್ಲಾ ಚಟುವಟಿಕೆಗಳನ್ನ ನೋಡೋದಕ್ಕೆ ನಮಗೆ ಒಳ್ಳೆಯದು. ಹೂದಾ ಮಾನಸ ಅಂತ ಒಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಸಭೆ. ಹೂದಾ ಮಾನಸ ಬಂತಂದ್ರೆ ನಾನು KS ಬರೆಯೋದಕ್ಕೆ ಉಂಟು. ಆಗಿನ ಜಾಬ್ ಸಿಕ್ಕಿಲ್ಲ, ಮದುವೆನೂ ಆಗಿಲ್ಲ, ನಿರಾಳವಾದ ದಿನಗಳನ್ನ ಅಲ್ಲಿ ಕಳೆದಿದ್ದೀನಿ. 1 ವರ್ಷ ಹುಬ್ಬಳ್ಳಿ ಒಳಕಲ್ಕೆರೆ ಹತ್ರ ಸಾಧನಕೇರಿ ಅಂತ
ಹೂದ ಮನಸ್ಸು ಬಂತಂದ್ರೆ ಎಲ್ಲ ಲೇಡೀಸರು ಬಂದರು. ಹುಬ್ಬಳ್ಳಿಯ ಲೇಡೀಸ್ ಮಹಿಳೆಯರು ಅಬಲೆಯರಲ್ಲ. ನಾನು ನೋಡ್ಬಿಟ್ಟಿದ್ದೀನಿ ಅಲ್ಲಿ ಮಹಿಳೆ ಅಬಲೆ ಅಲ್ವೇ ಅಲ್ಲ. ಈಗಿನ ಏನಾದ್ರು ಮಾಡಿದ್ರೆ ಗೊತ್ತಿಲ್ಲ. ಆ ಭೂತ ಮನಸ್ಸರ ಮುಂದೆ ಆ ಟ್ಯಾಪ್ ಬಿಟ್ಕೊಂಡು ನೀರು ಹಿಡಿಬೇಕಲ್ಲ, ಯಾರ ಬಾಯಿ ಜೋರಿದೆ ಅವಳು ಫಸ್ಟ್ ಅಲ್ಲಿ ಸಫಲವಾಗಿ ನಂಗೆ ಹೋಗ್ಬೇಕು ಅಂದ್ರೆ ನಮ್ಮನೆ ಕೂತಿದ್ದ ನನಗೆ ಗಂಡನ್ ಬೈದಾಗ ಮಾಡಿ ಇವರಿಗೂ ಬೈಕು ನನ್ ಕೂಡ ನೀರು ಹಿಡ್ಕೊಂಡು ಹೋಗ್ಬಿಡ್ತಾಳೆ ಅವಳು. ಯಾವ ಅವ್ನು ಕೂತಿದಲ್ಲಿ ಇಲ್ಲಿ ಮುದೇವಿ ಅಂತಾರೆ, ಮುದೇವಿ ಅನ್ನೋದಿಲ್ಲ, ಮುದೇವಿ ಶಬ್ದ ಇಲ್ಲ. ಮುಖ್ಯ ನಿತ್ಯ ಅಂತೆಲ್ಲ ಬೈತಿರ್ತಾರೆ. ಅವ್ನು ಬೈಸ್ಕೊಂಡವನು ಅಲ್ಲಿಂದ ಓಡೋಗ್ಬಿಡ್ಬೇಕು ಹಂಗೆ ಬೈತಾರೆ ಅವರು. ಬೈದು ಅವ್ಳು ನೀರು ತಗೊಂಡು ಹೋಗ್ಬಿಡ್ತಾರೆ. ಸಿಟಿ ಬಸ್ಸಲ್ಲಿ ಯಾರ ಬಾಯಿ ಜೋರಿದೆ ತರಬೋಯಪ್ಪ ಅಂತಂದ್ರೆ ಅವ್ನು ತರಬೇಕಲ್ಲ, ತರಬೋದಂದ್ರೆ ನಿಲ್ಲಿಸ್ಬೇಕು. ಅವಳು ನಮ್ಮ ಮುನ್ಕಲ್ಕೆರೆ ಹತ್ರ ಲಿಂಗವಾಗ್ತಿದ್ವು ಅವಳು. ನಾನು ಬರೋದು ಲೈಬ್ರರಿಯಿಂದ ಬರೋ ಬಸ್ಸಿಗೆ ಅವಳು ಇರ್ತಿದ್ಲು. ತರಬೋಯಪ್ಪ ಅಂದ್ರೆ ಅವ್ನು ತರಬೇಕು, ಇಲ್ಲಾಂದ್ರೆ ಅಷ್ಟು ಬೈದು ಅವಳು ಬೈಲಿಕ್ಕೆ ಹೆದ್ರೆ ಅವ್ರ ಮನೆ ಬಾಗಿಲಿಗೆ ಸ್ಟಾಪ್ ತಗೊಳ್ಳೋದು. ಎಲ್ಲ ಕಡೆ ಎಲ್ಲೋ ಇದೆ ಸ್ಟಾಪ್, ಅವ್ರ ಮನೆ ಬಾಗಿಲಿಗೆ ಸ್ಟಾಪ್ ಅವ್ನು ಕೊಡ್ತಿಲ್ಲ. ಹೆದರಿ ಆ ಭಾಷೆಗೆ ಹೆದರೋದು, ಬಾಯಿಗೆ ಹೆದರೋದು, ಇವೆಲ್ಲವನ್ನು ನಾನು ಧಾರವಾಡದಲ್ಲಿ ಹುಟ್ಟಿಯಲ್ಲಿ ಅನಂತ ಪೂರ್ತಿಯಾಗಿ ನನ್ನ ಮೊದಲ 3 ಕೃತಿಗಳು ಧಾರವಾಡ ಭಾಷೆಯನ್ನೇ ಬಳಸ್ಕೊಂಡು ನಾನು ಹಾಸ್ಯಲೇಖನವನ್ನು ಮಾಡಿದೆ. ಅಂಥ ಒಂದು ಅದ್ಭುತವಾದ ಧಾರವಾಡದ ಭಾಷೆಯಲ್ಲಿಯೇ ಮೂಡಿ ಬಂದಂಥ ಈ ರಂಜಾನ ಹಳೆತನವನ್ನು ನೀವೆಲ್ಲ ಓದಿ, ನೀವು ಕೆಲವನ್ನ ಹಿಂದೆ ವಾಚಿಸಿ ಅವರು ಕೇಳಿರ್ಬೋದು. ಪದ್ಯವನ್ನು ಅವರ ವೃತ್ತಿಯನ್ನು 6 ಅಂಕುಶ ಬಿಟ್ಟನ್ನು ನೆನೆಯುವುದೆಂದ ನಾನು ಬನವಾಸಿ ದೇಶ ಶಿರ್ಸಿಯಲ್ಲಿ, ಶಿರ್ಸಿ ಹತ್ರ ಬನವಾಸಿ ದೇಶ ನಮ್ಮ ಹಳ್ಳಿಗೆ ಸಮೀಪವಾಯಿತು. ಪಂಪನ ಆದವನಿಗೆ 6 ಅಂಕುಶ ಬಿಟ್ಟಳು. ಅದನ್ನು ಅಣಕವಾಡಲ್ಲೇ ಇವರು ಅಣಕು ರಾಮನಾಥ್ ತುಂಬ ಚೆನ್ನಾಗಿ ಮಾಡ್ತಾರೆ. 6 ಅಂಕುಶ ಬಿಟ್ಟಳು ಅಂತೆಲ್ಲ 6 ಅಂಕುಶ ಬಿಟ್ಟಳು ಅಂತೆಲ್ಲ ಇದಾಗ್ತದೆ. ಅಲ್ಲಿ ಅವನಿಗೆ ಪಂಪನಿಗೆ ನೆನಪಾದ ಹಾಗೆ ಈ ಮೂಲದಲ್ಲಿ ನಾವು ಎಲ್ಲಿ ನಮ್ಮ ಜೀವ ಬೆಳೆಸ್ಕೊಂಡಿರ್ತೀವಿ. ನಮ್ಮ ಕರಳುಬಳ್ಳಿ ಇರ್ತದಲ್ಲ, ನಮ್ಮ ಕರಳುಬಳ್ಳಿ ಎಲ್ಲೋ ಉಗಿದಿರ್ತಾರಲ್ಲ, ಆ ಕಡೆ ನಮ್ಮ ಸೆಳೆತಾ ಇರ್ತದಂತೆ. ಹಾಗೆ ಉತ್ತರ ಕರ್ನಾಟಕದಲ್ಲಿ ಕರಳುಬಳ್ಳಿಯನ್ನು ಹುಟ್ಟಿದ್ದಾರೆ. ಹುಬ್ಳಿಗೆ ಸರ್ತಿದ್ದು ನೀವು ಹುಟ್ಟಿದ ಹುಬ್ಬಳ್ಳಿನ ಧಾರವಾಡ ಹುಟ್ಟಿದ ಜಾಗ, ಹುಟ್ಟಿದ ಬೆಳೆಗ ಅದೇ ಬೆಳ್ತಲ್ಲ ಅದು. ಆ ಕಡೆ ಅವರು ಮಿರ್ಚಿ, ಅವರು ತಿನ್ನೋದು, ಅವರು ನೀರು ಕುಡಿಯೋದು, ಖಾರ ಎಲ್ಲವನ್ನ 6 ಅಂಕುಶ ಮಿಟ್ಟೊಡನ್ನು ನೆನೆಯುವುದನ್ನು మనం ಮಿರ್ಚಿ ಗಿರ್ಮಿಟ್ ದೇಶ. ಅದು ಆ ದೇಶದಲ್ಲಿ ಮಾತ್ರ ಆ ಮಿರ್ಚಿ ಗಿರ್ಮಿಟ್ ಸಿಗೋದು. ಇಲ್ಲೆಲ್ಲ ಬಂದ್ರೆ ಮಂಡಕ್ಕಿ ಖಾರ ಹಚ್ಚಬೇಕಲ್ಲಿ, ಅಲ್ಲಿ ಹಚ್ಚಿದರೆ ಅದು ರುಚಿ ಬರುವಂಥದ್ದು. ಸಂಧ್ಯಾ ಸಮಯದೊಳು ಚಳಿ ಸರ್ವಲೋಕಮಂ ಅಪ್ಪುತ್ತಿರಲು ಜನಸಂದಣಿಯು ದುರ್ಗದ ಬೈಲ ಧಾವಿಪರು ಎತ್ತನಿಂದೆತ್ತ ಆಗಮಿಸಿ ಇರುವೆ ಮುಕ್ತಿಪಥದಲ್ಲಿ ಮುತ್ತಿಪ್ಪರು. ಏನಲ್ಲಿ ಕೊರೋನಾ ಗಿರೋನ ಬಂದಿರಲಿಲ್ಲ, ಆ ಜನ ಬಂದು ಮುತ್ತೋದು, ಈಗ ಐಸ್ ಕ್ರೀಮ್ ಅಂಗಡಿಗೆಲ್ಲ ಮುಟ್ತಾರಲ್ಲ ಆ ಥರ ಗಿರ್ಮಿಟ್ಟಿಗೆ ಬಂದು ಮುಟ್ಕೊಂಡು ತಿಂದು ಹರಟೆ ಹೊಡೆದು ಹೋಗುವಂಥ ಒಂದು ಗ್ರಾಮೀಣ ಶೈಲಿಯ ಬದುಕನ್ನು ಧಾರವಾಡದಲ್ಲಿ, ನಾನು ಧಾರವಾಡದ ಹಳ್ಳಿನೋ ಸಿಟಿನೋ ಅನಿಸ್ತಿತ್ತು ನನಗೆ. ಫೇಮಸ್ ಅಲ್ಲ. ಹೌದು, ಗಿರ್ಮಿನಲ್ಲಿ ಸ್ವಾಮಿ ಗಿರ್ಮಿಟ್ ಅಂಗಡಿ ಅಂದ್ರೆ ಬಹಳ ಫೇಮಸ್. ಸ್ವಾಮಿ ಗಿರ್ಮಿಟ್ ಡಬ್ಬಿ ಅಂಗಡಿಯನ್ನು ಅವರು ನೆನಪುತ್ತಾರೆ. ಸ್ವಾಮಿ ವೃಕ್ಷ ಅರ್ಧ ನಾನಾ ವಿಧ ಬಾಯುಳ್ ನೀರು ಒಸರುತ್ತ ಘಮ್ ಎಂಬ ಪರಿಮಳ ಹರಡುತ್ತ ಮಧ್ಯದಿ ಮಿರ್ಚಿಯ ಸವಿಯ ಪರಿಯ ನೋಡ ಹರಹರ ಶ್ರೀ ಗಿರ್ಮಿಟೇಶ್ವರ. ಗಿರ್ಮಿಟೇಶ್ವರನೇ ಅವನಿಗೆ ಇಂತು ಪೊಗಳಿಪ ದೇಶಮಂ 6 ಅಂಕುಶ ಮಿಟ್ಟೊಡೆಂದು ನಯವುದೆಂದ ಮನಂ ಮಿರ್ಚಿ ಗಿರ್ಮಿಟ್ ದೇಶಮಂ ಹುಬ್ಬಳ್ಳಿಪುರಂ. ಹುಬ್ಬಳ್ಳಿಪುರಕ್ಕೊಮ್ಮೆ ಹೋಗಬೇಕು ಅನ್ನುವಂಥ ಅಪೇಕ್ಷೆಯನ್ನ ಈ ಪುಸ್ತಕ ನನಗೆ ಹುಬ್ಬಳ್ಳಿಗೆ ಹೋಗೋದಿತ್ತು. ಕಾರ್ಯಕ್ರಮ ಇಬ್ರು ಕೂಡ ಹೋಗೋಣ. ರದ್ದು ಹೋಗೋಣ. ಬ್ಯಾಡಿಗೆಯಿಂದ ಶುರುವಾಗ್ತದೆ. ಗಿರ್ಮಿಟ್ಟು ಮಿರ್ಚಿ ಮತ್ತು ಗಿರ್ಮಿಟ್ಟು ಮಿರ್ಚಿ ತಿಂದು ಚಾರಿ ಅಂತ ನನ್ನ ಸ್ಟೂಡೆಂಟ್ ಒಬ್ಬ ಪುಸ್ತಕ ಇವತ್ತು ಹೊರಟಂದ ರಾಮನಾಥ್ ರಚಿಸಿದ್ದಾರೆ. ಅವನು ಧಾರವಾಡಕ್ಕೆ ಹೋದ, ಮಂಗಳೂರು ಕೂಡ ಧಾರವಾಡಕ್ಕೆ ಹೋಗಿ ಅಲ್ಲಿ ಅವನು ಭಾಷೆ, ನನ್ನ ಶಿಷ್ಯ ಅವನು ಅಂದ್ರೆ ನನ್ನನ್ನು ನೋಡಿ ಬರೆಯೋದಕ್ಕೆ ಕಲ್ತವನು. ಅವ್ನು ಹೋದ ತಕ್ಷಣ ಚಾರಿ ಈ ಕಾಫಿ ತಿಂದ್ರಿ ಅಂತ ಕೇಳ್ತಾರಲ್ಲ, ಚಾರಿ ಚಾಕೊಡೋಣೇನ್ರಿ ಅಂತಾನೆ ಅಲ್ಲಿ ಹೋದ ತಕ್ಷಣ ಮೂರಿ ಏನ್ಬೇಕು ಚಾರಿ ಬರ್ತಾರೆ ಅವ್ರು ಚಾ ಕುಡಿಯೋದು. ಅವನು ಅದನ್ನ ನೋಡಿ ಅವನ ಪುಸ್ತಕದ ಹೆಸರು ಇವತ್ತು ಬಂತು. ಅವನ ಪುಸ್ತಕ ಬಿಡುಗಡೆ ಆಗ್ಬೇಕಿನ್ನು ಚಾರಿ ಅಂತಾನೆ ಆ ಪುಸ್ತಕ ಬರೆದಿದ್ದ ಅವನು. ಈ ಭಾಷೆಯ ಅವರು ನಾವು ಈ ಕೆಲವರಿಗೆ ನೀರಸ ವ್ಯಕ್ತಿಗಳು ಅಂತ ಇರ್ತಾರೆ, ಎಲ್ಲಿ ನಿಂತವರು ಅಯ್ಯೋ ಹಿಂಗಿರ್ತಾರೆ ಅಂಥವ್ರು ನಾವು ನಿನ್ನೆ ನೋಡಬೇಕು, ಅವರಿಗೆ ಒತ್ತು ಬಿಡಬೇಕು ಅಂತ. ನನಗೆ ಅದಷ್ಟು ದೃಶ್ಯ ನೋಡಿಕೊಂಡೆ ಈ ನೆಗೆಟಿವಿಟಿ ತುಂಬ್ಕೊಂಡು ಬಂದು ನಮ್ಮನ್ನ ನೆಗೆಟಿವ್ ಮೂಡಿಗೆ ತರ್ತಾರಲ್ಲ, ಅವ್ರನ್ನ ಹೆಂಗೆ ಒದಿಬೇಕು ಅಂದರೆ ಅಂತ ಒಂದು ಕಾರ್ಟೂನ್ ಮಾಡಿದ್ದಾರೆ. ಕಾರ್ಟೂನ್ ನನಗೆ ತುಂಬ ಇಷ್ಟ ಆಗೋದು. ಆ ಒದಿಯೋ ದೃಶ್ಯವೇ ನನಗೆ ಒಂಥರ ರೋಮಾಂಚನ ಮಾಡಿತ್ತು. ಅಂಥವ್ರಿಗೆ ಪುಸ್ತಕ ಬರೆಯೋಕ್ಕೂ ಆಗೋದಿಲ್ಲ, ಪುಸ್ತಕ ಓದಿ ಆಸ್ವಾದನೆ ಮಾಡಬೇಕು ಆಗೋದಿಲ್ಲ. ಅವ್ರು ನನ್ನ ಜಿಲ್ಲೆ ಇದ್ರು, ಉತ್ತರ ಕನ್ನಡ ಜಿಲ್ಲೆ. ಅಲ್ಲಿ ಅದು ಕೂಸು ನಾರಾಯಣ ಒಂದು ನನ್ನ ಟೈಮ್ ರಾಮನಾಥ್ ಟೈಮ್ ಅಂತ ಹೋಗೋದು
ನನ್ನ ಜಿಲ್ಲೆಯ ಬಗ್ಗೆ ಅವ್ರು ಬರೆದಿದ್ದು ನಾನು ಹೇಳಲೇಬೇಕು. ಅಲ್ಲಿ ಹೆಣ್ಣು ಮಕ್ಕಳಿಗೆ ಕೂಸು ಅಂತ ಹೇಳ್ತಾರೆ. ಸಿರ್ಸಿಯ, ಹೊನ್ನಾವರ, ಕಾರವಾರ, ಸಿದ್ದಾಪುರ ಇಷ್ಟು ತಾಲೂಕುಗಳಲ್ಲಿ ಉತ್ತರ ಕನ್ನಡ ಹೆಣ್ಣು ಮಕ್ಕಳೆಲ್ಲ ಕೂಸು, ಗಂಡು ಮಕ್ಕಳೆಲ್ಲ ಮಾಡಿ. ಇವರಲ್ಲಿ BSNL ಅಧಿಕಾರಿಯಾಗಿ ಅಲ್ಲಿ ಇದ್ದವರು. ನಮ್ಮ ಹಳ್ಳಿಗೂ ನೀವು BSNL ಇದ್ದಾಗ ನೀವು ಬಯಸ್ಕೊಂಡಿದ್ದೀವಿ. ನಮ್ಮಲ್ಲಿ ಕರೆಂಟ್ ಹೋದರೆ ವಾಚಾನುಗೋಚರವಾಗಿ ಬೈತಾರೆ. ಆಮೇಲೆ ಅಲ್ಲಿಂದ ಬರೋ ಉತ್ತರ ಜೋಗದಲ್ಲೇ ಕರೆಂಟ್, ನಮ್ಮ ಜೋಗ ನಮ್ಮ ಜಿಲ್ಲೆ ಜೋಗದಲ್ಲೇ ಕರೆಂಟ್ ಹೋಗಿದೆ ಅಂತ ಮಾತಿಲ್ಲ. ಜೋಗದಲ್ಲೇ ಕರೆಂಟ್ ಇಲ್ಲ ಅಂತ ಏನೇನು ಮಾಡಿದ್ರು. ಹಾಗೆ BSNLಗೂ ಅವರು ಅಲ್ಲಿ ಕೂಸನ್ನು ನೋಡೋದಕ್ಕೆ ಹೋಗುವಂತ ಸಂಘವನ್ನು ವರ್ಣನೆ ಮಾಡಿದ್ದಾರೆ. ಕೂಸು ಅಂದ್ರೆ ಎಲ್ಲರ ಪ್ರಕಾರ ಒಂದು ಸಣ್ಣ ಮಗು, ಶಿಶುವಿಗೆ ಕೂಸು ಅಂತ ಹೇಳ್ತಾರೆ. ಕೂಸು ಮತ್ತು ಕುಲಾವಿ, ಕೂಸಿಗೆ ಕುಲಾವಿ ಹೊಡೆಯೋದು, ಆ ಥರ. ಆ ನಾರಾಯಣನವನು ಕೂಸು ನೋಡಕ್ ಹೋಗೋಣ ಬರ್ತಿದ್ದೇನೆ ಅಂತ ಇವ್ರನ್ನ ಕೆಲವು ಫ್ರೆಂಡ್ಸ್ ಅನ್ನ ಅವನು ಕರ್ಕೊಂಡು ಹೋಗಿದ್ದಾನೆ, ಸಹೋದ್ಯೋಗಿಗಳನ್ನ. ಇವ್ರು ಸಹೋದ್ಯೋಗಿಗಳಲ್ಲಿ ಒಬ್ಬ, ಇವರು ಅತಿಥಿ ಆಗ್ಬೋದು ಹೇಳೋರಿಗೆ, ಅವನು ಸಣ್ಣ ಕೂಸು ನೋಡಕ್ ಹೋಗ್ತೀವಲ್ಲ ಅಂತ ಒಂದು ಸಣ್ಣದು ಬೇಬಿ ತಗೊಂಡು ಇಟ್ಕೊಂಡಿದ್ದಾನೆ. ಹೋದ ಅವ್ರ ಮನೆಗೆ ಹೋಗಿ ಅಲ್ಲೆಲ್ಲ ಆತಿಥ್ಯ ಎಲ್ಲ ಆಯಿತು. ಮನೆ ಹೊಡ್ಕೊಂಡು ತೆಂಗಿನ ತೋಟದಲ್ಲಿ ಹೋಗ್ಬಿಟ್ಟು ಮನೆಗೆ ಹೋಗಿ ಆತಿಥ್ಯ ಎಲ್ಲ ಆದಮೇಲೆ ಇವನು ಕೂಸು ಶಿಶು ತಗೊಬಂದ ತಕ್ಷಣ ನಮಗೆ ಶಿಶು ಕೊಟ್ಟು ನಮಸ್ಕಾರ ಮಾಡ್ತಿದ್ವಿ. ಶಿಶು ಕೊಟ್ಟು ನಮಸ್ಕಾರ ಮಾಡೋದೊಂದು ಪದ್ಧತಿ ಇತ್ತು. ಆಗ ಅವ್ರೇನೋ ಹಣ ಕೊಡೋದು, ಇವನು ಕೂಸಿಗೆ ಅಂಗಿ ಕೊಡೋದು ಅಂತ ಸಿದ್ಧಾಗಿದ್ದಾನೆ. ಇಲ್ಲ ಬರಲಿಲ್ಲ. ಆಮೇಲೆ ನೋಡಿದ್ರೆ ಈ ನಾಣ್ಯನವನಿಗೆ ಕನ್ಯಾ ತೋರಿಸೋದಕ್ಕೆ ಹೋದವರು ಇವರು. ಅವಳು ಸಾಲಂಕೃತವಾದ ಹುಡುಗಿ ಬಂದು ಕೂತ್ಕೊಳ್ತಾರೆ. ಇವನು ಹೇಳಿದ ನೋಡೋ ಇದೇ ಕೂಸು, ಇಷ್ಟು ದೊಡ್ಡ ಕೂಸು ಅಂತ ಅಲ್ಲೇ ಹೇಳಬಾರ್ದೇನೋ, ನಾನು ಕೂಸು ಅಂತ ಕಾಣ್ದೊಂದು ಗುಲಾಬಿ ತಂದುಬಿಡ್ತೀನಿ ಅಂತ ಅಲ್ಲೇ ಇಟ್ಕೊಂಡಿದ್ದಾನೆ ಅಂತ. ನಮ್ಮಲ್ಲಿ ಈ ಕೂಸು ಮಾಣಿಗಳು. ಆಮೇಲೆ ಇನ್ನೂ ಒಂದು ಪ್ರಯೋಗ ಇದೆ ನಮ್ಮ ಜಿಲ್ಲೆಯಲ್ಲಿ. ಅಪ್ಪ ಮಗನನ್ನ ತಮ ಅಂತ ಕರೀತಾರೆ. ಅದನ್ನ ಮನೆ ಉಳ್ಕೊಂಡಾಗ ಮಾತ್ರ ಗೊತ್ತಾಗುತ್ತೆ. ಅಪ್ಪ ಮಗನನ್ನು ತಮ್ಮ ಎಂದು ಕರೆಯುವ ಏಕೈಕ ಜಿಲ್ಲೆ ಉತ್ತರ ಕನ್ನಡ. ತಾಯಿ ಮಗಳನ್ನ ತಂಗಿ ಅಂತ ಕರೀತಾರೆ. ತಮ್ಮ ಗೊತ್ತಿಲ್ಲ, ತಮ್ಮ ಅಂತ ಕರೀತಾರೆ. ನಾನು ಹೇಳಿ ಇವರು ರಾಮನಾಥ್ ಇವರು ಬಂದು ಗೋಪನ ಅಂತ ಕೇಳಿದ್ದೀನಿ. ಈ ಕೆಲವೊಂದು ಕಾರಲ್ಲಿ ಹೋಗೋಣ ಅಂತ ಕೇಳೋದು ನಮ್ಮ ಭಾಷೆಯಲ್ಲಿ ಗೋಪನ ಅಂತ. ಅವ್ರು ನನಗೆ ಗೋಪನ ಅಂತ ಕೇಳಿದ್ರು. ತಂಗಿ ಅಂತ ಹೇಳುವ ಏಕೈಕ ಜಿಲ್ಲೆ ನಮ್ಮ ಜಿಲ್ಲೆ. ನಮ್ಮ ಜಿಲ್ಲೆಯಲ್ಲಿ ಅವ್ರು ಕೆಲಸ ಮಾಡಿದ್ದಾರೆ ಅನ್ನೋದೇ ನನಗೆ ತುಂಬ ಸಂತೋಷದ ವಿಚಾರ. ಆಮೇಲೆ BSNLಗೆ ನಾನು ಋಣಿಯಾಗಿದ್ದೇನೆ ಯಾಕೆ ಅಂತ ಹೇಳಿಬಿಟ್ಟು ನಮ್ಮ ಮಾತನ್ನು ನಿಲ್ಲಿಸ್ತೇನೆ. ನಾನು BSNL ನಮ್ಮ ಹಳ್ಳಿಲಿ ಎಲ್ಲರ ಮನೆಯಲ್ಲೂ ಫೋನ್ ಇರಲಿಲ್ಲ, ಹೇಳಿದೆಲ್ಲ ಅವರವರು ಬರೋದು, ಅವ್ರಿಗೆ ಪಾಪ ಕೇಳ್ತಿರ್ಲಿಲ್ಲ. ಆ ಕಡೆಯಿಂದ ಏನು ಹೇಳ್ತಾನೆ ಮಗ ಅಂತ ಕೇಳ್ತಿರ್ಲಿಲ್ಲ. ಅದನ್ನ ನಮ್ಮ ಹತ್ರ ಹೇಳೋದು, ನೋಡು ಈ ಸಲ ಅವನು ಬರುವಾಗ ಒಂದು ಹುಡುಗಿನ ಒಬ್ಬಳದೆ ಬಂದ್ರೆ ಅವನ ಮನೆ ಒಳಗೆ ಸೇರಿಸೋದಿಲ್ಲಂತೆ, ತುಂಬಾ ಉದ್ದ ಬೈಗಳು, ಅದಷ್ಟನ್ನು ಹೇಳು ಮಗ ಅವನಿಗೆ ಅಂತ. ಅವನಿಗೆ ನಿಮ್ಮಮ್ಮ ಈ ಸಲ ನೀನು ಒಬ್ಬಳೆ ಬಂದ್ರೆ ಮನೆ ಒಳಗೆ ಸೇರಿಸೋದಿಲ್ಲ ಅಂತ ಇದೆಲ್ಲ ನಾವು ಹೇಳ್ಬೇಕಿತ್ತು. ಆ ಸೆಂಟೆನ್ಸ್ ಎಲ್ಲ ಬೈ ಹಾರ್ಟ್ ಮಾಡ್ಕೊಂಡು ಫೋನಲ್ಲಿ ಹೇಳ್ಬೇಕಿತ್ತು ನಾವು. ನಮ್ಗೆ ಹೆಡ್ ಮಾಸ್ಟರ್ದು ಒಂದು ಹೆದರಿಕೆ, ನೀವು ಕಂಡವರಿಗೆ ಉಪಕಾರ ಮಾಡೋ ವಿಷಯದಲ್ಲಿ ನಿಮ್ಮ ಪಾಠ ನೀವು ಓದೋದಿಲ್ಲ, ಫೋನ್ ಯಾಕೆ ಮಾಡ್ತಿದ್ದೀನಿ ಅಂತ ಅವ್ರು ಬೈತಿದ್ರು ಹೆಡ್ ಮಾಸ್ಟರ್ ಅಂತ. ಸುಂದರವಾದ ಅನುಭವಗಳನ್ನ BSNL ನನಗೆ ಕೊಟ್ಟಿತ್ತು. ಆಮೇಲೆ ನನ್ನ ಸ್ವರ ಮೈಕಲ್ ಹೆಂಗೆ ಕೇಳುತ್ತೆ, ಇಲ್ಲೇ ಹತ್ತಿರದಲ್ಲಿ ಬೇಕು ಗಂಡು ಸ್ವರ ನನಗೆ ತುಂಬ. BSNL ನನಗೆ ಸರ್ ಅಂತಾನೆ ಹೇಳುದು ಯಾವಾಗ. BSNL ತುಂಬಾ ಹುಡುಗಿಯರಿದ್ದಾರೆ. ಟ್ರಂಕ್ ಕಾಲ್ ಬುಕ್ ಮಾಡಿದ್ರು. ಮಂಗಳೂರಿಗೆ ಹೋದಾಗ ಟ್ರಂಕ್ ಕಾಲ್ ಬುಕ್ ಮಾಡುವ ಟೈಮ್ ಆಗಿತ್ತು, STD ಇತ್ತು. ಆ ಟ್ರಂಕ್ ಕಾಲ್ ಬುಕ್ ಮಾಡಿಕೊಂಡು ಎಷ್ಟೊತ್ತಾಗಬೇಕಾಗ್ತದೆ. ಅವ್ರು ಬೆಂಗಳೂರಿಗೆ ಫೋನ್ ಮಾಡಿದರೆ ರಾಮನಾಥ್ಗೆ ನಾನು ಅವಾಗಿಂದಲೇ ಫೋನ್ ಮಾಡಿದ್ದೆ. ಫೋನ್ ಮಾಡಿ ಎಷ್ಟೊತ್ತು ನೀವು ಕೂತಿರಿ ಅಲ್ಲೇ, ನಾವು ಟ್ರಂಕ್ ಕಾಲ್ ಸಿಕ್ಕ ತಕ್ಷಣ ಕನೆಕ್ಷನ್ ಸಿಕ್ಕ ತಕ್ಷಣ ಮಾಡ್ತೀವಿ ಅಂತ. ಆಮೇಲೆ ಅವರು ಹೇಳ್ತಿದ್ರು ಸರ್ ಬೆಂಗಳೂರು ಆ ಕಡೆ ಇದ್ದಾರೆ ನನಗೆ ಸರ್ ಅಂತಾನೆ ಹೇಳೋದು. ನನಗೆ ಸರ್ ಗುಡ್, ಅದು ಬ್ರಿಟಿಷರು ಕೊಡುವಂಥದ್ದು. ಸರ್ ಗುಡ್ ಅನ್ನು ಕೊಟ್ಟಂಥದ್ದು BSNL ಇಲಾಖೆ. BSNLಗೆ ಸಂಬಂಧಪಟ್ಟವರು ಯಾರಾದರೂ ಆ ಒಂದು ಕೃತಜ್ಞತೆಯಿಂದ ಆ ಸರ್ ಹುಡಿಯಿಂದ ತುಂಬಾ ಘಟನೆಗಳಿರ್ತದೆ. ಮಂಡ್ಯದಿಂದ ಒಂದ್ಸಲ ಫೋನ್ ಬಂತು ನನಗೆ. ಭುವನೇಶ್ವರಿ ಅಂತ ಬೇರೆ ಹೆಸರಿಟ್ಟಿದ್ದಾರೆ. ದುಃಖ ನಮ್ಮ ಜಿಲ್ಲೆಯ ದೇವಸ್ಥಾನದ ಹೆಸರು ಭುವನಗಿರಿ ಅಂತ ಹೇಳಿ, ಸಿದ್ದಾಪುರ ಹತ್ರ ಭುವನೇಶ್ವರಿ. ಮಂಡ್ಯದಿಂದ ಒಂದು ಫೋನು, ನಾಳೆ ಸಂಜೆ ನೀವು ಮಂಡ್ಯಕ್ಕೆ ಬರಬೇಕು ಅಂತ. ಯಾಕೆ ಅಂತ ಹೇಳಿದ್ರೆ ಕನ್ನಡ ರಾಜ್ಯೋತ್ಸವ ಮಾಡ್ತಾ ಇದ್ದೀವಿ. ಹಾಗೆ ಒಂದೇ ದಿನಕ್ಕೆಲ್ಲ ಹೇಳಿದ್ರೆ ನಾನು ಅವರಿಗೆ ಕಾಲೇಜಿಗೆ ರಜೆ ಹಾಕಬೇಕು, ಪರ್ಮಿಷನ್ ತಗೋಬೇಕು. ಒಂದು ವಾರ ಮೊದಲೇ ಹೇಳಿದ್ದೆ ನಾನು ಬರ್ತಾ ಇದ್ದೀವಿ. ಭುವನೇಶ್ವರಿ ಅಂತ ಹೆಸರಿಟ್ಕೊಂಡಿದ್ದೀರಿ, ಕನ್ನಡ ಭುವನೇಶ್ವರಿ ಹಬ್ಬ ಮಾಡ್ತಾ ಇದ್ದೀವಿ, ಬರೋಕ್ಕಾಗೋದಿಲ್ಲ ನಿಮ್ಗೆ ಗೌರವ ಮಾಡ್ತೀನಿ. ಆಗ ನನ್ನ ಸ್ವರ ಸರ್ ಆಗಿ ಒಳ್ಳೆ ತರಿತು ಅಂತ ಇತ್ತು. ಏನ್ರಿ ಬಾಯಿ ಮುಚ್ಚಿ ಅಂತ ನಾನು ಆ ಸ್ವರ ತೆಗೆದಾಗ, ಸರ್ ಏನ್ರಿ ಮೇಡಮ್ ಕರೀರಿ ಅಂತ. ಆಗ ನಾನು ಮೇಡಮ್ ನಾನೇ ಅಂತ ಹೇಳಿದ್ರೆ ಬಯಸ್ಕೋಬೇಕಲ್ಲ ಅವ್ರ ಹತ್ರ. ಆಯ್ತು ಹೇಳ್ತಿದ್ದೀನಿ ನಾನು ಸರ್ ಅಂತ ಅನ್ನೋದನ್ನು ಮತ್ತೆ ಹೋಗ್ಕೊಂಡು ಆ ಸರ್ ಗುಡ್ BSNL ಕೊಟ್ಟಂಥದ್ದನ್ನು ಕೃತಜ್ಞತೆಯಿಂದ ನೆನೆಸ್ಕೊಂಡು ರಂಗ್ಯಾನ ಹಳೆಯತನವನ್ನ ಓದಿ ಸಂತೋಷ ಪಡಿ, ಪದ್ಯವನ್ನು ಯಾವಾಗಲೂ ದಾಟಿಯಲ್ಲಿ ಹಾಡ್ಕೊಂಡು ಸಂತೋಷ ಪಡಬೇಕಷ್ಟೇ.
ಕೆಟ್ಟ ಸ್ವರದಲ್ಲಿ ಆಡಿದಷ್ಟು ಒಳ್ಳೆಯದಂತೆ ಆ ಥರದ ಸಂತೋಷ ಪಡುವ ಒಂದು ಪ್ರವೃತ್ತಿಯನ್ನು ಈ ಥರದ ಪುಸ್ತಕಗಳು ಜಾಗೃತವಾಗಿರ್ತವೆ. ಈ ಥರ ಮಾತಿನ ಮನೆಗಳಲ್ಲಿ ಹಾಸ್ಯವೂ ಆಗಾಗ ಬರ್ತಾ ಇದೆ ಅಂತ ನಮ್ಗೆ ಗೊತ್ತಾಗಿದೆ. ಇರಲಿ, ನಾವೇನು ಹಾಸ್ಯ ಮಾಡೋದು ಅಂದರೆ ಯಾರನ್ನೋ ಟೀಕೆ ಮಾಡ್ಕೊಂಡು ಹೋದರೆ ಎಲ್ಲನೂ ಆ ಥರದ ಹಾಸ್ಯವೇ ಬೇಡ ನಮಗೆ. ನಮ್ಮೊಳಗೆ ವಿನೋದದ ಸೆಲೆಗಳಿರ್ತವೆ, ಅದನ್ನು ಮರೆತಂದರೆ ನಮಗೆ ಅವಮಾನ ಅಂತ ನಾವು ಭಾವಿಸ್ಕೊಂಡಿರ್ತೀವಿ. ನಮ್ಮ ಅಂತಸ್ತನ್ನು, ನಮ್ಮ ಗೌರವವನ್ನು, ನಮ್ಮ ಸಂಬಳವನ್ನು ಯಾವುದನ್ನು ಲೆಕ್ಕಿಸದೇ ಇರುವಂತಹ ವಿನೋದ ಪ್ರಜ್ಞೆ ಸುತ್ತಮುತ್ತಲಿನ ಎಲ್ಲ ಜಗತ್ತನ್ನು ಸಂತೋಷದಿಂದ ನೋಡುವಂತಹ ಇದ್ರ ತಪ್ಪನ್ನು ನೋಡಿದಾಗ ಕ್ಷಮಿಸುವಂಥ ಗುಣವನ್ನು ಹಾಸ್ಯ ನಮಗೆ ಕಲಿಸ್ತದೆ. ಹಾಸ್ಯ ಇಲ್ಲದಿದ್ದವನು ಕ್ರೂರಿಯಾಗಬಲ್ಲ, ಹಾಸ್ಯ ಪ್ರಜ್ಞೆ ಇದ್ದವನು ಕ್ರೂರಿಯಾಗೋದಕ್ಕೆ ಅವನಿಗೆ ಕ್ಷಮೆಯನ್ನು ಕಲಿಸುವಂಥದ್ದು. ಆ ಹಾಸ್ಯ ಪ್ರಜ್ಞೆ ನಮ್ಮೆಲ್ಲರಲ್ಲಿ ಇರಲಿ. ನಮ್ಮ ರಾಸವರ ಮೂಲಕ ಈ ಮಾತಿನ ಮನೆ ಅಂತ ಒಂದು ಏನು ಹೇಳ್ತಾರೆ, ಇಲ್ಲಿ ಆಶ್ರಯ ತಾಣ, ಮಾತು ಆಡಬೇಕು ಅನ್ನೋರಿಗೆ, ಮಾತು ಕೇಳಬೇಕು ಅನ್ನೋರಿಗೆ ತುಂಬ ಒಂದು ಒಳ್ಳೆಯ ಸ್ಥಳಕ್ಕೆ ರಾಮನಾಥನನ್ನು ಕರ್ಕೊಂಡು ಬಂದಿದ್ದಾರೆ. ನವರಾತ್ರಿಯ ಸಂದರ್ಭದಲ್ಲಿ ದೇವಿಗೆ ಈ ಮೂಲಕವಾಗಿ ನನ್ನ ಭಾಷಣವನ್ನು ನುಡಿ ದೇವಿಗೆ ಅರ್ಪಿಸಿ, ಸರ್ ನಿಮ್ಮ ಎಲ್ಲ ಅನುಭವಗಳನ್ನ ಈ ಥರ ಬರೀ ಎಲ್ಲ ವೃತ್ತಿಯಲ್ಲಿರೋರು ತಮ್ಮ ಅನುಭವಗಳನ್ನ ನಾವು ಯಾವುದೇ ಊರಿಗೆ ಹೋದ್ರು, ಅಯ್ಯೋ ನಾನು ಊರು ಬಿಟ್ಟು ಬಂದೆ, ಅಯ್ಯೋ ನನ್ನ ಗಂಡನ ಬಿಟ್ಟು ಬಂದೆ, ಮಕ್ಕಳಲ್ಲಿದ್ದಾರೆ, ನಾನು ಒಬ್ಬನೇ ಇದ್ದೀನಿ, ಒಬ್ಬನೇ ಇದ್ದೀನಿ ಕೊಡೋ ಅಂತಲೂ ಬದುಕಬಹುದು. ಬಟ್ ಸುತ್ತಮುತ್ತ ಏನು ನಡೀತಾ ಇದೆ ಅಂತ ಗಮನಿಸ್ಕೊಂಡು ನೋಟ್ ಮಾಡ್ಕೊಳ್ತಾ ಇದ್ದಾರೆ. ನಾವು ಅದರಂತೆ ಅದನ್ನು ಹಂಚ್ಬೋದು. ಅಥವಾ ಒಂದು ಒಳ್ಳೆಯ ಪುಣ್ಯದ ಕೆಲಸವನ್ನು ಹಿರಿಯರಾದ ಶ್ಯಾಮ್ ಕುಲಕರ್ಣಿ ಅವರು ಮಾಡಿದ್ದಾರೆ. ಶ್ಯಾಮ್ ಜೋಶಿ ಅವರು, ಕುಲಕರ್ಣಿ, ಜೋಶಿ, ಪಾಟೀಲ್ ಅಲ್ಲಿ ಅದೇ ಇರುವಂಥದ್ದು. ಅದು ಸರ್ನೇಮ್ ಬಗ್ಗೆ ಬರೆದ್ರೆ ಮತ್ತೆ ನಾನು ರಾಮನಾಥ್ನನ್ನು ಓದಿಸ್ಬಿಡ್ತಾರೆ, ತಗೊಂಡು ಬರಬಾರ್ದು. ಸರ್ನೇಮ್ಗಳೇ ತುಂಬ ಇದ್ದಾವೆ ಸರ್ ನಿಮ್ಮಲ್ಲಿ. ತುಂಬ ಆಕರ್ಷಕವಾದ ಸರ್ನೇಮ್. ಹುಡುಗಿ ಅಂತ ಒಬ್ಬ ನನ್ನ ಕ್ಲಾಸ್ಮೇಟ್ ಇದ್ದಾರೆ, ಅವನ ಹೆಸರು ರಾಘವೇಂದ್ರ. ಸರ್ನೇಮ್ ಹುಡುಗಿ. ಸರ್ ಬಂದು ಎಲ್ಲಿ ಹುಡುಗಿ ಕಾಣ್ತಾ ಇಲ್ಲ ಅಂದ್ರೆ ಸರ್ ನಮ್ಗೇನು ಗೊತ್ತು ಸರ್, ಹುಡುಗಿ ಜೊತೆ ಕ್ಯಾಂಟೀನ್ ಹೋದ ಸರ್ ರಾಘವೇಂದ್ರ ಅಂತಂದ್ರೆ. ಆಗ ಹುಡುಗಿ ಅನ್ನೋದು ಒಂದು ತುಂಬಾ ಇದ್ದಾವೆ, ಅದರ ಮೇಲೆ ಬರೀರಿ ಸರ್. ಧನ್ಯವಾದ. ನಗುವ ಮನಸ್ಸಿರಬೇಕು, ನಗಿಸಲು ಹಾಸ್ಯ ಪ್ರಜ್ಞೆ ಇರಬೇಕು ಎಂದು ಕರ್ನಾಟಕದ ಎಲ್ಲ ಪ್ರಾದೇಶಿಕ ಭಾಷೆಗಳ ಸೊಗಡನ್ನು ತಮ್ಮ ಮನದಾಳದ ಮಾತುಗಳೊಂದಿಗೆ ನಮ್ಮೊಂದಿಗೆ ಹಂಚಿಕೊಂಡಂತಹ ಪ್ರೊಫೆಸರ್ ಭುವನೇಶ್ವರಿ ಹೆಗ್ಡೆ ಇವರಿಗೆ ನನ್ನ ಮನದಾಳದ ವಂದನೆಗಳು. ನಗೋದು ತುಂಬಾನೇ ನಗಿಸೋದು ತುಂಬಾ ಒಳ್ಳೆ ಸಂಗತಿ. ಆದ್ರೆ ಯಾವ ಸಂದರ್ಭದಲ್ಲಿ ನಗಿಸ್ಬೇಕು ಆ ಸಂದರ್ಭದಲ್ಲಿ ನಗಿಸ್ಬೇಕು. ಇವತ್ತು ನಾನು ಮಧ್ಯಾಹ್ನ ಒಂದು 12 ಗಂಟೆ ಅಷ್ಟೊತ್ತಿಗೆ ಸೋಂಪು ಪುಡಿ ತಿನ್ನೋದಿಕ್ಕೆ ಬಾಯಿಗೆ ಹಾಕೊಂಡೆ. ಆ ಕ್ಷಣದಲ್ಲಿ ನನ್ನ ಫ್ರೆಂಡ್ ಏನೋ ನಗಿಸ್ಬಿಟ್ಲು. ಅದು ನೆತ್ತಿಗೆ ಹತ್ತಿ ಇವತ್ತೊಂದು ಅರ್ಧ ಗಂಟೆಗಿಂತ ಜಾಸ್ತಿ ಕೆಮ್ಮಿದ್ದೀನಿ. ಈಗಲೂ ಅದು ಕೆಮ್ಮು ಗಂಟ್ಲು ಇನ್ನೂ ಸರಿ ಹೋಗಿಲ್ಲ, ಅದೇ ಕೆಮ್ಮು ಬರ್ತಾ ಇದೆ. ಇಲ್ಲ, ನಾನು ಮತ್ತೆ ಸೋಂಪು ಪುಡಿ ತಿಂದಿಲ್ಲ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿರುವಂತಹ ಶ್ರೀ ಅಣಕು ರಾಮನಾಥ್ ಅವರು ತಮ್ಮ ಅಧ್ಯಕ್ಷೀಯ ನುಡಿಗಳನ್ನಾಡಬೇಕಾಗಿ ವಿನಂತಿ. ಮನದಾಳದ ಮಾತಿನ ರಂಜಿನಿ. ಯಾಕೆಂದ್ರೆ ಆಗ್ಲಿಂದ ಎಲ್ಲರಿಗೂ ಮನದಾಳದ ಮಾತನ್ನೇ ಆಡಬೇಕು ಅಂತಾರೆ. ಮನಸ್ಸು ಏನಾದ್ರೆ ಜಾಸ್ತಿ ಹಾಳಾಗಿದ್ರೆ ಎಂಟೊತ್ತು ಮಾತಾಡ್ಬಾರದು. ಎಷ್ಟಿರ್ಬೋದು ಎಷ್ಟು ಮನಸ್ಸಿನ ಹಾಳ ಎಷ್ಟಿರ್ಬೋದು. ಶುದ್ಧವಾದ ಕನ್ನಡ ಮಾತಾಡ್ತಾರೆ, ಚೆನ್ನಾಗಿ ಆಸ್ಥಾನ ನಿರೂಪತಿ ಖಂಡಿತ ಎಲ್ಲ ಕಾರ್ಯಕ್ರಮಗಳನ್ನು ಬಹಳ ಅಭಿಪ್ರಾಯ ಮಾಡ್ತಾ ಇದ್ದಾರೆ. ರಾಸು ವೆಂಕಟೇಶ್ಗೆ ಮಾತಿನ ಮನೆಯಲ್ಲಿ ಸಿಕ್ಕಂತಹ ಒಂದು ಆಸ್ತಿ ಅಂತಂದ್ರೆ ರಂಗ್ಯಾನ ಹಳೆತನ. ಈ ಕಾರ್ಯಕ್ರಮಕ್ಕೆ ಈ ಪುಸ್ತಕವನ್ನ ಕರೆದಾಗ ಮತ್ತೊಂದು ಪುಸ್ತಕ ಬಿಡುಗಡೆ ಸಮಾರಂಭ. ಎಷ್ಟೇ ಪುಸ್ತಕಗಳ ಬಿಡುಗಡೆ ಆದರೂ ಆ ಸಮಾರಂಭಕ್ಕೆ ಒಂದು ಕಳೆ ಇದ್ದೇ ಇರುತ್ತೆ. ಆ ಕಳೆಯನ್ನು ಕಳೆದುಕೊಳ್ಳೋದಕ್ಕೆ ಯಾರು ಇಷ್ಟಪಡುವಂತ ಇರೋದಿಲ್ಲ. ಇಂತಹ ಎಷ್ಟೇ ಸಂದರ್ಭಗಳು ಬಂದರೂ ಕೂಡ ಅಲ್ಲಿನ ಲವಲವಿಕೆಯ ವಾತಾವರಣದಲ್ಲಿ ಭಾಗವಹಿಸುವಂತಹ ಅವಕಾಶ ವಂಚಿತರಾಗುವಂತಹದ್ದು ಅಪರಾಧ ಅನ್ನುವಂಥದ್ದು ನನ್ನ ಮನೋಭಾವ. ಹಾಗಾಗಿ ಮತ್ತೆ ಅಲ್ಲಿಯ ಉತ್ತರ ಕರ್ನಾಟಕದ ಭಾಷೆ ಅಂತಂದ್ರೆ
ಅದಕ್ಕೆ ಭುವನೇಶ್ವರಿ ಹೆಗ್ಡೆ ಅವರಿಗಿಂತ ಸರ್ ಭುವನೇಶ್ವರಿ ಹೆಗ್ಡೆ ಅವರಿಗಿಂತ ಉತ್ತಮವಾದಂಥವರು ಯಾರು? ಹಾಗಾಗಿ ಅವ್ರನ್ನೇ ಕೇಳಿದೆ, ನೀವು ಬಂದು ಮಾತಾಡ್ಬೇಕಂತೆ ರಾಸು ವೆಂಕಟೇಶ್ ಹೇಳಿದ್ದಾರೆ. ರಾಸು ವೆಂಕಟೇಶ್ ಎಲ್ಲ ನನಗೆ ಹೇಳಿದ್ರು. ಯಾವಾಗ ಅವ್ರಿಗೆ ಕೋಟಿ ಮೊಸರನ್ನ ತಿಂದ್ಬಿಟ್ಟು ಅದಾದ್ರೆ ಮೇಕೆ ಮೊಸರನ್ನ ತಿಂದು ಕೋಟಿ ಬಾಯಿ ಬಳಸ್ಕೊಂಡು ನಂತರ ನಾನು ಕೆಲಸ ಮಾಡುವಾಗ ಅವ್ರ ಹೆಸರು ಹೇಳ್ಬೋದು. ಆ ಥರ ಮಾಡಿ ಹಾಗೂ ಹೇಗೂ ಹೋಗ್ತದೆ. ಚೆನ್ನಾಗಿ ಮಾತಾಡೋದು ಕಪ್ಪಳ ಬರ್ಬೋದು ಬರ್ಬೋದು ಅವ್ರ ಕಪ್ಪಳ. ನೀವು ಹೋದ್ಮೇಲೆ ಕೇಳಿದ್ರೆ ನಾವು ನಿಜಕ್ಕೆ ನಿಜ ಹೇಳ್ತಾರೆ ಅನ್ಬೇಕು. ಇದು ಕಪ್ಪಳನೇ ನಿಜ, ಎದುರು ಕಂಡಿದ್ದೇ ನಿಜ. ತುಂಬಾ ದಿನದ ಹತ್ರ ಆನ್ಲೈನ್ ಬಿಟ್ಟು ಮುಖ ನೋಡಿದಾಗ ಅದು ನನಗೆ ನಿನ್ನೆ ಅವಕಾಶ ಸಿಕ್ತು. ಅಫ್ಕೋರ್ಸ್ ಭುವನೇಶ್ವರ ಹೆಗ್ಡೆ ಅವರು ಇದ್ರು ಅಲ್ಲಿ. ನಿನ್ನೆ ನಮ್ಮ ಪುಸ್ತಕಗಳ ಬಿಡುಗಡೆ ಇತ್ತು ಎನ್ಆರ್ಕಾರಣಿಯಲ್ಲಿ ಅಶ್ವಥ್ ಭವನ. ಅಲ್ಲಿ ಗುಂಡಿರಾಜು, ಲಕ್ಷ್ಮಣರಾವ್, ಮುಂಗೂರಾವ್ ಎಲ್ಲ ಸೇರಿದ್ರು. 5 ಜನ ಸೇರಿದ್ರು. ಪಂಚಪಾತಕಿಗಳು ಸೇರಿದ್ರು. ಕೋಟೆಗಳ ಪಂಚಪದಿಗಳ ಬಿಡುಗಡೆ ಮಾಡಿದಂಥ ಲಿಮರಿಕ್ಸ್ ಅಂತ ಇಂಗ್ಲಿಷಲ್ಲಿ ಬರುತ್ತೆ. ಅದು ಕನ್ನಡದಲ್ಲಿ ಮೊದಲನೇ ಪುಸ್ತಕ. ನಾನು ಗುಂಡಿರಾಜ್ ಬರೆದಂತಾದ್ರೆ ನನಗೆ ಬಿಡುಗಡೆ ಇರುತ್ತೆ. ಇಲ್ಲಿ ಇಲ್ಲಿನ ವಿಷಯಕ್ಕೆ ಬಂದಾಗ ರಂಗ್ಯಾನ ಹಳೆದನ. ಮೊದಲನೇದಾಗಿ ನೀವು ಇನ್ನು ಮುಂದೆ ಪುಸ್ತಕಗಳನ್ನು ಮಾಡುವಾಗ ಯಾವುದೇ ಪಬ್ಲಿಷರ್ ಪತ್ರಗಳನ್ನು ಒಪ್ಪಿಕೊಳ್ಳಲು ಪುಸ್ತಕ ಸರಿಯಾದ ರೀತಿಯಲ್ಲಿ ಬರುವಂತೆ ನೋಡಿಕೊಳ್ಳಬೇಕಾದ್ದು ನಿಮ್ಮ ಜವಾಬ್ದಾರಿ. ಇದರಲ್ಲಿ ನಾನು ಪಬ್ಲಿಷರ್ ಆಗಿರೋದ್ರಿಂದ ಈ ಪಬ್ಲಿಷಿಂಗ್ ಆಸ್ಪೆಕ್ಟ್ ಬಗ್ಗೆ ಹೇಳ್ತಾ ಇದ್ದೀನಿ. ನಾನು ನೋಡ್ಕೊಳ್ಳುವಂತಹ ಎಲ್ಲಾ ಪುಸ್ತಕಗಳಲ್ಲಿ ಒಂದು ಕಾಮ ಆದ್ಮೇಲೆ ಒಂದು ಸ್ಪೇಸ್ ಇರಬೇಕು, ಫುಲ್ ಸ್ಟಾಪ್ ಆದ್ಮೇಲೆ ಒಂದು ಸ್ಪೇಸ್ ಇರಬೇಕು. ಅದರಿಂದ ಹಿಡಿದು ಪ್ರತಿಯೊಂದೂ ಅಲೈನ್ಮೆಂಟ್ ಆಗಿದೆಯೋ ಇಲ್ಲೋ ಅನ್ನೋದನ್ನೆಲ್ಲ ನೋಡ್ಕೊಳ್ಳುವಂಥದ್ದಾಗುತ್ತೆ. ಅಲೈನ್ಮೆಂಟ್ ಇಲ್ಲದೆ, ಸ್ಪೇಸ್ ಇಲ್ಲದೆ ಪುಸ್ತಕಗಳು ಹೊರಬಂದರೆ ಅದು ಓದುಗನಿಗೆ ಮೊಸರನ್ನದಲ್ಲಿ ಕಲ್ಲು ಸಿಕ್ಕಂತೆ ಆಗುತ್ತದೆ. ಆಗ ನೀವು ಎಷ್ಟು ಸುಂದರವಾಗಿ ಬರೆದಿದ್ರು ಸಹ ಪೀಪಲ್ ಮೇ ಲೂಸ್ ಇಂಟ್ರೆಸ್ಟ್ ಇನ್ ರೀಡಿಂಗ್ ದಟ್. ಅದು ಆಗಬಾರದು. ಒಳ್ಳೆಯ ಹೂರಣ ಇದ್ದಾಗ ಹೂರಣದಲ್ಲಿ ಕಲ್ಲಿರಬಾರದು. ಹೂರಣ ಚೆನ್ನಾಗಿದೆ, ಕಲ್ಲಿರಬಾರದು. ಆ ರೀತಿಯಲ್ಲಾದ್ದರಿಂದ ಮುಂದೆ ಇದನ್ನೇ ನೀವು 2ನೇ ಪ್ರಿಂಟ್ 3ನೇ ಪ್ರಿಂಟ್ ಹಾಕ್ಸೋದ್ರೆ ಬೇಕಾದ್ರೆ ನನಗೆ ಕೊಡಿ, ಅಂದರೆ ನಾನು ಪಬ್ಲಿಷ್ ಮಾಡ್ತೀನಿ ಅಂತಲ್ಲ, ನನಗೆ ಕೊಡಿ, ಎಲ್ಲೆಲ್ಲಿ ಕರೆಕ್ಷನ್ ಹಾಕ್ಬೇಕು ಅಂತ ಹಾಕ್ಕೊಡ್ತೀನಿ. ನೀವು ಯಾರ ಹತ್ರ ಪಬ್ಲಿಷ್ ಮಾಡ್ತೀರೋ ಮಾಡಿಸಿ. ಅದು ಮೊದಲನೇದು. ಎರಡನೇದಾಗಿ ನೀವು ಅತ್ಯಂತ ಉತ್ತಮವಾದ ವ್ಯಕ್ತಿಯ ಬಗ್ಗೆ ಹೇಳಿ. GH ರಾಘವೇಂದ್ರ. GH ರಾಘವೇಂದ್ರ ಹುಬ್ಬಳ್ಳಿಯ ನವಾನಗರದಲ್ಲಿ ಇದ್ದಂತಹ ಮತ್ತೆ 4.5 ವರ್ಷಗಳ ಕಾಲ ಪ್ರತಿ ದಿವಸವೂ ತಪ್ಪದೆ ಸಂಯುಕ್ತ ಕರ್ನಾಟಕದಲ್ಲಿ ಅತ್ಯಂತ ಉತ್ತಮವಾದಂತಹ ಕಾಲವನ್ನು ಬರೆದಂತಹ ನನ್ನ ಆತ್ಮೀಯ ಸ್ನೇಹಿತ GH ರಾಘವೇಂದ್ರ. ಟಿಂಗರ್ ಬುಟ್ಟಣ್ಣ ಅನ್ನೋ ಹೆಸರಿನಲ್ಲಿ ಬರೆಯೋರು ತುಂಬಾ ಚೆನ್ನಾಗಿ ಬರೆಯೋರು. He was one of the finest ever human writers of the state. ಅವರು ನಾನು ಹಂಚ್ಕೊಂಡಂತಹ ಹಾಸ್ಯ ಪ್ರತಿಭೆಗಳು ಅನೇಕ. ಅದರಲ್ಲಿ ಅವ್ರು ಇನ್ನೊಂದು ಹೇಳ್ತಾ ಇದ್ರು, ಯಾವ್ಯಾವ ರೀತಿಯಲ್ಲಿ ಹೆಸರು ನೀಡ್ತಾರೆ. ಒಬ್ಬ ಬಹಳ ಕರ್ಮಠ ಬ್ರಾಹ್ಮಣರ ಮನೆಯಲ್ಲಿ ಹುಟ್ಟಿದಂತವನು ಒಳ್ಳೆ ಹೆಸರಿಟ್ಟಿದ್ರು. ಅವನೊಂದು ವೆಹಿಕಲ್ ತಗೊಂಡ, 2 ವೀಲರ್ ತಗೊಂಡ ಹೋಗ್ತಾ ಇದ್ದ ರಸ್ತೆಯಲ್ಲಿ. ಪೊಲೀಸ್ ಅಡ್ಡ ಹಾಕಿದ್ರು, ಎಲ್ಲ ಚೆಕ್ ಮಾಡ್ತಾ ಇರ್ತಾರಲ್ಲ, ಲೈಸೆನ್ಸ್ ಇದೆಯಾ ಅದಿದೆಯಾ ಇದಿದೆಯಾ ನೋಡ್ತಾ ಇದ್ರು. ಅವ್ನು ಸಿಗ್ನಲ್ ಬೇರೆ ಜಂಪ್ ಮಾಡ್ಕೊಂಡು ಹೋದ. ಹಿಡಿದ್ರು, ಯಾಕೆ ಸಿಗ್ನಲ್ ಜಂಪ್ ಮಾಡಿದೆ, ಕೇಸ್ ಆಗತ್ತೆ, ಫೈಟ್ ಕಟ್ಬೇಕಾದ್ರೆ. ಆಯ್ತು ಸರ್, ನೀವು ಹೇಳಿದ್ದು ನಿನ್ನೆ ಕಟ್ಸಿ. ಏನ್ ನಿನ್ನ ಹೆಸರು? ತ್ರಿವಿಕ್ರಮ ದ್ವೈಪದಾಚಾರ್ಯ. ಇನ್ನೊಂದ್ಸತಿ ಹೇಳು, ಏನಂತ ಅದು? ತ್ರಿವಿಕ್ರಮ ದ್ವೈಪದಾಚಾರ್ಯ. ಇನ್ನೊಂದ್ಸತಿ ಹೇಳು, ಏನದು? ತ್ರಿವಿಕ್ರಮ. ಹಾಗೂ ಹೀಗೂ ಕಷ್ಟಪಟ್ಟು 3 ಎನ್ಕೊಂಡು V ಎನ್ಕೊಂಡು ಬರ್ದ. ಆಮೇಲೆ ತ್ರಿವಿಕ್ರಮ ಆಯ್ತು. ಮುಂದಿನ ಹೇಳ, ತ್ರಿವಿಕ್ರಮ ದ್ವೈಪದಾಚಾರ್ಯ. ಹೇಗೆ ಬರೆಯೋದು? ದಾ ಬರೆಯೋದು, ಅದೇ ಬರೆಯೋದು, ವಾ ಬರೆಯೋದು, ಐ ಬರೆಯೋದು, ಏನೇನೋ ಗೊತ್ತಾಗಿಲ್ಲ ಅವನಿಗೆ. ಆಯ್ತು, ಆದ್ರೂ ಈ ಸತಿ ನಿಮ್ಗೆ ಕ್ಷಮಿಸ್ಬಿಟ್ಟಿದ್ದೀನಿ, ಮುಂದಿನ ಸತಿ ಹಿಂದೆ ಹೇಗೆ ಮಾಡಬೇಡ ಕಷ್ಟ. ಈ ಥರದ ಪ್ರಸಂಗಗಳಿಂದ ಬೇಕಾದಷ್ಟು ಹೇಳ್ತಾರೆ. ಮತ್ತೆ ನಿಮ್ಮ ಅವರ ಮತ್ತೆ ನಿಮ್ಮ ಒಡನಾಟ ನನಗೆ ಗೊತ್ತಿಲ್ಲ. ಆದರೆ ಅವರ ಜೊತೆ ಕಳೆಯುವಂತಹ ಪ್ರಸಂಗಗಳು, ಅವ್ರ ಜೊತೆ ಕಳೆಯುವಂತಹ ಕ್ಷಣಗಳೆಲ್ಲ ಬಹಳ ಅದ್ಭುತವಾಗಿರೋದು. ಯಾಕಂತ ಅವ್ರ ಜೊತೆ ಅವ್ರ ಕಾಲ ಹಾಕಿರೋದು, ಅವರೊಂದು ವಿಧಾನಸೌಧ ಮತ್ತೆ ಅಲ್ಲಿರುವಂತಹ ಮಠದ ಬಗ್ಗೆ ಒಂದು ಮಾತಾಡ್ತಾರೆ. ಅದು ಬಹಳ
ತೆಗಿಲಿಕ್ಕೆ ಅಲ್ವಾ ಒಳ್ಳೊಳ್ಳೆ ನೆನಪುಗಳನ್ನೆಲ್ಲ ನೀವು ಅದು ಕೋರ್ಟ್ ನಲ್ಲಿ ಇವನು ನಾಗರೇ ಒದರ್ತಿರ್ತಾನ ಹೌದು ಆಮೇಲೆ ಅವ್ನ ಕೇಸ್ ಆದ ಅವ್ರು ಕೋರ್ಟಲ್ಲಿ ಅವನು ಅಲ್ಲೇ ಅಮೀನ ಇವ್ನು ಕರಿಬೇಕಾಗಿತ್ತು ಓದ್ತಾನೆ ಏನು ಗೊತ್ತಾಗಲ್ಲ ಅವ್ನಿಗೆ ತಿರುವಿಕ್ರಮ ದೋಪಾವ್ಗೆ ಆಚಾರ್ಯ ಇದಾರ ದ್ವೈಪನಾಚಾರ್ಯನ ದೋಪಾವ್ಗೆ ಆಚಾರ್ಯ ಆ ಥರದ್ದೆಲ್ಲ ಹೇಳ್ತಾರೆ ಅದು ಪ್ರಾಣೇಶ ಅಲ್ಲಿಂದನೇ ತಗೊಂಡಿದ್ದಾರೆ ಗಂಗಾವತಿ ಪ್ರಾಣೇಶನ್ನ ಬೆಂಗಳೂರಿಗೆ ಕರೆಸಲಿಕ್ಕೆ ಪ್ರಮುಖವಾದಂತಹ ವ್ಯಕ್ತಿಗಳ ಪೈಕಿ ನಾನು ಒಬ್ಬ. ಮೊಟ್ಟಮೊದಲನೇ ಬಾರಿ ಪ್ರಾಣೇಶನ್ ಬೆಂಗಳೂರು ಹಾಗಿತ್ತು ಅದೆಲ್ಲ ನಾನು ಸ್ನೇಹಿತರೆ ಪ್ರಾಣೇಶನ್ ಪುಸ್ತಕ ಇವಾಗ ಒಂದು ಬಿಡುಗಡೆ ಆಯಿತು ಹೋದವಾರದಲ್ಲಿ ಅದಕ್ಕೆ ಬೆಂಗಳೂರಿಗೆ ಮುನ್ನೂರು ಎರಡು ನಾನು ಬಿಡುಗಡೆ ಎಲ್ಲ ಒಳ್ಳೆ ಸ್ನೇಹಿತರೆ ರಾಘವೇಂದ್ರ ಅವ್ರನ್ನು ನೋಡಿದ್ದೀವಿ ಸರ್. ಅವರು ಒಳ್ಳೆ ಮನುಷ್ಯ. ಅವರು ಹುಷಾರಿಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಅವರಿಗೆ ಫಿಸಿಕಲಿ ಏನೇನು ಅವಕಾಶಗಳನ್ನು ಮಾಡ್ಕೊಳ್ಳಿಕ್ಕೆ ಸಾಧ್ಯವೋ ಅದನ್ನು ನಾನು ಮಾಡ್ಕೊಂಡಿದ್ದೆ. ಫೈನಾನ್ಷಿಯಲಿ ಏನೇನು ಆಗ್ಬೇಕಾಗಿತ್ತು ಅದನ್ನೆಲ್ಲ ರವಿ ಬಡಿಗೆರೆ ಮಾಡ್ಕೊಡ್ತೀನಿ. ರವಿ ಬಡಿಗೆರೆಗೆ ಬಹಳ ಒಳ್ಳೆ ಅವರಿಗೆ ಬಹಳ ಸ್ನೇಹ. ಹೌದು ಹಾಗೆ. ಮತ್ತೆ ಇನ್ನೊಂದು ನೀವು ಬರೆದಿರೋದು ಅದು ಅಣಕವಾಡಗಳು ನನ್ನ ಅತಿ ಮೆಚ್ಚಿನ ಕ್ಷೇತ್ರ ಅದು. ಎಂತಹ ಅಣಕವಾಡಗಳಿರುತ್ತೆ. ಅಣಕವಾಡಗಳು ಅಂತಂದ್ರೆ ನಿಮಗೆಲ್ಲ ಗೊತ್ತಿರ್ಬೋದು. ಅದು ಕೂಡ ನಾನು ಜಸ್ಟ್ ಸ್ಮಾಲ್ ಇಂಟ್ರೊಡಕ್ಷನ್ ಕೊಡ್ತೀನಿ. ಮೂಲ ಹಾಡು ಏನಿರುತ್ತೆ ಆ ಮೂಲ ಹಾಡಿನ ಟ್ಯೂನ್ ಹಾಗೆ ಇಟ್ಕೊಬೇಕು, ಧಾಟಿಯನ್ನು ಹಾಗೆ ಇಟ್ಕೋಬೇಕು. ಅದನ್ನು ಹಾಗೆ ಇಟ್ಕೊಂಡು ಅಲ್ಲಿರುವಂತಹ ಎಲ್ಲ ಸಾಹಿತ್ಯವನ್ನು ತೆಗೆದಾಕ್ಕೊಡೋದು. ಅದೇ ರೀತಿಯಾದ ಸಾಹಿತ್ಯಕ್ಕೆ ಹೊಂದುವಂತಹ ಇನ್ನೊಂದು ಸಾಹಿತ್ಯವನ್ನು ಅಲ್ಲಿ ಹೊಂದಿಸ್ಕೊಡೋದು. ಅದನ್ನು ಹಾಡ್ಕೊಂಡು ಹೋಗುತ್ತೆ. ನಿಮ್ಗೆ ಒಂದು ಎಕ್ಸಾಂಪಲ್ ಕೊಡೋದು ಅಂದ್ರೆ ನೆಲ್ಲು ಸೀರೆ ಸವಿಗಾನ ಎದೆ ಚಲ್ಲೆನೆ ಹೂವಿನ ಬಾಣ. ಇದು ಒರಿಜಿನಲ್ ಹಾಡು. ನರ್ಸಿಂಗ್ ಹೋಮ್ನಲ್ಲಿ ಇದ್ದಂತಹ ಡಾಕ್ಟರ್ಗಳು ಇಬ್ಬರು ದೂರದಿಂದ ಒಬ್ಬ ಪೇಷಂಟ್ ಬರ್ತಾ ಇರ್ತಾರೆ. ಆ ಪೇಷಂಟ್ ಅನ್ನು ನೋಡಿಕೊಂಡು ಇಬ್ಬರು ಡಾಕ್ಟರ್ಗಳು ಒಬ್ಬರೊಬ್ಬರಿಗೆ ಹಾಡ್ಕೊತಾರೆ. ಮೇಲು ಸೀರೆ ಸವಿಗಾನ ಎದೆ ಠಮ್ಮೆನೆ ಕಾಸಿನ ತಾಣ. ಮನದಲ್ಲಿ ಮೂಡಿದ ಭಯಕ್ಕೆ ಹಿತವಾದ ನುಡಿಯುವುದೇಗೆ. ಮಧುಮೇಹಕ್ಕೆ ಹೃದ್ರೋಗಕ್ಕೆ ಇರಬೇಕು ಅಂಜಿತೆ ಶಂಕೆ. ಮೇಲು ಸಿರೆ ಸರಿಗಾನ ಎದೆ ಧಮ್ಮೆನೆ ಕಾಸಿನ ತಾಣ. ಜಠರಾಗ್ನಿ ನಿನ್ನನು ಸುಡಲು ಇರುಳಾಗಿ ಮೂಡಿತು ಹಗಲು. ಹೊರಡಾಡಿದೆ ಚೀರಾಡಿದೆ ಆರೈಸಿ ವೈದ್ಯನ ಹೆಗಲು. ಮೇಲು ಸಿರೆ ಸರಿಗಾನ ಎದೆ ಢಮ್ಮೆನ ಕಾಸಿನ ತಾಣ. ಈ ರೀತಿಯಾದ ಬೇಕಾದಷ್ಟು ಬೇಕು. ಮತ್ತೆ ಮುನೇಶ್ವರ ಹೆಗಡೆ ಮಾತಾಡ್ತಾ ಇದ್ದಾಗ ಹೇಳೋದು ಅಂಕಣ ಬರೋಣ ಮಾಡಿ ಯಾರು ರಾಘವೇಂದ್ರ ಅವರು ಅಂಕಣ 4 ವರ್ಷಗಳ ಕಾಲ ಬರೋದು. ಹೌದು ಅಂಕಣ ಬರೋದು ಹೌದು. ಮುನೇಶ್ವರ ಮಾತಾಡ್ತಾ ಇದ್ದಾಗ ಹೆಸರುಗಳ ಬಗ್ಗೆ ಹೇಳೋದು. ಇದು ಬೆಂಗಳೂರಲ್ಲಿ ನೋಡ್ದು ಕೇಸ್ ಇದು ಬರೀ ಮಂಗಳೂರಿನವರೇ ಹೇಳ್ತಿದ್ರು. ಅವರು ಆ ವಾದ ಮಾಡಕ್ ಶುರು ಮಾಡೋದು. ನೋಡ್ರಿ ಟೀಕೆ ಭಟ್ರು ಬಂದ್ರು, ಆ ಟೀಕೆ ಭಟ್ರನ್ನ ಟೀಕೆ ಮಾಡ್ಲಿಕ್ಕೆ ಅಂತ ಟೀಕೆ ಭಟ್ರು ಹೋದ್ರು. ಟೀಕೆ ಭಟ್ರು ಮಾತುಗಳನ್ನು ನೋಡ್ಬಿಟ್ಟು ಟೀಕೆ ಭಟ್ರು ಕೋಪ ಬಂದ್ಬಿಟ್ಟು ಆ ಟೀಕೆ ಭಟ್ರು ಹೊಡೆಯಕ್ಕೆ ಹೋದಾಗ ಟೀಕೆ ಭಟ್ರು ತಪ್ಪಿಸ್ಕೊಂಡ್ರು. ಆದ್ರೆ ಕೆ ಟಿ ಭಟ್ರು ಆ ಕಡೆ ಇದ್ರು. ಅವರು ಬಂದಿರ್ತೀವಿ ಜಡ್ಜಿಗೆ ಏನೂ ಗೊತ್ತಾಗಿಲ್ಲ. ಕೆ ಟಿ ಭಟ್ಟ ಯಾರು, ಟೀಕೆ ಭಟ್ಟ ಯಾರು, ಟೀಕೆ ಭಟ್ಟ ಯಾರು ಏನ್ ತಿರ್ಗಾ ಮದ್ದಿಂದ ಹೇಳ್ತೀವಿ. ಕಡೆಗೆ ಅವ್ರು ಹೇಳಿ ಆ ಭಟ್ರ ಜೊತೆಗೆ ಒಂದು 4-5 ಜನ ಜೋಶಿಗಳು ಬರೀ ಸೇರ್ಕೊಂಡ್ಬಿಟ್ರ. ಜೋಶಿ ಯಾರು, ಭಟ್ರು ಯಾರು, ಯಾವ್ಯಾವ್ದು ಏನೇನೋ ಗೊತ್ತಾಗದೆ the case is dismissed because nothing is clear in this case. ಅದರಿಂದ it is dismissed ಅಂತ ಹೇಳ್ತಾರೆ. ಆ ರೀತಿಯಾದಂಥ ಪ್ರಸಂಗಗಳು ಮಾತಿನ ಬಗ್ಗೆ, ಪದಗಳ ಬಗ್ಗೆ, ಪ್ರತಿಯೊಂದು ಆಸ್ಪೆಕ್ಟ್ ಬಗ್ಗೆ ನೀವು ಸಣ್ಣ ವಿಷಯಗಳನ್ನು ನೋಡ್ಕೊಂಡು ಹೋಗ್ತಾ ಇದ್ರು ಕೂಡ ಬೇರೆ ಆಸ್ಪೆಕ್ಟ್ಗಳನ್ನು ಕಾಣ್ತಾನೇ ಇರುತ್ತೆ. ಈ ನಮ್ಮಲ್ಲೇ ಇಲ್ಲೊಂದು ಇತ್ತಪ್ಪ ಸರಳ ಗ್ರ್ಯಾಂಡ್ ಪಾರ್ಟಿ ಹಾಲ್ ಅಂತ ಇತ್ತು. ಬೋರ್ಡನ್ನು ನೋಡಿದಾಗ ಏನು ವಿಷಯಗಳು ಎಷ್ಟು ಆಶ್ಚರ್ಯಗಳೆಲ್ಲ ಇರುತ್ತೆ. ಸರಳ ಗ್ರ್ಯಾಂಡ್ ಪಾರ್ಟಿ ಹಾಲ್ ನನಗೆ ಇವತ್ತರೆಗೂ ಅರ್ಥ ಆಗಿಲ್ಲ. ಆ ಪಾರ್ಟಿ ಹಾಲ್ ಸರಳನೋ ಅಥವಾ ಗ್ರ್ಯಾಂಡ್
ಸರಳ ಅನ್ನೋ ಹುಡುಗಿ ಹೆಸರು ಇರಬೇಕು, ನನಗೆ ಗೊತ್ತಿಲ್ಲ. ಆ ಸರಳ ಅಂತಂದ್ರೆ ಏನು, ಸಿಂಪಲ್ ಅಂತ. ಆ ಸಿಂಪಲ್ ಅನ್ನೋದು ಪಕ್ಕದಲ್ಲಿ ಇದ್ದಿದ್ದೇನು ಗ್ರ್ಯಾಂಡ್, ಸಿಂಪಲ್ ಗ್ರ್ಯಾಂಡ್ ಪಾರ್ಟಿ ಅನ್ನೋದು. ಹಾಗಾದ್ರೆ ಸರಳ ಗ್ರ್ಯಾಂಡ್ ಪಾರ್ಟಿ ಅನ್ನೋದು ಈ ಥರ ಬಹಳ ವಿಚಿತ್ರವಾಗಿರುತ್ತೆ. ನಾವು ಕಾಡುವಂತಹದ್ದಿರಲ್ಲ ಹಲವಾರು ಅಂಶಗಳನ್ನ. ಹಾಗಾಗಿ ನಾನು ತಗೋದೇ ಯಾವುದೋ ಒಂದು ಹುಡುಗಿ ಬಂದಿತ್ತು, ಅವ್ರು ಸೀರೆಗೆ ಉಟ್ಕೊಳ್ಳೋದ್ರೆ ಈಗಿನ ಕಾಲದಲ್ಲಿ ಕಡಿಮೆ ಅಲ್ಲ, ಬೇರೆ ಬೇರೆ ರೀತಿಯಾದ ಯಾವುದೋ ಡ್ರೆಸ್ಗಳನ್ನ ಅದು ಹಾಕ್ತಾರೆ. ನೀನು ಯಾಕಮ್ಮ ಸೀರೆ ಉಟ್ಕೊಳ್ಳಲ್ಲ ಅಂದ್ರೆ ಅವ್ರು ಹೇಳಿದ್ರು, ನೋಡಿ ಇದೇ ರೋಡಲ್ಲಿ ಹೋಗಿ ನೋಡಿ ನಿಮ್ಗೆ ಗೊತ್ತಾಗೋದು. ಆ ರೋಡಲ್ಲಿ ಹೋಗೇ ಬಂದೆ, ಗೊತ್ತಾಗಲಿಲ್ಲ. ಏನು ನೋಡಿದ್ರಿ ಏನು ಎಲ್ಲ ಅಂಗಡಿಗಳು ಬೋರ್ಡು ನೋಡ್ಕೊಂಡು ಬಂದಲ್ಲ ಅಂದ್ರೆ ಟೈಲರ್ ಅಂಗಡಿ ಹೋಗಿ ನೋಡೋದ್ರ ಆಯ್ತು. ನಾನು ತಿರ್ಗಾ ಹೋಗಿ ನೋಡ್ಕೊಂಡು ಬಂದೆ, ತಿರ್ಗಾ ಹೋಗಿ ಬಂದೆ, ವಾಪಸ್ ಬರ್ತದೆ ಗೊತ್ತಾಯ್ತು. ಆ ಟೈಲರ್ ಅಂಗಡಿ ಬೋರ್ಡಲ್ಲಿ ಬರೆದಿತ್ತು ಸ್ಯಾರಿ ಫಾಲ್ಸ್, ಸ್ಯಾರಿ ಫಾಲ್ಸ್. ಸೀರೆ ಉಟ್ಕೊಂಡು ಸರಿಯಾಗಿ ಉಟ್ಕೋಬೇಕಲ್ಲ, ಇದರೇನ ಸ್ಯಾರಿ ಫಾಲ್ಸ್. ಅದು ಅಷ್ಟೇ ಅಲ್ಲ, ಹ್ಯಾಕ್ ಬೀಳತ್ತೆ ಅಂತ ಕೆಳಗಡೆ ಬರ್ತಿದ್ದ ಸ್ಯಾರಿ ಫಾಲ್ಸ್ ಜಿಗ್ಜ್ಯಾಗ್ ಅಂತ. ಆ ಜಿಗ್ಜ್ಯಾಗ್ ಶೇಪ್ ಅಲ್ಲ, ಇವ್ರು ಉಟ್ಕೊಂಡು ಸರಿಯಾಗಿ ಉಟ್ಕೊಳಕ್ ಬರಲಿ, ಉಟ್ಕೊಂಡು ಅವಸ್ಥೆ ಆಗೋಗ್ಬೋದು, ಬಿದ್ದೋಗ್ಬೋದು. ಅವ್ರು ತಿರ್ಗಾ ಅಲ್ಲಿ ಮತ್ತೆ ಉಟ್ಕೊಳ್ತಾ ನಿಂತ್ಕೊಳ್ಳೋದು ಎಲ್ಲ ಯಾಕೆ ಆಗ್ಬೋದು. ಆ ಸವಾಸನೆ ಬೇಡ ಅಂತ ಬೇರೆ ಬೇರೆ ರೀತಿಯ ಡ್ರೆಸ್ಗಳನ್ನ ಹಾಕೊಂಡು ಹೋಗೋದು. ಈ ತರ ನೀವು ಎಲ್ಲೇ ಅದನ್ನೇ ನೋಡಿದ್ರು ಕೂಡ ಹಾಸ್ಯ ಹುಡ್ತಾ ಇರುತ್ತೆ. ಕಾರ್ಪೆಟ್ರು ಒಬ್ಬ ಬಂದಿದ್ದ, ಬೇಸಿಗೆ ಕಾಲ, ಸ್ವಲ್ಪ ತೊಂದರೆ ಇತ್ತು, ಮುಂದಿನ ಬಂದು ತೊಂದರೆ ಇತ್ತು. ಒಳ್ಳೆ ರಾತೆಲ್ಲ ಸ್ವಲ್ಪ ರಿಪೇರಿ ಗಿಪೇರಿ ಎಲ್ಲ ಮಾಡೋಣ. ಮನೆಯ ಎಲ್ಲ ಸೈಟ್ ಬೆಂಗಳೂರಲ್ಲಿ 20-30 ಸೈಟ್ ಕಟ್ಬಿಟ್ಟಿರ್ತಾರೆ. 2-3 ಬಿಟ್ಟರು ಅದು ಕೂಡ ಇಲ್ಲ. ಮನೆ ಒಂದಕ್ಕೊಂದು ಹಾಕೊಂಡ್ರೆ ಗಾಡಿ ಎಲ್ಲಿಂದ ಬರಬೇಕು, ವಿಸಿಟಿಂಗ್ ಕಾರ್ಡ್ ಕೊಟ್ಟು ನಾಳೆ ನಾನು ಬರ್ಬೋದಾ ನಿಮ್ಮ ಮನೆಗೆ ಅಂತ ಗಾಡಿ ಕೇಳ್ಬಿಟ್ಟು ಬರ್ಬೇಕು ಅಪಾಯಿಂಟ್ಮೆಂಟ್. ಆ ರೀತಿಯಾದಂತಹ ಕಾಲ. ಇವನು ಹೊರಗಡೆ ಎಲ್ಲ ಇದ್ದ, ಸಾಕಾಗೋಗಿತ್ತು ನಿಮಗೆ. ಕಾರ್ಪೆಂಟ್ರ್ ಕೇಳಿದ್ರೆ ಹೋಗ್ತಾ ಮುಂದ್ಗಡೆ ಬಾಗಿಲು ತೆಗೆದುಕೊಂಡು ಹೋಗೋದು ಅಂತ ಕಾರ್ಪೆಂಟ್ರಿಗೆ. ಅವ್ನು ಮುಂದ್ಗಡೆ ಬಾಗಿಲು ತೆಗೆದ ಹೋದ. ಸ್ವಲ್ಪ ಆದ್ಮೇಲೆ ಹೆಂಡತಿ ಆಚೆ ಕಡೆ ಹೋಗಿದ್ರು, ಬಂದು ಇದೇನ್ರಿ ಏನಾಗಿದೆ ರೀ ಮುಂದ್ಗಡೆ ಬಾಗಿಲು ಅಂತ. ಏನಾಗಿದೆ ಇವ್ರು ಎದ್ದು ಹೋಗಿ ನೋಡ್ತಾನೆ, ಕಾರ್ಪೆಂಟ್ರಿಗೆ ತಾನೆ ಹೇಳಿದ್ರು ಮುಂದ್ಗಡೆ ಬಾಗಿಲು ತೆಗೆದುಕೊಂಡು ಹೋಗು ಅಂತ. ಅವ್ನು ಮುಂದ್ಗಡೆ ಬಾಗಿಲನ್ನ ನೋಡ್ತಾನೆ, ಎಲ್ಲ ಸ್ಕ್ರೂಗಳೆಲ್ಲ ತೆಗೆದುಬಿಟ್ಟು ಪಕ್ಕದಲ್ಲಿ ಇಟ್ಕೊಂಡು ನಾವು ಬಾಗಿಲು ತೆಗೆಯೋದು ಸುಮ್ಮನೆ ಹಿಂಗೆ ಕಡಿಬಿಟ್ಟು ಹೋಗ್ತೀವಿ. ಕಾರ್ಪೆಂಟ್ರಿಗೆ ಬಾಗಿಲು ತೆಗೆಯೋದು ನಟ್ಟು ಕೊಟ್ಟು ಎಲ್ಲ ಕಳ್ಕೊಂಡು ಹೋಗ್ತೀವಿ. ಹಾಗೇನೆ ಕನ್ನಡಕ್ಕಾಗಿ ಕೈ ಎತ್ತಿ ಅನ್ನುವಂಥ ಒಂದು, ಕನ್ನಡಕ್ಕಾಗಿ ಕೈ ಎತ್ತು ನಿನ್ನ ಕಲ್ಪವೃಕ್ಷವಾಗುತ್ತದೆ, ನಿನ್ನ ಕೈ ಕಲ್ಪವೃಕ್ಷವಾಗುತ್ತದೆ. ಆಯ್ತು, ಎಲ್ಲಿ ಹೇಳಬೇಕು ಅಲ್ಲಿ ಹೇಳಬೇಕು. ಸ್ಟೂಡೆಂಟ್ಗಳ ಮುಂದೆ ಎಲ್ಲ ಹೇಳಿದ್ರೆ ಆಯ್ತು, ಹೋಗು ಕನ್ನಡಕ್ಕಾಗಿ ಕೈ ಎತ್ತುತ್ತೇವೆ, ನಾಳೆಯಿಂದ ಕನ್ನಡ ಓದುತ್ತೇವೆ. ಇವರೆಲ್ಲ ಬೀದಿದ್ದಂತಹ ಕಾಲದಲ್ಲಿ ಒಂದು ಜೋರಾಗಿ ಭಾಷಣ ಮಾಡಿ ಕನ್ನಡಕ್ಕಾಗಿ ಕೈ ಎತ್ತು ಅಂತ ಹೇಳ್ಬಿಟ್ಟು ಮಾರನೇ ದಿವಸ ಇವ್ರು ಮನೆಗೆ ಹೋಗ್ತಾ ಇದ್ದಕ್ಕಿರೇ ಫೋನ್ ಬಂತು. ಎಲ್ಲಿಂದ? ಪೊಲೀಸ್ ಸ್ಟೇಷನ್ನಿಂದ. ಸ್ವಲ್ಪ ಬನ್ನಿ ಸ್ವಾಮಿ, ಯಾರೋ ನೀವೇ ಕಾರಣ ಅಂತ ಹೇಳ್ತಾ ಇದ್ದಾರೆ. ಇವನು ನೋಡಿದ್ರೆ ಅಲ್ಲೊಬ್ಬ ರೌಡಿ ನಿಂತ್ಕೊಂಡಿಲ್ಲ. ಪೊಲೀಸ್ ನಮಗೆ ಇವರೇ ಸ್ವಾಮಿ ಕಾರಣ, ಇವರೇ ನಾನು ಕೇಳಿ ಏನು ಹೇಳೋದು, ಕನ್ನಡಕ್ಕೆ ಕೈ ಎತ್ತು ಅಂತ ನಾನು 4 ತಮಿಳ್ನವ್ರು ಕೈ ಎತ್ತು ಕೊಟ್ಟುಬಿಟ್ಟು ಬಂದು. ಹೀಗೆ ಭಾಷೆಯಿಂದ ನಾವು ಯಾವ ರೀತಿಯಲ್ಲಿ ಎಲ್ಲೆಲ್ಲಿ ಏನೇನು ಬಳಸ್ಕೊಂಡು ಹೋಗ್ತಾ ಇರ್ತೀವಿ, ಅದರ ಮೇಲೆ ಅದರ ಅರ್ಥ ಬರ್ಕೊಂಡು ಹೋಗ್ತಾ ಇರೋದು. ಕಳ್ಳರು ಹಿಡಿದು ಬಿಟ್ಟರು, ಪೊಲೀಸರು ಕಳ್ಳರನ್ನು ಹಿಡಿದು ಬಿಟ್ಟರು ಅಂದ್ರೆ ಆ ಕಡೆಯವರೆಲ್ಲ ಹುಬ್ಬಳ್ಳಿ ಕಡೆಯವರೆಲ್ಲ ಹೇಳ್ತಾರೆ, ಹಿಡಿದಿದ್ಯಾನ ಹಂಗಂದ್ರ ಬಿಡ್ಲಿಕ್ಕೆ. ನಾವು ಆ ಕಡೆ ಹೋದ ಅವ್ನು ಹಿಡಿಲಿಕ್ಕೆ ಹತ್ಯಾನ ಅಂದ್ರೆ ಹಿಡಿಲಿಕ್ಕೆ ಯಾಕೆ ಹತ್ತಾನ ಅಂತ ನಾವು ಕೇಳೋದು. ಈ ರೀತಿಯಾಗಿ ಎಲ್ಲ ಕಡೆಗೂ ಭಾಷೆಗಳಿಂದ ಸ್ವಾರಸ್ಯಗಳಿರುವಂತಂದ್ರೆ ಭಾಷಾ ಸ್ವಾರಸ್ಯವನ್ನ ಇಟ್ಟುಕೊಂಡು ಬರೆಯುವಂತಹ ಹಾಸ್ಯದ ಎಲ್ಲ ಪುಸ್ತಕಗಳು ಓದಲು ಯೋಗ್ಯವಾದಂತಹವೇ. ನಿಮಗೆ ಮೊದಲೇ ಹೇಳಿದ ಹಾಗೆ ನಿಮ್ಮ ಭಾಷೆಗೆ ಓದಕ್ಕೆ ಖಡಾಖಂಡಿತವಾಗಿ ಅದಕ್ಕೆ ಶಕ್ತಿ ಇದೆ, ಸಾಮರ್ಥ್ಯವಿದೆ, ಓದಿಸ್ಕೊಂಡು ಹೋಗುವಂತಾಗಿದೆ. ಆದರೆ ಹೊಸರಲ್ಲಿನ ಕಲ್ಲನ್ನೆಲ್ಲ ತೆಗೆದುಬಿಟ್ಟು ಭಾಷೆಯನ್ನು ನಮಗೆ ಕೊಡಬೇಕಾಗಿ ವಿನಂತಿಸುತ್ತಾ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ನಮಸ್ಕಾರ. ಭಾಷೆಯ ಅರ್ಥ ಇದು ವ್ಯಂಗ್ಯ ಚಿತ್ರ ಹೇಳೋದು ಮತ್ತೆ ನಾನು ತುಂಬಾ ಸುಂದರವಾಗಿ ಸಮರ್ಥವಾಗಿ ವ್ಯಂಗ್ಯ ಚಿತ್ರ ಇದ್ಬಿಟ್ರೆ ಪುಸ್ತಕದ ಒಳಗೆ 3-4 ಚಂದವಾಗಿ ತುಂಬಾ ಒಳ್ಳೆಯದು, ಸ್ಪಷ್ಟವಾಗಿ ತುಂಬಾ ಆಕರ್ಷಕವಾಗಿ. ಪ್ರಕಾಶಕರಿಗೆ ಆ ವಿಷಯದಲ್ಲಿ ನಾನು ಆ ವಿಷಯದಲ್ಲಿ ಪ್ರಕಾಶಕರು ಒಂದು ಕಲ್ಪನೆ ಬರ್ಬೋದು. ಕವರ್ ಪೇಜ್ ಚೆನ್ನಾಗಿ ಬಂದಿದೆ. ಈಗ ಸ್ಪೈನ್ ನಲ್ಲಿ ಹೆಸರು ಬರಬೇಕು. ಸ್ಪೈನ್ ನಲ್ಲಿ ಹೆಸರು ಬರದೇ ಇದ್ರೆ ಈ ಪುಸ್ತಕ ಇಟ್ಟಾಗ ಯಾವ ಪುಸ್ತಕ ಅಂತ ಗೊತ್ತಾಗಲ್ಲ. ಅದಕ್ಕೆ ಸ್ಪೈನ್ ನಲ್ಲಿ ಹೆಸರು ದೊಡ್ಡ ಪುಸ್ತಕ ಇದೆಲ್ಲ ಭಾಷೆಯ ಅರ್ಥ ಅನರ್ಥಗಳ ಸ್ವಾರಸ್ಯಕರವಾಗಿ ಹಂಚಿಕೊಂಡಂತಹ ಅಣಕು ರಾಮನಾಥ್ ಇವರಿಗೆ ಧನ್ಯವಾದಗಳು.
ಈಗ ವೇದಿಕೆಯ ಮೇಲೆ ಮಾತಿನ ಮನೆಯ ವತಿಯಿಂದ ಲೇಖಕರಾದ ಶ್ಯಾಮಾ ಜೋಶಿ ಇವರಿಗೆ ಗೌರವ ಸಮರ್ಪಣೆ. ಈ ಕಾರ್ಯಕ್ರಮದ ಇನ್ನೋರ್ವ ಅತಿಥಿಗಳಾದಂತಹ ಪ್ರೊಫೆಸರ್ ಭುವನೇಶ್ವರಿ ಹೆಗಡೆಯವರು ಗೌರವವನ್ನು ಸ್ವೀಕರಿಸಬೇಕಾಗಿ ವಿನಂತಿ. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಂಡಂತಹ ಅಣಕು ರಾಮನಾಥ್ ಅವರು ಮಾತಿನ ಮನೆಯ ವತಿಯಿಂದ ಈ ಗೌರವ ಸಮರ್ಪಣೆಯನ್ನು ಸ್ವೀಕರಿಸಬೇಕಾಗಿದೆ. ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಶ್ರೀ ಶ್ರೀನಿವಾಸ್ ಅವರು ವೇದಿಕೆಗೆ ಬಂದು ಮಾತಿನ ಮನೆಯ ವತಿಯಿಂದ ಗೌರವವನ್ನು ಸ್ವೀಕರಿಸಬೇಕಾಗಿದೆ. ಈ ಕಾರ್ಯಕ್ರಮವು ಯಶಸ್ವಿಯಾಗಿ ಮುಗಿದಿದ್ದು ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡಂತಹ ಶ್ರೀ ಅಣಕು ರಾಮನಾಥ್ ಅವರಿಗೆ ಸರ್ವರ ಪರವಾಗಿ ತುಂಬು ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ರಂಗ್ಯಾನ ಹಳೇತನ ಈ ಪುಸ್ತಕವನ್ನು ಈ ದಿನ ಕಾರ್ಯಕ್ರಮದಲ್ಲಿ ಲೋಕಾರ್ಪಣೆಗೊಳಿಸಿದಂತಹ ಕಾರ್ಯಕ್ರಮದ ಪುಸ್ತಕದ ಲೇಖಕರಾದ ಶ್ಯಾಮಾ ಜೋಶಿ ಅವರಿಗೂ ಕೂಡ ಸರ್ವರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಈ ಕಾರ್ಯಕ್ರಮದಲ್ಲಿ ಇನ್ನೋರ್ವ ಅತಿಥಿಗಳಾಗಿ ಕಾರ್ಯಕ್ರಮವನ್ನು ಚಂದಗಾಣಿಸಿಕೊಂಡ ಪ್ರೊಫೆಸರ್ ಭುವನೇಶ್ವರಿ ಹೆಗಡೆಯವರಿಗೂ ಕೂಡ ಸರ್ವರ ಪರವಾಗಿ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ. ಹಾಗೂ ರಾಜು ವೆಂಕಟೇಶ್ ಅವರಿಗೂ ಸಹ ಸರ್ವರ ಪರವಾಗಿ ವಂದನೆಗಳನ್ನು ಸಲ್ಲಿಸುತ್ತಿದ್ದೇನೆ. ಕಾರ್ಯಕ್ರಮದಲ್ಲಿ ಪ್ರೇಕ್ಷಕರಾದ ನಿಮಗೆಲ್ಲರಿಗೂ ಹಾಗೂ ಫೇಸ್ಬುಕ್ ಲೈವ್ನ ಮೂಲಕ ವೀಕ್ಷಿಸುತ್ತಿರುವ ಸರ್ವರಿಗೂ ನನ್ನ ವಂದನೆಗಳು.